ಈಗ ಇನ್ನು ಮುಂದೆ ನೀವೆಲ್ಲರೂ ತಾಳ ತಟ್ಟಬೇಕಾಗತ್ತೆ ಕಂಟಿನ್ಯೂಸ್ ಆಗಿ. ಯಾಕೆಂದ್ರೆ ಈಗ ವೈ ಗುಂಡೂರಾಯರು ಅವ್ರಿಗೆ ನಾವು ವಿದ್ವಾನ್ ಅಂತ ಕರೆಯೋದ, ಪಂಡಿತರಿ ಅಂತ ಕರೆಯೋದ, ಏನ್ ಬೇಕಾದ್ರೂ ಹೇಳ್ಬೋದು. ಯಾಕೆಂದ್ರೆ ಬಹುಮುಖ ಪ್ರತಿಭೆ ಇರ್ತಕ್ಕಂಥ ವೈ ಗುಂಡೂರಾಯರು ಇವಾಗ ಹಾಸ್ಯ ರಸ ಸಿಂಚನ ಅಂತ, ಲಾಫ್ಟರ್ ಥೆರಪಿ, ಏನೇ ಕ್ಲೂ ಕೊಡೋದಿಲ್ಲ. ಯಾಕೆಂದ್ರೆ ಅವ್ರು ಎಲ್ಲಿಂದ ಎಲ್ಲಿಗೆ ಮಾತಾಡ್ತಾರೆ ಅದೆಲ್ಲ ನೀವೇ ಸೇರಿ ಅದನ್ನ ಎಂಜಾಯ್ ಮಾಡಬೇಕು, ಸಂತೋಷ ಪಡಬೇಕು, ಆನಂದಿಸಬೇಕು ಅಂತ ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀವಿ. ಶ್ರೀ ವೈ ಗುಂಡೂರಾಯರಿಗೆ ತಮ್ಮೆಲ್ಲರ ಪರವಾಗಿ ಹಾಗೆ ಶ್ರೀ ಅಕಾಡೆಮಿ ಆಫ್ ಮ್ಯೂಸಿಕ್ ಅಂಡ್ ಆರ್ಟ್ಸ್ ಅವ್ರು ನಡೆಸ್ತಾ ಇರ್ತಕ್ಕಂಥ ಸಾಮ ಉತ್ಸವಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್, ವೇದಿಕೆ ನಿಮ್ದು. ಇನ್ನು ಅದನ್ನ ಅಲ್ಲಿ ಎಲ್ರಿಗೂ ನಮಸ್ಕಾರ. ನಾಗರಾಜ್ ಅವರು ಹೇಳಿದ್ರು ಇವಾಗ ಕಂಟಿನ್ಯೂಸ್ ಆಗಿ ತಾಳ ಹಾಕ್ತಾ ಇರ್ಬೇಕಾಗತ್ತೆ ಅಂತ. ಇಲ್ಲ, ಅದಾಗಲ್ಲ. ಯಾಕೆಂದ್ರೆ ಊಟ ಆದ್ಮೇಲೆ ಅಲ್ಲ, ಊಟಕ್ಕೆ ಮುಂಚೆ ತಾನೇ ತಾಳ ಹಾಕೋದು. ಸೊ ಊಟಕ್ಕೆ ಮುಂಚೆ ಆದರೆ ಹೊಟ್ಟೆ ತಾಳ ಆಗ್ತಾ ಇರುತ್ತೆ. ಇವಾಗ ಸ್ವಲ್ಪ ತಾಳ ಮಿಸ್ ಆಗತ್ತೆ, ತಾಳನೂ ಮಿಸ್ ಆಗತ್ತೆ. ಏನು ಸರ್? ಹೌದೌದು, ತಾಳನೂ ಮಿಸ್ ಆಗತ್ತೆ, ಸ್ವಲ್ಪ ಶ್ರುತಿನೂ ಮಿಸ್ ಆಗತ್ತೆ ಅಲ್ವಾ? ಶ್ರುತಿ ಮಾತ ಲಯ ಪಿತ ಅಂತಾರಲ್ಲ, ಅದು ಇನ್ನೊಂಥರ ಲಯ ಆಗೋಗತ್ತೆ. ಅದು ಇನ್ನೊಂಥರ ಲಯ, ಭಾಳ ಅದ್ಭುತ, ರಿಯಲಿ ಫ್ಯಾಂಟಾಸ್ಟಿಕ್. ಇವಾಗ ಹಾಡಿದ್ದು ಮೇಡಮ್ ಹಾಡಿದ್ದು ಕೇಳಿದ್ರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಲ್ಲಿ ಮಾತಾಡೋದೇನಿಲ್ಲ, ಆದರೆ ಒಂದು ಸ್ವಲ್ಪ ಕಮೆಂಟು. ಯಾಕೆ ನಾನು ಹೇಳಿದೆ, ರಘುರಾಮ್ ಅವ್ರಿಗೆ ಹೇಳಿದೆ, ಫಸ್ಟ್ ನಾನು ಏಕ್ದಮ್ ಸ್ಟೇಜ್ ಕೊಡಬೇಡಿ, ಒಂದು ಹಾಡನ್ನು ಹಾಡ್ಬಿಟ್ಟು ಆಮೇಲೆ ಸ್ಟೇಜ್ ಬಿಟ್ಕೊಡಿ ಪಿಚ್ಚು. ಯಾಕೆಂದರೆ ಮಾತಿದೆಯಲ್ಲ, ಮಾತು ಬುದ್ಧಿ ತಲುಪುವಂಥದ್ದು. ಆದರೆ ಇದೆಯಾ ಹಾಡು, ಸಂಗೀತ, ಅದು ಹೃದಯಕ್ಕೆ ನೇರವಾಗಿ ತಲುಪುವಂಥದ್ದು. ಅದು ಮನುಷ್ಯ ಏನೇ ಕೆಲಸ ಮಾಡ್ತಾ ಇರಲಿ, ಯಾವುದೇ ಇದ್ರೂ ಸಂಗೀತ ಕೇಳ್ತಾ ಇದ್ದಾಗ ಸ್ಟ್ರೈಟವೇ ಹೃದಯ ಕೊಟ್ಟಾಗತ್ತೆ. ಆದರೆ ಬುದ್ಧಿಗೆ ಮಾತ್ರ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ತಯಾರು ಮಾಡಿಬಿಟ್ಟು, ಈಗ ನಮ್ಮ ಬುದ್ಧಿಗೆ ನಿಮ್ಮ ಬುದ್ಧಿಗೆ ಸ್ವಲ್ಪ ಅಟ್ಯಾಕ್ ಮಾಡೋಣ, ಅಲ್ಲ ಅಟ್ಯಾಕ್ ಅಲ್ಲ, ಬುದ್ಧಿನ ಅಟ್ರ್ಯಾಕ್ಟ್ ಮಾಡೋಣ ಅಂತ ಹೇಳ್ತಾರೆ. ಅಟ್ಯಾಚ್, ಬುದ್ಧಿಗೆ ಇನ್ನೂ ಚೆನ್ನಾಗಿದೆ ಅಟ್ಯಾಚ್. ಒಂದು ಸಣ್ಣ ಪ್ರಶ್ನೆ, ನನಗೆ ಒಂದು ಡೌಟ್ ಬರ್ತಾ ಇದೆ. ನೀವೆಲ್ಲ ದಯವಿಟ್ಟು ಎಲ್ಲೆಲ್ಲ ಮಹಾನ್ ಸಂಗೀತಗಾರರು ಇದ್ದಾರೆ, ಮಹಾನ್ ಸಂಗೀತಗಾರರು ಇದ್ದೀರಾ. ನನಗೆ ಸಂಗೀತ ಅಷ್ಟೊಂದೇನು ಸಂಗೀತ ಗೊತ್ತೇ ಇಲ್ಲ. ನಾನು ಬರೀ ಕೇಳ್ತಾ ಇರೋದಷ್ಟೇ. ಕರ್ನಾಟಕ ಸಂಗೀತ ಆಗಲಿ, ಹಿಂದೂಸ್ತಾನಿ ಸಂಗೀತ ಆಗಲಿ, ಸುಗಮ ಸಂಗೀತ ಆಗಲಿ, ಸಿನಿಮಾ ಸಂಗೀತ ಆಗಲಿ, ಬರೀ ಕೇಳ್ತಾ ಇರೋದು. ನಾನು ಅಂದ್ಕೊಂಡಿದ್ದೇನಪ್ಪ ಅಂದರೆ, ಸಂಗೀತ ಆಸ್ವಾದಿಸೋಕ್ಕೆ 2 ಮೇಗಳು ಭಾಳ ಮುಖ್ಯ ಅಂತೆ. 2 ಮೇಗಳು, ಇವಾಗಿನ್ನು ಫೆಬ್ರವರಿ, ಬಟ್ ಸ್ಟಿಲ್ ಮೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತಾಳ್ಮೆ, ಇನ್ನೊಂದು ಕೇಳ್ಮೆ ಅಲ್ವಾ? 2 ಕೇಳಿಸ್ಕೊಳ್ತಾ ಇರೋದು ಭಾಳ ಕಷ್ಟ. ಆರ್ಟ್ ಆಫ್ ಲಿವಿಂಗ್ ಎಷ್ಟು ಇಂಪಾರ್ಟೆಂಟೋ, ಸಂಗೀತಗಾರಿಗೆ ಆರ್ಟ್ ಆಫ್ ಲಿಸನಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅಂತ. ಆರ್ಟ್ ಆಫ್ ಲಿವಿಂಗಿಗಾದರೆ ಗುರು ಇದ್ದಾರೆ, ಯಾರೋ ಶ್ರೀ ರವಿಶಂಕರ್. ಆರ್ಟ್ ಆಫ್ ಲಿಸನಿಂಗ್ಗೆ ಗುರು ಯಾರು ಗೊತ್ತಾ? ಶ್ರೀ ಕಿವಿಶಂಕರ್. ಅದಕ್ಕಾದ್ರೆ ಒಬ್ಬರೇ ಗುರು, ಇದಕ್ಕೆ 2 ಗುರುಗಳು. ಕೇಳಿಸ್ಕೊಳ್ತಾ ಇರ್ತವಲ್ಲ, ಕೇಳಿಸ್ಕೊಳ್ತಾನೆ, ಭಾಳ ಅದ್ಭುತ. ನಾನು ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ. ಬೀಚಿ ನಿಮಗೆಲ್ಲ ಗೊತ್ತು. ಅಲ್ಲಿ ತಿಮ್ಮ ಅಂತ ಅವರು ಮಾನಸ ಪುತ್ರ, ಅವನಿಗೆ ಅಷ್ಟು 40-45 ವಯಸ್ಸು. ಒಂದು ಘಟನೆ, ಆ ಘಟನೆ ಮನೆಗೆ ಬರ್ತಾನೆ, ಅವನ ಸ್ನೇಹಿತರನ್ನ ನೋಡೋಕ್ಕೆ ಅಂತ ಮನೆಗೆ ಬರ್ತಾನೆ. ಕಾಲಿಂಗ್ ಬೆಲ್ ಹೊಡಿತಾನೆ. ಆ ಹುಡುಗ, ಒಂದು 10 ವರ್ಷದ ಹುಡುಗ, ಬಾಗಿಲು ತೆಗಿತಾನೆ. ಇದಾರೇನಯ್ಯ ನಿಮ್ಮಪ್ಪ ಸ್ನಾನ ಮಾಡ್ತಾ ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ ಅಂಕಲ್. ಕೂತ್ಕೊಳ್ತಾನೆ, ಸೋಫಾ ಮೇಲೆ ಕೂತ್ಕೊಳ್ತಾನೆ. ಈ ಹುಡುಗ ಅಲ್ಲೆಲ್ಲೋ ಒಂದು ಕಡೆ ಹೋಮ್ವರ್ಕ್ ಬರೀತಾ ಇರ್ತಾನೆ, ಹೋಮ್ವರ್ಕ್ ಕಂಟಿನ್ಯೂ ಮಾಡ್ತಾನೆ. ಇವನು ತಿಮ್ಮ ಅವನೇನೋ ಸ್ನಾನ ಬರ್ತಾನೆ ಅಂತ ಆ ಕಡೆ ಎಲ್ಲ ಮನೆಯೆಲ್ಲ ನೋಡ್ಕೊಂಬರ್ತಾನೆ. ಅವನ ಮನೆ ಲಿವಿಂಗ್ ರೂಮ್ ಫುಲ್ಲು ದೇವರ ಫೋಟೋಗಳು, ಭಾಳ ದೊಡ್ಡ ಮನುಷ್ಯರ ಫೋಟೋಗಳು ಹಾಕಿದ್ದಾರೆ. ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಭಗವಾನ್ ಬುದ್ಧ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಮತ್ತೆ ತಿಮ್ಮ. ಈ ತಿಮ್ಮನ ಫೋಟೋನ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಹೆಂಗೆ ಖುಷಿ ಆಗತ್ತಲ್ವ? ಯಾರ್ದಾರು ಮನೇಲಿ ಹೋದ್ರೆ, ಯಾರು ದೊಡ್ಡ ಆಲ್ಬಮ್ ನೋಡ್ತಾ ಇರಿ ಅಂತ ಹೇಳಿ ಎಲ್ಲರೂ ಆಲ್ಬಮ್ಗಳು ತೋರಿಸ್ಬಿಟ್ಟು ಜೊತೆಗೆ ನಂದು ಫೋಟೋ ಇದ್ಬಿಟ್ರೆ ಏನು ಖುಷಿ ಆಗ್ಬಿಡತ್ತಲ್ವ? ಹಾಗೆ ತಿಮ್ಮಂದು ಫೋಟೋ ನೋಡ್ಬಿಟ್ಟು ಭಾಳ ಖುಷಿಯಾಗಿ, ಮರಿ ಬಾಯಿಲಿ ಅಂತಾನೆ ಹುಡುಗನ. ಏನು ಅಂಕಲ್ ಅಂತಾನೆ ಹುಡುಗ. ಏನು ಇಷ್ಟೊಂದು ದೊಡ್ಡ ಮನುಷ್ಯರ ಫೋಟೋಗಳೆಲ್ಲ ಹಾಕಿದಾರಲ್ಲ, ನಿಮ್ಮಪ್ಪ ನಿನಗೆ ಏನು ಹೇಳ್ತಾರೆ ಇದನ್ನೆಲ್ಲ ತೋರಿಸ್ಬಿಟ್ಟು? ಆವಾಗ ಹುಡುಗ ಹೇಳ್ದಂತೆ, ಅಂಕಲ್ ನಮ್ಮಪ್ಪ ದಿನಾಗಲೂ ನನಗೆ ಹೇಳ್ತಾರೆ, ನೋಡು ಮರಿ, ನೀನು ದೊಡ್ಡವನಾದ್ಮೇಲೆ ಇವರೆಲ್ಲರ ಥರ ಆಗಬೇಕು. ಅಕಸ್ಮಾತ್ ಇವ್ರು ಎಲ್ಲರ ಥರ ಆಗದೇ ಇದ್ರೂ ಪರವಾಗಿಲ್ಲ, ಇವನ್ ಥರ ಮಾತ್ರ ಆಗಬೇಡ ಅಂತ. ಇವನ್ ಥರ ಮಾತ್ರ ಆಗಬೇಡ ಅಂತ ಹಿಂಗೆ ಹೇಳ್ತಾರೆ. ಹಂಗಂದಾಗ ಹಾಗೆ ನಾನು ಇವತ್ತು ಇವನ್ ಥರ ಅಂದರೆ ಇವರೆಲ್ಲ ಎಕ್ಸಾಂಪಲ್, ಇವನು ವಾರ್ನಿಂಗ್. ಕೆಲವು ಸರಿ ನಾವು ಎಕ್ಸಾಂಪಲ್ ಎಷ್ಟು ನೋಡಿ, ಆಶ್ಚರ್ಯ ಗಮನಿಸ್ಬೇಕು ನೀವು. ಇಲ್ಲಿ ಒಂದು ಎಕ್ಸಾಂಪಲ್ಗೆ ಇಷ್ಟೊಂದು ಫೋಟೋಗಳು ಬೇಕಾಗಿತ್ತು, ವಾರ್ನಿಂಗ್ ಒಂದೇ ಸಾಕು.
ಕೆಟ್ಟದ್ದನ್ನು ಹಾಕೋಕ್ಕೆ ಎಷ್ಟು ಬೇಕಾದ್ರೂ ಒಂದು ಸಣ್ಣ ಹುಳಿ ಹಿಂಡ್ಬಿಟ್ರೆ ಸಾಕು ಎಲ್ಲ ಹಾಳಾಗ್ಬಿಡುತ್ತಲ್ಲ. ಸೊ ಕೆಟ್ಟದ್ದು ಭಾಳ ಫಾಸ್ಟಾಗಿ ಹಿಂಗೆ ಹೋಗ್ತಾ ಇರುತ್ತೆ. ಯಾಕೆ ಹೇಳಿದೆ ಅಂದರೆ ಈ ಕತೆ ನಾನು ಆ ಥರ ತಿಮ್ಮನ ಸ್ಥಾನದಲ್ಲಿದ್ದೀನಿ. ಸಂಗೀತ ಯಾವ ರೀತಿ ಇರಬಾರ್ದು ಅಂತ ನಿಮಗೆ ಒಂದು ಪ್ರೂವ್ ಮಾಡಿಬಿಡ್ತೀನಿ 1 hour. ಸೊ ಸಂಗೀತ ಯಾಕೆ ಅಂದರೆ ನಿಮ್ಗೆ ಸಣ್ಣ ಪ್ರಶ್ನೆ ಅಂತ ಹೇಳಿದ್ನಲ್ಲ, ಒಂದು ಹುಡುಗಿ ಇದ್ಲಂತೆ, ಒಂದು ಊರಿನಲ್ಲಿ ಒಂದು ಹುಡುಗಿ ಇದ್ಲಂತೆ. ಏನು ಮೇಡಮ್, ಅವಳು ಒಳ್ಳೆ ಮ್ಯೂಸಿಷಿಯನ್, ಜೊತೆಗೆ ಅವಳು ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ಲು. ಟಿ ವಿನಲ್ಲೋ ನ್ಯೂಸ್ ಪೇಪರಲ್ಲೋ ಎಲ್ಲ ಕೆಲಸ ಮಾಡ್ತಾಯಿದ್ಲು, ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಲು. ಬಟ್ ಅಟ್ ದಿ ಸೇಮ್ ಟೈಮ್ ಶಿ ವಾಸ್ ಎ ಪ್ರಾಕ್ಟಿಕಲ್ ಮ್ಯೂಸಿಷಿಯನ್. ಅವಳ ಹೆಸರೇನು ಅಂತ ಹೇಳ್ಬೋದಾ ನೀವು? ಜಾಸ್ತಿ ಟೈಮ್ ಇಲ್ಲ, ರೆಕಾರ್ಡ್ ಆಗ್ತಾ ಇದೆ. 100 ಎಣಿಸ್ತೀನಿ, ಅಷ್ಟರಲ್ಲಿ ಅವಳ ಹೆಸರು ಹೇಳ್ಬಿಡಿ. 98, 99, 100. ಅವಳ ಹೆಸರೇನು? ಸಂಗೀತ. ಓಕೆ. ವೀಣಾ. 2. ಶ್ರುತಿ. ಓಕೆ. ಇಲ್ಲಿ ಸಂಗೀತ, ವೀಣಾ, ಶ್ರುತಿ ಅಂತ ತೊಗೊಂಡ್ರೆ ಅವಳು ಮ್ಯೂಸಿಷಿಯನ್ ಅಂತ ಗೊತ್ತಾಗತ್ತೆ. ಅವಳು ಮೀಡಿಯಾದಲ್ಲಿದ್ದಾಳೆ, TV9 ಇದು ಅದೆಲ್ಲ ಗೊತ್ತಾಗಲ್ವಲ್ಲ. ಅವಳು ಅಲ್ಲಿ ಕೆಲಸ ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಅವಳು ಕನ್ನಡ ಪ್ರಭಾನೋ ವಿಜಯ್ ಕರ್ನಾಟಕನೋ ಗೊತ್ತಾಗಲ್ಲ. ಸಂಗೀತ ಅಂದರೆ ಮ್ಯೂಸಿಷಿಯನ್, ವೀಣಾ ಅಂದರೆ ವೀಣಾ ನುಡಿಸೋಳು, ಸಂಗೀತ, ಶ್ರುತಿನೂ ಅಷ್ಟೇ. ಅವಳು ಮೀಡಿಯಾದಲ್ಲೂ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ಬೇಕು, ಅವಳು ಸಂಗೀತಗಾರ್ತಿ ಅಂತಲೂ ಗೊತ್ತಾಗಬೇಕು. ಏನು ಗೊತ್ತಾ ಅವಳ ಹೆಸರು? ಮಾಧ್ಯಮಾವತಿ ಅಂತ. ಮಾಧ್ಯಮಾವತಿ, ಮಧ್ಯಮಾವತಿ ಅಲ್ಲ. ಸೊ ನಮ್ಮ ಸಂಗೀತ ಈ ಥರ, ನಮ್ದು ಈ ಥರ. ನಮಗೆ ಕೆಲವರೆಲ್ಲ ಭಾಳ ಜಂಬ ಕೊಚ್ಕೊಳ್ತಾರೆ. ನಮ್ಮ ಸ್ನೇಹಿತರು, ಹಿಂದೆ ಒಂದು ಟೈಲರಿಂಗ್ ಮಿಷಿನ್ ಇತ್ತು. ನಮ್ಮ ಸ್ನೇಹಿತರೊಬ್ಬರು ಬಂದು, ನಮ್ಮ ಮನೆಯಲ್ಲಿ ಎಲ್ಲರೂ ಸಂಗೀತಗಾರರಪ್ಪ, ನಮ್ಮದು ಸಂಗೀತಗಾರರ ವಂಶನೇ ಬಂದಿರೋದು, ನಾವು ನಾರದನಿಂದ ಡೈರೆಕ್ಟರ್ ಡಿಸೆಂಡೆಂಟ್ಸ್, ನಾವು ನಾರದನ ವಂಶದಿಂದ ನಮ್ಗೆ ಬಂದಿದ್ದಾರೆ. ನಮ್ಮಲ್ಲಿ ಭಾಳ ಎಲ್ಲರೂ ಸಂಗೀತಗಾರ, ನಮ್ಮ ತಾಯಿ ಸಂಗೀತಗಾರ್ತಿ, ನಮ್ಮ ತಂದೆ ಹಾಡ್ತಾರೆ, ಇನ್ನು ನಮ್ಮ ಅಕ್ಕ, ನಮ್ಮ ತಂಗಿ, ಅದು ಇದು ಎಲ್ಲರೂ. ನಿಮ್ಮ ಮನೇಲಿ ಯಾರೂ ಇಲ್ಲ ಅನ್ನತ್ತೆ. ಯಾರು ಹೇಳಿದ್ದು ಅಂತ ಇನ್ನೊಬ್ಬ ಇಬ್ಬರು ಬಂದು, ನಮ್ಮ ಮನೇಲಿ ಟೈಲರಿಂಗ್ ಮಿಷಿನ್ ಕೂಡ ಸಿಂಗರ್ ಟೈಲರಿಂಗ್ ಮಿಷಿನ್ ಅಂತಿತ್ತಲ್ಲ, ಸಿಂಗರ್. ಇನ್ನೊಬ್ಬ ಹೇಳಿದ್ನಂತೆ, ನನಗೂ ಸಂಗೀತ ಜ್ಞಾನ ಇದೆ. ಅದಂಗೆ ಹೇಳ್ತೀಯಾ? ನಾನು ಈ ಮೊಬೈಲ್ ತೊಗೊಂಡಿದ್ದು ಸಂಗೀತ ಮೊಬೈಲ್ಸಲ್ಲಿ ಅಲ್ವಾ, ಸಂಗೀತ ಮೊಬೈಲ್ಸಲ್ಲಿ. ಸೊ ಹೀಗೆ ಸಂಗೀತನ ಬೇರೆ ಇನ್ನೊಂದು ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಸಂಗೀತ ಭಾಳ ಭಕ್ತಿಯಿಂದ ನೀವೆಲ್ಲ ಅಪ್ರೋಚ್ ಮಾಡೋರು. ನಮ್ಮದು ಸ್ವಲ್ಪ ವಕ್ರದೃಷ್ಟಿ, ಈ ಕಡೆಯಿಂದ ಹಿಂದ್ಗಡೆಯಿಂದ ಬಂದು ಸ್ಟೇಜ್ ಮೇಲೆ ಹಿಂಗೆ ಹೋಗ್ತಾರೆ. ನನಗೆ ಇದು ಲಂಚ್ ಬ್ರೇಕಾ? ಈಗ ಲಂಚ್ ಬ್ರೇಕ್. ಸೊ ಪಕ್ವಾದ್ಯ ಇದು ನನಗೆ ಒಂದು ಇದಿದೆ, ಡಿಫೆಕ್ಟೋ ಡಿಫಿಷಿಯನ್ಸಿನೋ ಅಥವಾ ಒಂದು ಇದೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದೌರ್ಬಲ್ಯನೋ ದುರ್ಗುಣನೋ ಏನು ಬೇಕಾದ್ರೆ ಕರೀರಿ. ಸಂಗೀತನ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂದರೆ ಅದರ ರಾಗ ತಿಳ್ಕೊಂಡ್ರೆ ಮಾತ್ರ ಓ ಅಂತ ಎಂಜಾಯ್ ಮಾಡ್ತೀನಿ. ಆ ಥರ ಒಂದು ನನಗೆ ಒಬ್ಬ ಸ್ನೇಹಿತರು ಸಿಕ್ಕಿದ್ರು. ಅವನಿಗೂ ಅದೇ ಥರ ಕೂತ್ಕೊಂಡಿದ್ರೆ ಸಾಕು. ಆಡಿಟೋರಿಯಂನಲ್ಲಿ ಗಾಯನ ಸಮಾಜಕ್ಕೆ ಹೋಗ್ತಾ ಇರ್ತೀವಿ. ಗಾಯನ ಸಮಾಜ ಚೌಡಯ್ಯದಲ್ಲಿ ಹೋದರೆ ಯಾರು ಹಾಡ್ತಾ ಇದ್ರೆ ಪಕ್ಕದಲ್ಲಿರೋರು ಹೊಡೆದು ಇದು ಯಾವ ರಾಗ ಅಂತ ಶುರು ಮಾಡೋಕ್ಕೆ ಮುಂಚೆನೆ ಹೋಗ್ತಾ ಇದ್ದಾಗ ಅವ್ರು ಎಷ್ಟೋ ಜನ ಎದ್ದೋಗ್ಬಿಟ್ಟಿದ್ದಾರೆ, ಇವನ್ ಕಾಟ ತರಿಸ್ಕೊಳ್ತಾರೆ ಅಂತ. ಅವನು ಒಬ್ಬನ ಕತೆ ನಾನು ನಿಮಗೊಂದು ಕತೆ ಹೇಳ್ಬಿಡ್ತೀನಿ. ಈಗ ಅವನನ್ನು ಎಲ್ಲರೂ ಸಂಗೀತಗಾರರೆಲ್ಲ ಮಹಾ ದೊಡ್ಡ ಗುರುಗಳು ಅವನ್ನ ಅವಾಯ್ಡ್ ಮಾಡ್ತಾಯಿದ್ರು. ಇವನನ್ನು ಮಾತ್ರ ಶಿಷ್ಯನಾಗಿ ಸ್ವೀಕರಿಸಬಾರ್ದು, ಭಾಳ ಕಷ್ಟ ಕೊಡ್ತಾನೆ, ಒಂದು ಹಾಡು ಕಂಪ್ಲೀಟ್ ಮಾಡೋಕ್ಕೆ ಬಿಡಲ್ಲ ಇವನು ಅಂತ. ಸರಿ ಹೋದ. ಅವನಿಗೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸಿನಿಮಾ ಹಾಡುಗಳು, ಸುಗಮ ಸಂಗೀತ, ಜನಪದ ಗೀತೆ ಎಲ್ಲದರಲ್ಲಿಗೂ ಅವನಿಗೆ ಭಾಳ ಇಷ್ಟ. ಅಂಥವ್ರು ಹುಡುಕೊಂಡು ಒಬ್ಬರು ಮನೆಗೆ ಹೋದ ಕಂಪ್ಲೀಟ್ ಮಾಡೋಕ್ಕೆ. ಸರಿ ಸರ್, ಯಾವುದೋ ಒಂದು ರಾಗ ಹೇಳ್ಕೊಡಿ ಸರ್. ಸರಿ, ಇವನು ಹೇಳಿದ್ರು. ಸರಿ ಶುರು ಮಾಡಿ ಸರ್ ಅಂತ ಅವನಿಗೆ ದಕ್ಷಿಣೆ ಎಲ್ಲ ಇಟ್ಬಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡ್ದ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ಅಂದ್ರೆ ಇವರು. ಸರ್ ಒಂದು ನಿಮಿಷ, ಇದು ಯಾವ ರಾಗ ಅಂದ. ತತ್ತೇರಿಕೆ ಇರಿ, ಫುಲ್ ಹಾಡ್ತೀನಿ ಕೇಳ್ರಿ. ಇಲ್ಲ, ರಾಗ ಯಾವುದು ಅಂತ ಹೇಳ್ಬಿಡಿ ಸರ್. ಇದು ಹಂಸಧ್ವನಿ ರಾಗ. ಈ ಹಂಸಧ್ವನಿ ಬಗ್ಗೆ ನಾನು ಒಂದು ರಿಸರ್ಚ್ ಮಾಡಿದ್ದೀನಿ. ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವರು ಸಾಫ್ಟ್ವೇರ್ ಇಂಜಿನಿಯರು. ವೆಸ್ಟ್ ಆಫ್ ಕಾರಿಡೋರಲ್ಲಿ ಅವ್ರ ಮನೆ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕೆಲಸ. ಸಂಗೀತ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮಲ್ಲಿ ಸಿಗಲ್ಲ ಅವರಿಗೆ. ಅಲ್ಲಿ ವಾರಕ್ಕೆ 3 ದಿವಸ ಅವಾಗ ಹೋಗ್ತಾಯಿದ್ರು, ಇವಾಗ ವಾರಕ್ಕೆ 3 ದಿವಸ ಸಿಗೋದ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಬೆಳಗ್ಗೆ 7:00 ಹೋದರೆ ರಾತ್ರಿ 8:30, 9 ಗಂಟೆಗೆ ವಾಪಸ್ ಮನೆಗೆ ಬಂದಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ಏನಾದ್ರು ಒಂದು ಮೆಥಡ್ ಕಂಡುಹಿಡಿಬೇಕು ಅಂತ ಅವರು ಬೈಕ್ನಲ್ಲಿ ಹೋಗುವಾಗ, ಇಲ್ಲಿಂದ ಅಲ್ಲಿಗೆ ಬೈಕ್ನಲ್ಲಿ ಹೋದರೆ 3 ಗಂಟೆ ಕಚೇರಿ ಮಾಡಿಬಿಡ್ಬೋದು, ಅಷ್ಟು ಟೈಮ್ ಸಿಗುತ್ತೆ. ಸೊ ಹಿಂಗೆ ಹೋಗ್ತಾ ಇರಲ್ಲ, ಇದು ಬೈಕ್ನಲ್ಲೇ ಹೆಲ್ಮೆಟ್ ಹಾಕೊಂಡು ಅಂತ ಹಾಡು ಹೇಳ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಒಂದು ದಿವಸ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅವರಿಗೆ. ಪಿಲಿಯನ್ನಾಗಿ ನನ್ನನ್ನು ಕೂಡಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ. ಬೆಂಗಳೂರು ರಸ್ತೆಗಳೆಲ್ಲ ನಿಮಗೆ ಗೊತ್ತು, ಬರೀ ಹಳ್ಳ ದಿಣ್ಣೆ ಈ ಥರದ್ದೆಲ್ಲ ಹಿಂಗೆ ಹೋಗ್ತಾ ಇದೆ. ಅವರು ಈ ಹಂಸಧ್ವನಿ ರಾಗ ಆಡ್ಕೊಂಡು ಹಿಂಗೆ ಹೋಗ್ತಾರೆ. ನನಗೆ ಜೋರಾಗಿ ಹೇಳ್ತಾರೆ, ನನಗೆ ಹಿಂದ್ಗಡೆ ಕೇಳಿಸ್ತಾ ಇತ್ತು.
ಹೋಗ್ತಾ ಇದ್ದಾಗ ರೋಡಲ್ಲಿ ಯಾವಾಗ ಹಲ್ಪ್ ಬರುತ್ತೋ ಹಳ್ಳು ಬರೋದು, ವಾತಾಪಿ ಗಣಪತಿಂ ಭಜೆ ಅಂದಿಗೆ ಹೋಗ್ತಾ ಇರ್ತಾರೆ. ಭೂತಾದಿ ಸೇವಿತ ಚರಣಂ ಭೂತ ಭೌತಿಕ ಹಿಂಗೆ ಹೋಗ್ತಾ ಇದ್ದಾರೆ ರೋಡಲ್ಲಿ. ಕೆಲವು ಸರಿ ಈ ಕಂಟಿನ್ಯೂಸ್ ಹಂಪ್ಗಳು ಬರುತ್ತೆ ಗೊತ್ತಾ, ಒಂದು 7-8 ಹಂಪ್ಗಳು ಕಂಟಿನ್ಯೂಸ್ ಹಂಪ್, ಅಲ್ಲಿ ಸಿಕ್ಕಾಕೊಂಬಿಟ್ರು. ಕರಾಂಬುಜ ಪಾಶ ಬೀಜ ಪೂರಂ ಕಲುಷ ವಿದೂರಂ ಅಂದರು. ಎಗರ್ತಾ ಇದ್ದೀನಿ ನಾನು, ಕರಾಂಬುಜ ಪಾಶ ಬೀಜ ಪೂರಂ ಕಲುಷ ವಿದೂರಂ ಅಂದ ತಕ್ಷಣ ಎದುರುಗಡೆ ಒಂದು ದೊಡ್ಡ ಟ್ರಕ್ ಬಂದ್ಬಿಡ್ತು, ಭೂತಾಕಾರಂ ಅಂತ. ತಕ್ಷಣ ಸೈಡ್ಗೆ ಗಾಡಿ ಹಾಕ್ಕೊಂಡು ವೈ ಅಂತ ಫುಟ್ಪಾತ್ ಸೈಡ್ ಗಾಡಿ ಹಾಕ್ಕೊಂಡು ಸ್ಟ್ಯಾಂಡ್ ಹಾಕ್ಬಿಟ್ಟು ಹೆಲ್ಮೆಟ್ ತೆಗಿತಾ ನನಗೆ ಕೇಳಿದ್ರು, ಇವಾಗ ನಾನು ಹಾಡ್ತಾ ಬಂದಲ್ಲ, ಇದು ಯಾವ ರಾಗ ಗೊತ್ತಾ ನಿಮಗೆ ಅಂದರು. ನಾನು ಗೊತ್ತು ಅಂದೆ. ಯಾವ ರಾಗ ಹೇಳಿ ಅಂದರು. ಹಂಸಧ್ವನಿ ಅಂತ. ಇದು ರಾಗ ಹಂಸಧ್ವನಿ, ನಮ್ಮ ಬೆಂಗಳೂರಲ್ಲಿ ಹಾಡೋಂಥದ್ದು. ನಮ್ಮ ಸ್ನೇಹಿತರೊಬ್ಬರು ಹನುಮಂತ ನಗರದಲ್ಲಿ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಅವ್ರ ಹೆಸರು ಬೇಡ, ಅವರು ಕ್ಲಿನಿಕ್ಗೆ ಹೋದರೆ ನೀವು ಅವರ ಸ್ಪೀಕರಲ್ಲಿ ಲೈಟಾಗಿ ಸಣ್ಣದಾಗಿ ಒಂದು ಹಾಡಾಗ್ತಾ ಇರ್ತಾರೆ. ಯಾವಾಗ ಹೋದ್ರೂ 24/7 ಈ ವಾತಾಪಿ ಗಣಪತಿ ಮಜಾ ಹಾಡು. ಇದೊಂದು ಬಿಟ್ಟರೆ ನಾನು ಎಷ್ಟೋ ಸಲ ಹೋಗಿದ್ದೀನಿ, ಹೋದಾಗೆಲ್ಲ ಅದೇ ಬರೀ ವಾತಾಪಿ ಗಣ ಹಿಂಗೇ ಆಗ್ತಾ ಇರ್ತಾರೆ. ಡಾಕ್ಟ್ರೇ, ಯಾತಕ್ಕೆ ಬೇರೆ ಹಾಡುಗಳು ನೀವೇನು ಹಾಕೋಕ್ಕಾಗಲ್ಲ? ಇಲ್ಲಪ್ಪ, ಅದು ಆಯುರ್ವೇದಕ್ಕೆ ಭಾಳ ಸೂಟ್ ಆಗುತ್ತೆ ಈ ರಾಗ. ಅದೇಂಗೆ ಸೂಟ್ ಆಗುತ್ತೆ? ನಮ್ಮದು ನೋಡಿ 3 ನಾಡಿ ನೋಡ್ತೀವಲ್ಲ ನಾವು, ನಾಡಿ ನೋಡಿದಾಗ 3 ದೋಷ. ಅದರೊಳಗೆ ವಾತಾಪಿ ಅಂದರೆ ವಾತ ಪಿತ್ತ. ವಾತ ಮತ್ತು ಪಿತ್ತ 2. ಈ ನಮ್ಮ ಗುಳಿಗೆ ಲೇಹ್ಯ ಅದು ಇದೆಲ್ಲ ತೊಗೊಂಡ್ರೆ ನಮ್ಮ ಗಂಟ್ಲೆಲ್ಲ ಕ್ಲಿಯರ್ ಆಗಿ ನಮ್ಮ ಧ್ವನಿ ಹಂಸ ಧ್ವನಿ ಆಗತ್ತೆ. ಅದಕ್ಕೋಸ್ಕರ ವಾತ ಪಿತ್ತ ಕಫ ಇಂಕ್ಯೂರ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಆಡ್ತಾ ಇರ್ತೀನಿ ಅಂತಂದರು. ಸೊ ಇದು ಹಂಸಧ್ವನಿ. ಅವನು ಯಾರೋ ಹುಡುಗ ಬಂದಿದ್ನಲ್ಲ ರಾಗ ತಿಳ್ಕೊಳ್ಳೋಕ್ಕೆ, ಅಲ್ಲಿದ್ದು ಫ್ಲ್ಯಾಶ್ ಬ್ಯಾಕು. ಅವನು ಕೂತಿದ್ದಾನೆ, ಇದು ನಮ್ಮಮ್ಮ ಶಾರದೆ ಆಡ್ತಾರೆ. ಸರ್ ಇದು ಯಾವ ರಾಗ ಅಲ್ಲ, ಹಂಸಧ್ವನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಹಂಸಧ್ವನಿ ಅಂತ ನೋಟ್ ಮಾಡ್ಕೊಂಡ. 2ನೇದು ಬೇರೆ ಹಾಡು ಹೇಳ್ಕೊಡಿ ಸರ್, ಇದು ಸಾಕು ಅಂದ. ಇಷ್ಟು ಬೇಗ ಕಲ್ತ್ಬಿಟ್ರೆ ನೀವು? ಇಲ್ಲ, ಈ ಬೇರೆ ಹಾಡು ಬೇರೆ ತಿಳ್ಕೊಬೇಕು, ನಾಲೆಡ್ಜ್ ಬೇಕು, ಇಂಪಾರ್ಟೆಂಟು. ಸರಿ ಆಯಿತು. ಈ ಪರಿ ಅಲ್ಲ ಯಾವುದದು, ಹಾಂ, ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ ಗೋಪಿ ಜನ ಒಂದು ನಿಮಿಷ. ಸರಿ ಇದು ಯಾವ ರಾಗ? ತೇರಿಕೆ. ಒಂದು ಹಾಡಂತೂ ಕಂಪ್ಲೀಟ್ ಮಾಡೋದು ಬೇಡ, ಒಂದು ನುಡಿ ಆದರೂ ಕಂಪ್ಲೀಟ್ ಮಾಡ್ತೀನಿ ಇರ್ರಿ. ರಾಗ ಯಾವ್ದು ಹೇಳ್ಬಿಡಿ ಸರ್. ಇದು ಹಂಸಾನಂದಿ ಅಂತ. ಏನು ಸರ್, ಭಾಳ ಗ್ರೇಟ್ವಾದ ಹಂಸಧ್ವನಿ, ಇದು ಹಂಸಾನಂದಿ. ಭಾಳ ಖುಷಿ ಅಂತ ನೋಟ್ ಮಾಡ್ಕೊಂಡ. ಮೂರನೇದು ಹಿಂಗೆ ಹೇಳ್ತಾ ಇದ್ದಾರೆ, ಬಂಟು ರೀತಿ ಕೋಲು ವಯ್ಯ ರಾಮ. ಸರ್ ಒಂದು ನಿಮಿಷ ಇದು ಯಾವುದು? ತೇರಿಕೆ. ನೀವು ಏನಾದ್ರು ಮಾಡಿ ಕಳಿಸ್ಬೇಕಲ್ಲ, ಇವನಿಗೆ ಒತ್ತೋಡಿಸ್ಬೇಕಲ್ಲ. ನೋಡ್ತಾ ಇದ್ದಾರೆ, ಇದು ಹಂಸನಾದ. ಓ, ಇಷ್ಟೇ ತಾನೇ ಕರ್ನಾಟಕ ಸಂಗೀತ, ಬರೀ ಹಂಸಾನಂದಿ, ಹಂಸಧ್ವನಿ, ಹಂಸನಾದ ಇಷ್ಟೇ ಅಂತಿಂಗೆ ಅಂತ ಇದ್ದಾರೆ. ಅಷ್ಟರೊಳಗೆ ಇವ್ರು ಕಳ್ಸಕ್ಕೆ ಇವ್ನು ಏನಾರು ಮಾಡಬೇಕು ಅಂತ ಇದ್ದಕ್ಕಿದ್ದಂಗೆ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು ಇವರು ರಾಜ್ಕುಮಾರ್ದು ಒಂದು ಹಾಡು ಹೇಳ್ಬಿಟ್ರು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸರ್ ಇದು ಯಾವ ರಾಗ ಅಂತ ನನಗೆ ಗೊತ್ತಾಗೋಯ್ತು ಅಂದ್ಬಿಡೋದು. ಇವನು ಕೇಳಲಿಲ್ಲ. ನಿಮಗೆ ಗೊತ್ತಾಗೋಯ್ತಾ ರಾಗ ಯಾವ್ದು ಹೇಳಿ? ಸರ್ ಅದು ಹಂಸಧ್ವನಿ, ಆಮೇಲೆ ಹಂಸನಂದಿ, ಆಮೇಲೆ ಹಂಸನಾದ, ಇದು ಹಂಸಕ್ಷೀರ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು ಅಂದರೆ ಹಂಸಕ್ಷೀರ ಅಂತ ಹೊಸ ರಾಗ ಕಂಡು, ಬರೀ ಬಾಲಮುರಳಿ ಕೃಷ್ಣ ಯಾವುದಾದ್ರು ರಾಗ ಕಂಡುಹಿಡಿತಿದ್ರು ಅಂತಿದೆಯಲ್ಲ. ಸೊ ಇವನು ಈ ಥರ ಕೆಲವರು ಸಂಗೀತಗಾರರು ಯಾವ ಥರ ಇರಬಾರ್ದು, ತಿಮ್ಮನ್ ಥರ, ತಿಮ್ಮನ್ಗೋಸ್ಕರ ಇವನು ಒದ್ದೋಡಿಸ್ಬಿಟ್ರು, ಆಗಲ್ಲ ಅಂತ. ಸರಿ, ಇನ್ನೊಂದು ಏರಿಯಾಗೆ ಹೋದ, ಅಲ್ಲೊಬ್ಬ ಗುರುನ ಹಿಡ್ಕೊಂಡ. ಎಲ್ಲ ಕಡೆ ಕಂಪ್ಲೀಟ್ ಮಾಡ್ಕೊಂಡು ಶಿಷ್ಯರನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಡ್ಕೊಡಿ ಸರ್. ಒಟ್ಟಿಗೆ ಬೇಡ, ನನಗೆ ಮಾತ್ರ ಸಪ್ರೇಟಾಗಿ ಹೇಳ್ಕೊಡ್ಬೇಕು ನೀವು. ಆಮೇಲೆ ರಾಗದ ನಾಲೆಡ್ಜ್ ಭಾಳ ಇಂಪಾರ್ಟೆಂಟು. ಎಲ್ಲ ಶಿಷ್ಯರು ಮನೆಗೆ ಹೋದ್ಮೇಲೆ ಪಾಠ ಎಲ್ಲ ಮುಗಿಸಿ ನನಗೆ ಹೇಳ್ಕೊಡಿ ಅಂತ ಕೂತ್ಕೊಂಡ. ಸರಿ, ಶುರು ಮಾಡ್ರಪ್ಪ. ಎಂದರೋ ಮಹಾನುಭಾವುಲು ಅಂದರು. ಇದು ಯಾವ ರಾಗ ಸರ್ ಅಂದ. ಹೌದೇರಿ, ಪಂಚರತ್ನ ಕೀರ್ತಿ. ಇದು ಶ್ರೀರಾಗ ಅಂತ. ಶ್ರೀರಾಗ. ಓ ಸರಿ. 2ನೇ ಹಾಡು ಹೇಳ್ಕೊಡಿ ಸರ್ ಅಂದ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಸರ್ ಇದು ಯಾವ ರಾಗ? ಮರೆಯೋಕ್ಕೆ ಮುಂಚೆ ಹೇಳ್ಬಿಡಿ ಸರ್. ಇದು ರಾಗೇಶ್ರೀ ಅಂತ. ಅವಾಗ ಹೇಳಿದ್ರಲ್ಲ, ಅದು ಶ್ರೀ ರಾಗ, ಇದು ರಾಗೇಶ್ರೀ. ಉಲ್ಟಾ ಮಾಡಿದ್ರೆ ರಾಗ ಚೇಂಜು. ಸುರ ಸುಂದರಾಂಗ ಕೃಷ್ಣ ನೀ ಬಾರೋ, ಎಳೆ ನಗು ಬೆಳಗುವ ಮುಖವನ್ನೇ ತೋರೋ, ಸುರ ಸುಂದರಾಂಗ ಕೃಷ್ಣ ನೀ ಬಾರೋ ಅಂದರು. ಭಾಳ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಸರ್. ಇದು ಯಾವ ರಾಗ? ಇದು ಭಾಗ್ಯಶ್ರೀ. ಓ,
ಭಾಳ ಚೆನ್ನಾಗಿ. ಅದು ರಾಗೇಶ್ರೀ, ಶ್ರೀರಾಗ, ಭಾಗ್ಯಶ್ರೀ, ಇಷ್ಟೇ ಸಂಗೀತ. ಇದಕ್ಕಿಂತ ಬರೀ ಧ್ವನಿಗಿಂತ ಚೇಂಜ್ ಆಗಿದೆಯಲ್ಲ ಇದು ಅಂತ ಕೂತ್ಕೊಂಡಿದ್ದಾನೆ. ಯಥಾ ಪ್ರಕಾರ ಅವ್ರು ಫೋನ್ ಮಾಡಿ ಹೇಳಿದ್ರು, ಯಾರೋ ಒಬ್ಬ ಬರ್ತಾನೆ, ಇವನ್ನ ಸಾಗಾಕಿ ಕೊನೆಯಲ್ಲಿ ಏನೋ ಚೇಂಜ್ ಮಾಡಿಬಿಡಿ ಇವನು. ಇವ್ರು ಚೇಂಜ್ ಮಾಡಿದ್ರು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಸರಿ, ರಾಗ ಗೊತ್ತಾಗೋಯ್ತು. ಇವ್ರಿಗೆ ಯಾವ್ದಪ್ಪ ಇದು ಅಂತ ಯೋಚನೆ ಮಾಡ್ತಾ ಇರೋರು. ಸರ್, ಅದು ಶ್ರೀರಾಗ, ಅದು ರಾಗೇಶ್ರೀ, ಆಮೇಲೆ ಭಾಗ್ಯಶ್ರೀ, ದೇಹದಿಂದ ದೂರ ಆದಮೇಲೆ ಇದು ಇತಿಶ್ರೀ. ರಾಗ ಅಲ್ಲಿಗೆ ಮುಗೀತು, ದೇಹ ದೂರ. ಹಿಂಗೆ ಕೆಲವರು ರಾಗಗಳನ್ನ ಹುಡ್ಕೋದು ಭಾರಿ ಕಷ್ಟ ಅನ್ನೋದಕ್ಕೋಸ್ಕರ ಅಷ್ಟು ಸುಲಭವಾಗಿ ಬರಲ್ಲ. ಎಷ್ಟು ಸಾಧನೆಗಳು ಮಾಡಿರ್ತಾರೆ. ನಿಮ್ಗೊಂದು 2 ಘಟನೆ ಜ್ಞಾಪಿಸ್ಬೇಕು ನಿಮಗೆ. ನಿತ್ಯಶ್ರೀ, ಹೌದೌದು. ಸೊ ನಿತ್ಯಶ್ರೀ, ಸತ್ಯಶ್ರೀ, ಈ ಥರ ಕೆಲವರು 3-4 ಹಾಡುಗಳು ಕಲ್ತ್ಕೊಂಡ್ಬಿಟ್ಟು ಮಾತ್ರಕ್ಕೆ ನಾನು TV ಚಾನಲ್ಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಆ ಥರದ್ದೆಲ್ಲ ಅಂದ್ಕೊಂಡಿರ್ತಾರಲ್ಲ. ಬೀಚಿ ಅದೇ ಥರ ಈ ಥರ ಸಂಗೀತಗಾರನ ಇವನ್ನೆಲ್ಲ ಎಂಥ ಇರ್ತಾರೆ ಕಲ್ಕೋಬೇಕು ಅನ್ನೋದಕ್ಕೋಸ್ಕರ. ಮೊನ್ನೆ ರೀಸೆಂಟಾಗಿ ಒಂದು ಫಂಕ್ಷನ್ ಆಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಯಾವುದೋ ಒಂದು ಪುಸ್ತಕ ಏನು ಪ್ರಹಾರ ಅಂತ ನಮ್ಮ ಇವ್ರದ್ದು ಪ್ರವೀಣ್ ಗೋಡ್ಖಿಂಡಿ ಪುಸ್ತಕ ರಿಲೀಸು. ಶಿವು ಇದ್ದರು, ಆನೂರು ಅನಂತಕೃಷ್ಣ ಶರ್ಮಾ, ಶಿವು, ಸರಿ ಅವರೇ ನಾನು ಶಿವು, ಆಮೇಲೆ ಗೋಡ್ಖಿಂಡಿ ಯಾರು ಇದ್ದರು. ನನಗೂ ಇದೇ ಥರ ಕರೆದಿದ್ರು ನಂದೊಂದು ಭಾಷಣ. ಆವಾಗ ನಾನೊಂದು ಘಟನೆ ಹೇಳಿದೆ. ಎಲ್ಲೋ ಒಂದು ಕಡೆ ಬರ್ದಿದ್ದು ನಮ್ಮ ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅಲ್ಲ, ಆಕಾಶವಾಣಿನಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಎಸ್ ಕೃಷ್ಣಮೂರ್ತಿ. ಭಾಳ ಯಾವ ಕೃಷ್ಣಮೂರ್ತಿ? ಅವ್ರದ್ದು ಒಂದು ಘಟನೆ ಇದೆ ಭಾಳ ಬ್ಯೂಟಿಫುಲ್ ಆಗಿ. ಒಂದ್ಸಲಿ ರಾಮೋತ್ಸವ ಟೈಮು, ಇನ್ನೇನು ಮುಂದಿನ ತಿಂಗಳು ಬಂತು. ರಾಮೋತ್ಸವ ಟೈಮ್ನೊಳಗೆ ಒಂದು ಸಂಗೀತ ಶಾಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾರೋ ಒಬ್ಬರು ಆರ್ಗನೈಸರ್ಸ್ ರಾಮೋತ್ಸವ ನಡೆಸ್ಕೊಂಡು ಹೋಗ್ತಾರೆ, ಬಂದಿದ್ದಾರೆ. ಗುರುಗಳೇ ನಮಸ್ಕಾರ. ಸರ್, ಏಪ್ರಿಲ್ 24ನೇ ತಾರೀಕು ತಾವು ಫ್ರೀ ಇದ್ದೀರಾ ಭಗವತ್ರೆ? ಏಪ್ರಿಲ್ 24ನೇ ತಾರೀಕು ಶಿಷ್ಯನಿಗೆ ನೋಡಪ್ಪ ಅಂದರು. 24ನೇ ತಾರೀಕು ಫ್ರೀ ಇದ್ದೀವಿ ಅಂತ ಹಿಂಗೆ ಹೇಳಿದ್ರು. ಫ್ರೀ ಇದ್ದಾಗ ಏನು ಸರ್ ಸಮಾಚಾರ? ಸರ್, ನಮ್ಮಲ್ಲಿ ಒಂದು ರಾಮೋತ್ಸವ ಮಾಡ್ಕೊಡ್ಬೇಕು, ನಮ್ಮ ಬೀದಿನಲ್ಲಿ ಒಂದು ರಾಮೋತ್ಸವ ಮಾಡ್ತಾಯಿದ್ವಿ, ಮಾಡ್ಕೊಡ್ಬೇಕು. ಸರ್, ಯಾರ್ಯಾರು ಬರ್ತೀರಾ? ಸರ್, ನಾನು ಬರ್ತೀನಿ, ಇನ್ನೊಂದು ನಮ್ಮ ಶಿಷ್ಯ ಬರ್ತಾನೆ, ಆ ವೈಲಿನ್ನು, ಹಂಗೆ ಮೃದಂಗ, ಆ ಘಟ, ಆಮೇಲೆ ಮೋರ್ಸಿಂಗು, ಇಷ್ಟು ಜನ ಬರ್ತೀವಿ. 50,000 ಖರ್ಚಾಗ. ಅಯ್ಯೋ, 50,000ನಾ ಸರ್? ನಮ್ಗೆ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಸರ್. ಮತ್ತು ಏನು ಕೊಡ್ತೀರಾ? ನಾವು ಪಾನಕ ಕೋಸಂಬರಿ ಕೊಡ್ತೀವಿ ಸರ್. ಪಾನಕ ಕೋಸಂಬರಿ ಕೊಡ್ತೀವಿ ಸರ್. ಪಾನಕ ಕೋಸಂಬರಿಗೆ 3 hours ಕಚೇರಿ ಮಾಡೋಕ್ಕೆ ಎದ್ದವ್ರಿ ನೀವು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ, ಇಲ್ಲಿ ಕ್ಲಾಸ್ ಇದೆ ನನಗೆ. ಅಲ್ಲ ಸರ್, ದಯವಿಟ್ಟು ಹಂಗೆ ಅನ್ಬೇಡಿ ಸರ್, ರಾಮನ ಸೇವೆ ಅಂದ್ಕೊಂಡು ಬನ್ನಿ ಅಂದರು. ರಾಮ ಅಂದ ತಕ್ಷಣ ಇವರು ಮನಸ್ಸು ಕರ್ಗೋಯ್ತು. ಇವರು ರಾಮನ ಭಕ್ತರು, ಕೋಟಿ ರಾಮ ಜಪ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತೆಲ್ಲ ಬರ್ದಿರೋರು. ಸೊ ಈ ಥರ ಇದ್ದವರು ರಾಮ ಅಂತ ಹೆಸರು ಹೇಳ್ಬಿಟ್ನಲ್ಲ, ಇವನನ್ನು ಕಳ್ಸೋಕ್ಕಾಗಲ್ಲ. ಆಯ್ತು ಬಿಡಿ, ನಾನು ಬರ್ತೀನಿ, ಹೋಗಿ 24ನೇ ತಾರೀಕು ಎಲ್ಲ ನೋಟ್ ಮಾಡ್ಕೊಳ್ರಪ್ಪ. 24 ಅಂತ ಒಟ್ಟೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಡು, ಬನ್ನಿ ಸರ್ ಪಾನಕ ಕೋಸಂಬರಿ ರೆಡಿ ಇರುತ್ತೆ, ನಮಸ್ಕಾರ ಮಾಡ್ಬಿಟ್ಟು ಹೊಟ್ಟೋದ. ಇವರು ಶಿಷ್ಯನ ಕರೆದು 24ನೇ ತಾರೀಕು ನೋಟ್ ಮಾಡ್ಕೊಂಬಿಡಪ್ಪ. ವೈಲಿನ್, ನೀವು ವೈಲಿನ್ ಅಂದರೆ ಸರಿ ರಘುರಾಮ್ ಅಲ್ಲ. ರಘುರಾಮ್ ಎಂಥ ಗ್ರೇಟ್ ಡಾಕ್ಟರ್ ರಘುರಾಮ್ ಎಂಥ ವಿನಯವಂತ, ಎಂಥ ಸಭ್ಯಸ್ಥ, ಎಂಥ ಜೆಂಟ್ಲ್ಮನ್ ಅನ್ನೋಕ್ಕೆ. ಮಾತಿನಲ್ಲಿ ಕೂಡ ಅವ್ರಿಗೆ ಇನ್ಯಾರಿಗೂ ನೋಯಿಸಲ್ಲ ಅಲ್ವಾ? ನಿಮ್ಮ ಅಣ್ಣ ತಪ್ಪಿಕೊಳ್ಳಿ, ಕರೆಕ್ಟಾ? ನಿಜವಾಗ್ಲೂ ಎಂಥ ಗ್ರೇಟ್ ಅನ್ನೋಕ್ಕೆ ಅವರು ಮಾತಿನಲ್ಲಿ ಕೂಡ ಇನ್ನೊಬ್ಬ. ಹಿ ಈಸ್ ನಾಟ್ ಓನ್ಲಿ ಎ ವೈಲಿನಿಸ್ಟ್ ಬಟ್ ನಾನ್ ವೈಲಿನಿಸ್ಟ್ ಆಲ್ಸೋ. ಸೊ ಅವ್ರಿಗೆ ಕರೆದ್ರು. ಆಮೇಲೆ ಅವ್ರಿಗೆ ಕರೆದು ಎಲ್ಲ ನೋಟ್ ಮಾಡ್ಕೊಂಬಿಡಿ, ವೈಲಿನವರು, ಘಟ, ಮೃದಂಗ, ಮೋರ್ಸಿಂಗು ಎಟ್ಸೆಟ್ರಾ, ತಾಳ ಹಾಕೋದು ಎಲ್ಲರೂ ನೋಡ್ಕೊಂಬಿಡಿ ಅಂತ ಹೇಳಿ 24ನೇ ತಾರೀಕು ಅವತ್ತು ಹೋಗ್ಬೇಕಪ್ಪ. ಆವತ್ತು ಒಂದು ವಿಶೇಷ ಕಚೇರಿ ನಾವು ಮಾಡಬೇಕು, ಜ್ಞಾಪಕ ಇಟ್ಕೊಂಬಿಡಿ ಎಲ್ಲರೂ. ಹೇಳಿ ಸರ್, ಏನು ವಿಶೇಷ ಕಚೇರಿ? ಆವತ್ತು ಇಡೀ 3 ಗಂಟೆ ಕಚೇರಿ, ಬರೀ ಮೋಹನ ರಾಗದಲ್ಲೇ ಕಚೇರಿ. ನಾ ಶಿಷ್ಯ ಕೇಳ್ದ, ಯಾಕೆ ಸರ್, ಯಾಕೆ ಗುರುಗಳೇ ಅಷ್ಟೊಂದು ಮೋಹನ ರಾಗದ ಕೀರ್ತನೆ, ಮೋಹನ ರಾಗದ ತಿಲ್ಲನ, ಮೋಹನ ರಾಗದ ದೇವ್ರನಾಮ ಎಲ್ಲ ಮೋಹನ ರಾಗನೇ, ಬೇರೆ ಯಾವ ರಾಗನೂ ಇಲ್ಲ, ಬರೀ ಅದೊಂದೇ ಆವತ್ತು. ಯಾಕೆ ಸರ್ ಅಂದರೆ ಮೋಹನ ರಾಮ ಅಂತ ಆ ಥರ ಏನಿರ್ಬೋದು? ಶಿಷ್ಯನ ಕೇಳಿದ್ರು, ನಿನಗೆ ಮೋಹನ ರಾಗ ಪಾಠ ಆಗಿದೆ ತಾನೆ? ಆಗಿದೆಯಲ್ಲ, ನೀವೇ ಹೇಳ್ಕೊಟ್ರಲ್ಲ. ಆ ಮೋಹನ ರಾಗದ್ದು ಆರೋಹಣ ಅವರೋಹಣ ಹೇಳು ಅಂದರು. ಇವನು ಸರಿ ಗ ಪದ ಸ ದ ಪ ಗ ರಿ ಸ. ಸಪ್ತ ಸ್ವರಗಳಲ್ಲಿ ಯಾವ 2 ಸ್ವರಗಳು ಇಲ್ಲ ಇದ್ರೊಳಗೆ? ಮ ನಿ ಇಲ್ಲ, ಮನಿ ಇಲ್ವಲ್ಲ. ಅಲ್ವಾ? ಮನೆ ಕೊಡಲ್ಲ ಅಂದ್ಬಿಟ್ರಲ್ಲ. ಇದನ್ನು ಅವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಹೇಳಿದೆ.
ಇಂಡಿಯನ್ಸ್ ವರ್ಲ್ಡ್ ಕಲ್ಚರ್ ಹೇಳಿದಾಗ ಶಿವು ಏನು ಹೇಳಿದ್ರು, ರೇ ಗುಂಡೂರಾಯ್ರೆ ನೀವು ಹಿಂಗೆ ಹೇಳ್ತೀರ ಮೋಹನ ರಾಗ ಅಂತ, ಕೆಲವು ಸಲ ನಮ್ಮ ಕಚೇರಿಗೆ ಬರೀ ಮೋಹನ ಅಲ್ಲ, ಬೇರೆ ಯಾವ ರಾಗ ಆಡಿದ್ರು ನಮ್ಮ ಸಂಭಾವನೆ ಸಿಗಲ್ಲ. ಸಂಗೀತಗಾರರು ಆ ಸೇವೆ ಅದು ಭಾಳ ಅದ್ಭುತ ಆಗ್ಬೋದು. ನಿಮಗೆ ಇನ್ನೊಂದು ಘಟನೆ, ಇವನು ಲಾಸ್ಟ್ ಇದೆ, ಇನ್ನೊಂದು ಯಾರೋ ಈ ಹುಡುಗ ರಾಗ ಕಂಡಿಡಿಯೋನು, ಕೊನೆಯಲ್ಲಿ ಇವನು ಹೆಂಗೆ ಡಿಸ್ಕಂಟಿನ್ಯೂ ಮಾಡಿದ ಸಂಗೀತ ಮರ್ತ ಅಂದರೆ ಇನ್ನೊಂದು ಕೊನೆ ಚಾನ್ಸ್ ಅಂತ ಗುರುಗಳ ಹತ್ರ ಹೋದ. ಆ ಗುರುಗಳು ಹಾರ್ಮೋನಿಯಂ ಇಟ್ಕೊಂಡು ಹುಡುಗರನ್ನೆಲ್ಲ ಪಾಠ ಮಾಡ್ತಾರೆ, ಸರ್ ಹೇಳ್ಕೊಡಿ ಸರ್ ರಾಗ ಹೇಳ್ಕೊಡಿ ಸರ್ ಅಂತ. ಅವರು ಸಿನಿಮಾ ಹಾಡುಗಳು ಅದಕ್ಕೆಲ್ಲ ಟ್ಯೂನ್ಗಳು ಹಾಕಿ ಆ ರಾಗ ಕಂಡುಹಿಡಿಯುವಂಥದ್ದು. ಅವರು ಸರಿ ಕೂತ್ಕೋ ಹೇಳ್ಕೊಡ್ತೀನಿ ನಿನಗೆ, ಸಿನಿಮಾ ಹಾಡು ಭಾವಗೀತೆ ಇದರದ್ದೆಲ್ಲ ರಾಗಗಳನ್ನ ಕಂಡುಹಿಡಿಯೋದು. ಸರಿ, ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತ ಇದ್ದ ಪ್ರಾಣಿಗೆ ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆವಗತಿಯದು ಬಂದಿತೋ ಅಂದರು. ಯಾವ ರಾಗ ಇದು ಅಂದರು, ಭೈರವಿ ರಾಗ. ಓ ಎಂಥ ಗ್ರೇಟು, ಭೈರವಿ ವೆಂಕಟ ಸುಬ್ಬಯ್ಯ ಕೂಡ ಇಂಥ ಹೇಳ್ತಾ ಇರಲಿಲ್ಲ. ಭಾಳ ಚೆನ್ನಾಗಿದೆ ಸರ್ ಅಂತ ಕಣ್ಣಲ್ಲಿ ಒರೆಸ್ಕೊಂಡು. ಸರಿ ನೆಕ್ಸ್ಟು ಇನ್ಯಾವ್ದು ಹೇಳ್ಕೊಡಿ ಸರ್ ಅಂದರು. ಪಲುಕೆ ಬಂಗಾರ ಮಾಯಣ್ಣ ಕೋದಂಡ ಪಾಣಿ ಪಲುಕೆ ಬಂಗಾರ ಮಾಯಣ್ಣ. ಸರ್ ಇದ್ಯಾವ್ರಾಗ, ಇದು ಆನಂದ ಭೈರವಿ. ಭಾಳ ಆನಂದದಿಂದ ಖುಷಿಯಾದ. ಆಮೇಲೆ ಕೊನೆಯದು ನೀವು ಹೇಳಿದ್ದು ಹಾಡು ಹೇಳ್ದ, ಯಾವುದು, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ. ಸರ್ ಇದ್ಯಾವ್ರಾಗ, ಇದು ಸಿಂಧು ಭೈರವಿ ಅಂತ. ಕರೆಕ್ಟಾ, ಸಿಂಧು ಭೈರವಿ ಅಂತ. ಓ ಭಾಳ ಚೆನ್ನಾಗಿದೆ, ಬರೀ ಭೈರವಿ, ಆನಂದ ಭೈರವಿ, ಸಿಂಧು ಭೈರವಿ, ನಟ ಭೈರವಿ, ಸಾಳಗ ಭೈರವಿ, ಇಷ್ಟೇ ಕರ್ನಾಟಕ ಸಂಗೀತ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ಗುರುಗಳು ಮೊದಲೇ ಅವನನ್ನು ಕಳಿಸ್ಬೇಕಲ್ಲ, ಹಾರ್ಮೋನಿಯಂನಲ್ಲಿ ಪ್ರಾಕ್ಟೀಸ್ ಇಟ್ಕೊಂಡು ಲೋ ಪಿಚ್ಚಲ್ಲಿ ಪ್ರಾಕ್ಟೀಸ್ ಪೇ 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 ಬೋ ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ಮಂದ್ರ, ಅತಿ ಮಂದ್ರ, ಅತಿ ಮಂದ್ರ. ಇದು 3rd ಫ್ಲೋರು, ಗ್ರೌಂಡ್ ಫ್ಲೋರ್ ಕೆಳಗಡೆ. ಇವನು ಅವ್ರನ್ನೇ ನೋಡ್ತಾ ಇದ್ದ. ಇವರು ಸಾರ್ ಇದು ಯಾವ ರಾಗ ಗೊತ್ತಾಗೋಯ್ತು, ಯಾವ್ದು ಹೇಳಿ, ಇದು ಪಾತಾಳ ಭೈರವಿ ಅನ್ನೋದು. ನಂದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಾನು ಬಾಂಬೆನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸಾವಿರಾರು ವರ್ಷ ಅಲ್ಲ, ಕೆಲವಾರು ವರ್ಷ. ಅಲ್ಲಿ ಒಂದು ಘಟನೆ ನಡೀತು, ಸಂಗೀತದ ರಿಲೇಟೆಡ್ಡೆ. ಅಲ್ಲಿ ಮಾಟುಂಗ ಅಂತ ಒಂದು ಏರಿಯಾ ಇದೆ, ನಿಮಗೆಲ್ಲ ಗೊತ್ತು. ಅಲ್ಲೊಂದು ನನ್ನ ಹುಡುಗಿ ಗೊತ್ತಿರೋಳು, ಒಂದು ಹುಡುಗಿ ಇದ್ಲು. ಅವಳಿಗೆ ನಾನು ಯಾವಾಗಲೂ ಮಾತುಂಗ ಕನ್ಯಾ ಮನಸಾ ಸ್ಮರಾಮಿ ಅಂತಿದ್ದೆ. ಸೊ ಅಲ್ಲಿ ಒಂದು ಬಾಲಾಜಿ ಟೆಕ್ಸ್ಟೈಲ್ಸ್ ಅಂತ ಒಬ್ಬ ಗುಜರಾತಿ ವ್ಯಾಪಾರಿ ಈಗಲೂ ಇದ್ದಾನೆ ಏನೋ. ಆವಾಗಲೇ ಅವನಿಗೆ 120 ವರ್ಷನೋ ಎಷ್ಟು ಆಗಿತ್ತು, ಈಗ 150 160 ಆಗಿರ್ಬೋದು. ಈಗ ಸುಮಾರು ವರ್ಷದಿಂದ ನಾನಿದ್ದಾಗ ಅವನು ಗುಜರಾತಿ ಆದ್ರೂ ಎಲ್ಲ ಅಲ್ಲಿರೋರೆಲ್ಲ ಬರೀ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ ತಾನೆ. ಅಲ್ಲಿ ಹಿಂದಿಗಿಂತ ಜಾಸ್ತಿ ಬೇರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಸು. ಹಾಗಾಗಿ ಅವನ ವ್ಯಾಪಾರ ಎಲ್ಲ ಅವನಿಗೆ ಬರ್ತಾ ಇರೋರೆಲ್ಲ ಈ ಚೂಡಿದಾರು ಈ ಥರದ್ದೆಲ್ಲ ತೊಗೊಳ್ತಾ ಇರಲಿಲ್ಲ. ಅವನು ಇದೇ ಥರ ಡ್ರೆಸ್ಸು, ಅವನು ದಿಂಡಿಗಲ್ಲು, ಕಾಂಚೀಪುರಂ, ಧರ್ಮಾವರಂ ಈ ಥರೊಳಗೆಲ್ಲ ಬಂದು ವ್ಯಾಪಾರ, ತಿರುಪೂರ್ ಇಲ್ಲೆಲ್ಲ ವ್ಯಾನು, ಮಾರುತಿ ವ್ಯಾನ್ನಲ್ಲಿ ಹಿಂಗೆ ಹೋಗಿ ತಮಿಳು ಫಸ್ಟ್ ಕ್ಲಾಸಾಗಿ ಕಲ್ತ್ಬಿಟ್ಟ. ತಮಿಳೇನು ಕಲಿಯೋದು, ಚೆನ್ನೈನಲ್ಲಿ ಕಲಿಯೋದು, ಬೆಂಗಳೂರಲ್ಲೇ ಫಸ್ಟ್ ಕ್ಲಾಸಾಗಿ ಕಲಿಬೋದು ಅಲ್ವಾ. ಬೆಂಗಳೂರಲ್ಲಿ ಇರೋದು ತಮಿಳು ಬರಲ್ಲ ಅಂದರೆ ನಿಂಗೆ ತಮಿಳು ಬರುತ್ತಾ ನಿನಗೆ? ಕನ್ನಡ ಒಂದು ಬಿಟ್ಟು ಇನ್ನು ಮಿಕ್ಕಿದ ಭಾಷೆ ಎಲ್ಲ ಬರುತ್ತೆ. ರಾಜಗೋಪಾಲಾಚಾರಿ, ರಾಜಾಜಿ ಅಂತಿದ್ರಲ್ಲ, ಅವ್ರ ಬಗ್ಗೆ ಯಾರೋ ಒಬ್ರು ಬರೀತಾರೆ. ರಾಜಾಜಿಯವರಿಗೆ ಕನ್ನಡ ತುಂಬ ಚೆನ್ನಾಗಿ ಬರ್ತಾಯಿತ್ತಂತೆ. ರಾಜಾಜಿಯವರಿಗೆ ಕನ್ನಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅವರು ಬೆಂಗಳೂರಲ್ಲಿ ಭಾಳ ವರ್ಷ ಇದ್ದಿದ್ದರಿಂದ ತಮಿಳು ಕೂಡ ಬರ್ತಾಯಿತ್ತು ಅಂತ. ಸೊ ಆಮೇಲೆ ಇದು ಮಾಟುಂಗದಲ್ಲಿ ಇದೇ ಥರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಇವರು ಆಂಧ್ರ ಪ್ರದೇಶ ಎಲ್ಲ ಇದ್ದಿದ್ದರಿಂದ ಅವನಿಗೆ ತಮಿಳು ಮಾತ್ರ ಫಸ್ಟ್ ಕ್ಲಾಸಾಗಿ ಮಾತಾಡ್ತಾ ಇದ್ದ. ಆವಾಗ ಇನ್ನೂ ಪೆನ್ ಡ್ರೈವು ಇದೆಲ್ಲ ಹುಟ್ಟಿರಲಿಲ್ಲ, CD ಅದೆಲ್ಲ ಹುಟ್ಟಿರಲಿಲ್ಲ. ಕ್ಯಾಸೆಟ್ ಹಾಕ್ಕೊಂಡು ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋದಾಗ ತಮಿಳು ದೇವರ ನಾಮಗಳು ಅಂದರೆ ಭಾಳ ಇಷ್ಟ. ಸಿರ್ಕಾಳಿ ಗೋವಿಂದರಾಜನ್, CS ಜಯರಾಮನ್, LR ಈಶ್ವರಿ, P ಲೀಲಾ ಇವ್ರದ್ದೆಲ್ಲ ಕೇಳ್ತಾ ಹೋಗಿ ತಮಿಳು ಫಸ್ಟ್ ಕ್ಲಾಸಾಗಿ. ನಮ್ಮ ಜನಗಳಿಗೆ, ಗುಜರಾತಿ ಜನಗಳಿಗೆ ಈ ತಮಿಳು ದೇವರ ನಾಮ ಅದು ಕೇಳಿಸ್ಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಂತ. ಹೆಂಗೆ ಕೇಳಿಸೋದು ಅಂತ ಗೊತ್ತಾಗಲ್ಲ. ಒಂದು ಅವಕಾಶ ಕಾಯ್ತಾ ಇದ್ದ, ಸಿಕ್ತು ಒಂದು ಅವಕಾಶ. ಅವನ ಮಗಳ ಮದುವೆ ರಿಸೆಪ್ಷನ್. ಆ ಮಗಳ ಮದುವೆ ರಿಸೆಪ್ಷನ್ ದಿವಸ ತಮಿಳ್ನಾಡಿಂದ ಒಬ್ಬ ಎಂಟೈರ್ ಸಂಗೀತ ಟ್ರೂಪ್ನ ಕರೆಸ್ಬಿಟ್ಟು ಹಿಂಗೆ ಹಾಡ್ದ. ನನಗೂ ಇನ್ವಿಟೇಷನ್ ಕೊಟ್ಟಿದ್ದ. ನಾನು ಅವನ ಹತ್ರ ಆವಾಗ ಪಂಚಾಯತ್ ಒಳಗೆ ಹೋಗ್ತಾ ಇದ್ದೆ. ಸೊ ಕೂತ್ಕೊಂಡಿದ್ದೀನಿ. ನನಗೂ ಇಲ್ಲಿ ಕೂತ್ಕೊಂಡು ಈ ಸೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ಗುಜರಾತಿದು ಮದುವೆ ರಿಸೆಪ್ಷನ್ನು ಸರ್. ಈ ಕಡೆ ಜುಟ್ಟು ಬಿಟ್ಕೊಂಡು ಟೈ ಅಂತ ಕಪ್ಪಿಗೆ ಇಟ್ಕೊಂಡು ಬಿಳಿ ಥರ ನಮ್ಮ ಕುನ್ನಕುಡಿ ವೈದ್ಯನಾಥ್ ಅಂತರ ಪಟ್ಟೆ ಹಾಕ್ಕೊಂಡಿರೋದು, ಹಿಂದ್ಗಡೆ ಎಲೆ ಅಡಿಕೆ ಮಾಡಿಸ್ಕೊಳ್ತಾ ಇರೋ ಶಿಷ್ಯ,
ಆಮೇಲೆ ಈ ಕಡೆ ವಯಲಿನ್ನು, ಅಲ್ಲಿ ಮೃದಂಗ, ಅಲ್ಲೊಬ್ಬರು ಘಟ, ಅವ್ರ ಹೊಟ್ಟೆ ಯಾವುದು ಘಟ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಕೆಲವು ಸರಿ. ಆ ಥರ ಕೂತಿದ್ದಾರೆ. ಇದು ಈ ಕಡೆ ಸೆಟಪ್ಪು. ಈ ಕಡೆ ಗುಜರಾತಿ ಡ್ರೆಸ್ಗಳು ಹಾಕ್ಕೊಂಡು, ಅಲ್ಲಿ ಲಂಗ ಗಿಂಗ ಎಲ್ಲ ಹಾಕ್ಕೊಂಡು, ಅವನು ಸುರ್ವಾಲೆಲ್ಲ ಹಾಕ್ಕೊಂಡು, ಕೋಟ್ ಹಾಕ್ಕೊಂಡು, ಅಲ್ಲೊಂದು ಪೇಟ, ಅಲ್ಲೆಲ್ಲ ಇಲ್ಲೆಲ್ಲ ಕಿರೀಟ ಇಲ್ಲೆಲ್ಲ ಬರ್ತಾಯಿತ್ತು. ಈ ನೂಡಲ್ಸ್ ಥರ ಇಲ್ಲೆಲ್ಲ ಬರ್ತಾ ಇದೆ. ಅಪ್ಪ ಅವ್ನು ಯಾರು ಇಲ್ಲೆಲ್ಲ ಬರ್ತಾ ಇದೆ ಅವನಿಗೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದರು. ಥ್ಯಾಂಕ್ ಯು ಹಿಂಗೆಲ್ಲ ಅಂತಿರು. ಅವನು ಈ ಸೆಟಪ್ ಭಾಳ ಖುಷಿಯಾಗಿತ್ತು. ನಾನು ಕೂತ್ಕೊಂಡಿದ್ದೇನೆ ಅಲ್ಲಿ. ಸರಿ, आइए इधर बैठिए उधर बैठिए, तमिलनाडु से आए हैं लोग, बहुत अच्छे गाएंगे, सुना है आपको, तमिल गाना बहुत अच्छे रहेंगे, बहुत ಮೆಲೋಡಿಯಸ್ रहेंगे, ಮೀನಿಂಗ್ಫುಲ್ ಅಂತ ಅವ್ರಿಗೇನು ಗೊತ್ತು. ಎಲ್ಲ ಕೂತ್ಕೊಂಡಿದ್ದಾರೆ, ನಾನು ಕೂತಿದ್ದೆ. ಶುರು ಕಿಜಿಯೇ ಅಂತ ಹಿಂಗೆ ಅಂದ್ಬಿಟ್ಟು ಅವ್ರು ಒಳಗಡೆ ಹೋದ ಗೆಸ್ಟ್ಗಳನ್ನ ಕರೆಯೋಕ್ಕೆ. ಇವರು ಶುರು ಮಾಡಿದ್ರು. ತಿರುತ್ತಣಿ ಮೇಲಿರುಂದ ಮುರುಗ ಅಂತ ಯಾವುದೋ ಒಂದು ಹಾಡು ಹೇಳಿದ್ರು. ಅವನು ಅಲ್ಲಿಂದ ನೋಡ್ದ. ಎರಡನೇ ಹಾಡು ಮಧುರೈ ಮೀನಾಕ್ಷಿಯೇ, ಎರಡನೇ ಹಾಡು ತಿರುಪತಿ ಗಿರಿವಾಸ ಅಂದ. ಮಂತ್ರಾಲಯಪುರ, 4 ಹಾಡು ಯಾವಾಗ ಹಾಡಿದ್ನೋ ಸ್ಟೇಜ್ ಮೇಲೆ ದಡ್ 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 ಅಂತ ಸಿಟ್ಟಿಂದ ಬಂದು ಆ ಸೇಟು, ಗುರುಗಳೇ ಎದ್ದೇಳಿ, ಸಾಕು ಕಚೇರಿ ಸಾಕು, ವಾಪಸ್ ಹೊಟ್ಟೋಗಿ. ಯಾಕೆ ಏನಾಯಿತು, ಏನು ತಪ್ಪಾಗಿದೆ ಅಂದರು. ಇನ್ನೂ 4 ಹಾಡು ಹೇಳಿರೋದು. ನೀವು ಬಂದು ಕಚೇರಿ ಮಾಡ್ತಾ ಇರೋದು ಮುಂಬೈನಲ್ಲಿ, ಬಾಂಬೆನಲ್ಲಿ, ಅವಾಗ ಮುಂಬೈ ಇಲ್ಲ ಬಾಂಬೆನಲ್ಲಿ ಬಂದು ಹಾಡು ಹೇಳುವಾಗ ಬಾಂಬೆ ಬಗ್ಗೆ ಹಾಡುಗಳು ಹೇಳಬೇಕಾ, ನಿಮ್ಮ ಸೌತ್ ಇಂಡಿಯನ್ ಹೆಸರುಗಳು ಹೇಳಬೇಕಾ? ತಿರುತ್ತಣಿ, ಮಧುರೈ, ಮಂತ್ರಾಲಯ, ತಿರುಪತಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಬಾಂಬೆ ಬಗ್ಗೆ ಯಾವ್ದಾದ್ರು ದೇವರ ನಾಮ ಹೇಳಂಗಿದ್ರೆ ಹೇಳಿ, ಅದಕ್ಕೆ ಕರೆಸಿದ್ದು ನಾನು ನಿಮ್ಮನ್ನು. ಇಲ್ಲದೆ ವಾಪಸ್ ಹೊಟ್ಟೋಗಿ ಅಂತ ಹೇಳ್ಬಿಟ್ಟ. ಶೆಡ್ಜಿ ಅಂದರು. ಯಾರೋ ಆರ ಅಂತ ಹಾಕೊಳ್ಳೋದ. ಇವ್ರಿಗೆಲ್ಲ ಕನ್ಫ್ಯೂಷನ್. ಏನು ಮಾಡೋದಪ್ಪ, ಬಾಂಬೆ ಬಗ್ಗೆ ಯಾವ್ದಾದ್ರು ದೇವ್ರ ನಾಮ ಮುತ್ತುಸ್ವಾಮಿ ದೀಕ್ಷಿತರು ಬರ್ದಿಲ್ಲ, ಶ್ಯಾಮ ಶಾಸ್ತ್ರಿಗಳು ಬರ್ದಿಲ್ಲ, ತ್ಯಾಗರಾಜರು ಬರ್ದಿಲ್ಲ, ಅವ್ರು ತಮಿಳ್ನವರೇ ಕವಿಜ್ಞರ್ ಕಣ್ಣದಾಸನ್ನು ಬರ್ದಿಲ್ಲ, ನಮ್ಮ ಪುರಂದರದಾಸರು ಕನಕದಾಸರುಗಳು ಯಾವುದು ಬರ್ದಿಲ್ಲ. ಏನು ಮಾಡೋದೀಗ? ತಕ್ಷಣ ಹಾಗೆ ಇವನೇನೋ ತಲೆ ಆಟೆ, ಅವನು ಏನೇನೋ ಮಾತಾಡ, ಬಾಂಬೆ ಬಗ್ಗೆ ದೇವ್ರ ನಾಮ ಅಂತೆ. ವಾಪಸ್ ಪ್ಯಾಕ್ ಮಾಡಿ ಹೋಗೋಣ. ಶಿಷ್ಯ ಹೇಳ್ದ, ಗುರುಗಳೇ ಹೋಗೋಕ್ಕಾಗಲ್ಲ ವಾಪಸ್ಸು, ಯಾಕೆಂದ್ರೆ ರಿಟರ್ನ್ ಟಿಕೆಟ್ ಅವನ ಹತ್ರನೇ ಇದೆ. ಮತ್ತೇನು ಮಾಡೋದೀಗ ಅಂತ ಹಿಂಗಂದ. ಈ ಶಿಷ್ಯ ಭಾಳ ಸ್ಮಾರ್ಟ್ ಶಿಷ್ಯ. ಗುರುಗಳೇ, ನೀವು ಅವತ್ತು ಹಿಂದೆ ಒಂದ್ಸಲಿ 4 ವರ್ಷದ ಹಿಂದೆ ನಾನು ಮಹಾಲಯ ಅಮಾವಾಸ್ಯೆ ದಿವಸ ನಿಮ್ಮ ಹತ್ರ ಬಂದಿದ್ದಾಗ ನೀವು ಒಂದು ಹಾಡು ಹೇಳ್ಕೊಟ್ರಲ್ಲ, ಅದು ಹೇಳ್ಬಿಡಿ ಬಾಂಬೆದು. ನಾನು ಯಾವಾಗಲೂ ಮಹಾಲಯ ಅಮಾವಾಸ್ಯೆ ದಿವಸ ಬಾಂಬೆ ಬಗ್ಗೆ ಯಾವುದೇ ಹೇಳ್ಕೊಟ್ಟಿದ್ದೆ, ನನಗೇನು ಗೊತ್ತು ಅಂದ. ನೀವು ಹೇಳ್ಕೊಟ್ರಿ ಗುರುಗಳೇ. ಇಲ್ಲಪ್ಪ, ನನಗೆ ನೀವು ಈ ಕಡೆ ಬನ್ನಿ, ನಾನೇ ಮ್ಯಾನೇಜ್ ಮಾಡ್ತೀನಿ. ಗುರುಗಳು ಹಿಂದಕ್ಕೆ ಹೋದ್ರು. ಶಿಷ್ಯನೇ ಬಂದು, ತಾಯಿ ಮರುಗಳೇ, ತೋಳರುಗಳೇ, ನನ್ಬರ್ಗಳೇ, ಬಾಯಿ ಅವರ್ ಬೆಹನೋ, ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಮಹಿಳೆಯರೇ, ಬಾಂಬೆಯ ವೈಭವವನ್ನು ವರ್ಣಿಸುವ ಒಂದು ತಮಿಳು ದೇವರ ನಾಮ ಕೇಳಿರಿ. ಹೆಂಗಿದೆ ಅನೌನ್ಸ್ಮೆಂಟು? ನನಗೆ ಅಲ್ಲಿ ಕೂತ್ಕೊಂಡಿದ್ದಾಗ, ಬನ್ನಿ ಸರ್ ಊಟಕ್ಕೆ ಹೋಗೋಣ, ಇದು ಯಾವುದೋ ಬೇರೆ ಅಂತ ಹೊಸದಂತೆ ಬನ್ನಿ ಅಂತ ಕೂತ್ಕೊಂಡೆ. ಬಾಂಬೆಯ ವೈಭವವನ್ನು ವರ್ಣಿಸುವ ತಮಿಳು ದೇವರ ನಾಮ ಯಾವುದಪ್ಪ ಅಂತ ಕೂತ್ಕೊಂಡಿದ್ದಾಗ ಇವನು ಗಂಟಲು ಸರಿ ಮಾಡಿಕೊಂಡು ಗುರುಗಳಿಗಿಂತ ಹೈ ಪಿಚ್ಚಲ್ಲಿ ಸೀರ್ಕಾಳಿ ಗೋವಿಂದರಾಜನ್, CS ಜಯರಾಮನ್, TN ಸೌಂದರರಾಜನ್ಗಿಂತ ಹೈ ಪಿಚ್ಚಲ್ಲಿ ಶುರು ಮಾಡ್ದ. ನಾದರ್ ಮುಡಿ ಮೇಲಿರುಕ್ಕುಂ, ನಾದರ್ ಈಶ್ವರನ ತಲೆ ಮೇಲಿರುವ, ನಾದರ್ ಮುಡಿ ಮೇಲಿರುಕ್ಕುಂ ನಲ್ಲ ಬಾಂಬೆ ಬಂತಲ್ಲ. நாதர் முடி மேல் இருக்கும் நல்ல பாம்பே, உனக்கு நல்ல பேர் வைத்தது யார் சொல்லு பாம்பே, நச்சிப்பைய வைத்தரிக்கும் நாகபாம்பே, பாதாளத்தில் குடி இருக்கும் பைதல் பாம்பே, ஆடு பாம்பே விளையாடு பாம்பே ஆடு பாம்பே ಅಂದ. ಜನಗಳೆಲ್ಲ ಎದ್ದು ಆಡು ಬಾಂಬೆ ಅಂತ ಕುಣಿತಾ ಇದ್ರು. ಈ ಶಿಷ್ಯ ಮೈಕ್ನ ಕವರ್ ಮಾಡಿಕೊಂಡು ಗುರುಗಳಿಗೆ ಹೇಳ್ತಾನೆ, ಎಷ್ಟು ಸಲ ಬಾಂಬೆ ಬೇಕು ಅಂತ ಕೇಳಿ ಅವರಿಗೆ ಅಂದ. ಹೇಳ್ತಾನೆ ಇರ್ತೀವಿ. ಈ ತಮಿಳಿನಲ್ಲಿ ಈ ಕಾಕಾ ಗಾಗ, ಚಾಚಾ ಜಾಜಾ, ತಾತ ದಾದ ಎಲ್ಲ ಒಂದೇ ಅಕ್ಷರ ಇರೋದ್ರಿಂದ ಪಾ ಬಾ ಹಿಂಗೆಲ್ಲ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಈ ತಮಿಳು ಅದೊಂಥರ ವಿಶೇಷವಾದ ಭಾಷೆ. ಕಾಕಾ ಗಾಗ ಎಲ್ಲ ಸೇರಿ ಒಂದೇ, ಚಾಚಾ ಜಾಜಾ ಸೇರಿ ಒಂದೇ. ಸರ್, ಇಲ್ಲಿ 99 ವೆರೈಟೀಸ್ ಆಫ್ ದೋಸೆ ಅಂತ ನೀವು ನೋಡಿದಿರಾ? ಅಲ್ಲೊಂದು ಮೊನ್ನೆ ಒಂದು ಕಡೆ ಹೋಗಿದ್ರೆ ನಾನು, ಅಲ್ಲೊಂದು ವಿಶೇಷವಾದ ದೋಸೆ. ನೀವು ಖಾಲಿ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಪೇಪರ್ ದೋಸೆ ಏನೇನೋ ನೋಡಿದ್ದೀವಲ್ವ ನಾವು. ಮೊನ್ನೆ ಒಂದು ಆಶ್ಚರ್ಯ ಗೊತ್ತಾ ನಿಮಗೆ? ಕೋತಿ ದೋಸೆ ಅಂತ ಕೇಳಿದ್ದೀರಾ ಮೇಡಮ್? ಕೋತಿ ದೋಸೆ ಅಂದರೆ ಗೋಧಿ ದೋಸೆ ಅಂತ. ಕಾಕಾಗ ಎಲ್ಲ ಒಂದೇ. ಗೋಧಿ ದೋಸೆಗೆ ಕೋತಿ ದೋಸೆ ಅಂತ. ಸೊ ಇದು ಅವ್ರ ಥರ ಅದು. ಸೊ ಅದನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ದೆ.
ಅದನ್ನು ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಹೀಗೆ ತಮಿಳ್ನಾಡು ಒಂದು ಭಾಷೆ ಒಂದಿದ್ರೆ ಯಾವ ಥರ ಭಾಷೆಗಳು ಹೆಂಗೆ ತಿರುಗಿಸ್ಬೋದು ಅನ್ನೋದಕ್ಕೆ ಭಾಳ ಅದ್ಭುತವಾದ. ಕಮಿಂಗ್ ಬ್ಯಾಕ್ ಟು ಬೀಚಿದು ಒಂದು ಹೇಳ್ತಿದ್ದೆ ನಿಮಗೆ. ಇದು ಯಾವ ಥರ ಕೆಲವು ನೆಗೆಟಿವ್ ಅಲ್ಲಿ ಸಂಗೀತ ಅನ್ನೋದು ಅಷ್ಟೇ ಅಲ್ಲ, ಲೈಟಾಗಿ ತೊಗೊಂಡಿರೋರು ಯಾತಕ್ಕೆ ಎಲ್ರಿಗೂ ಒಲಿಯಲ್ಲ ಸಂಗೀತ. ಆನಾ ಕೃಷ್ಣರಾಯರು ಒಂದು ಮಾತು ಹೇಳಿದ್ದಾರೆ, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆರಿಸ್ಕೊಳತ್ತೆ ಅಂತ. ಎಲ್ಲರೂ ಸಂಗೀತ ಆಗಲ್ಲ, ಎಲ್ರಿಗೂ ಒಲಿಯೋದಿಲ್ಲ. ಸರಸ್ವತಿ ಒಲಿಬೇಕು ಅಂದರೆ ಸರಸ್ವತಿಗೆ 2 ಕಣ್ಣುಗಳು, 2 ಮುಖಗಳಿದ್ದಂಗೆ, ಒಂದು ಮಾತು, ಇನ್ನೊಂದು ಸಂಗೀತ ಅಲ್ವಾ. ಅದಕ್ಕೆ ಈ ಸ್ವಲ್ಪ ಬೇರೆ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ವಾಣಿ, ಇನ್ನೊಂದು ಕೀರ್ವಾಣಿ. ವಾಣಿ. ಸೊ ಇದೆರಡನ್ನು ಒಲಿಸ್ಕೋಬೇಕಾದ್ರೆ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಆಗಲ್ಲ ಅನ್ನೋಕ್ಕೆ ಬೀಚಿದು ಒಂದು ಕತೆ ಇದೆ. ಬೀಚಿ ಎಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಬ್ಬ ಮನುಷ್ಯನ ಸಂಗೀತ ಕಚೇರಿ ಏರ್ಪಾಡು ಮಾಡಿದ್ದಾರೆ. ಇಲ್ಲೆಲ್ಲ ಯಥಾ ಪ್ರಕಾರ ಸೆಟಪ್ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಈ ತಿಮ್ಮ ಇದಾನಲ್ಲ ಆರ್ಗನೈಸರು, ಅವನದೇ ಸ್ವಾಗತ ಭಾಷಣ. ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತಿನ ಅಮೋಘ ಸಂಗೀತ ಕಚೇರಿಗೆ ನೀವೆಲ್ಲ 50 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, 25 ರೂಪಾಯಿ, 10 ರೂಪಾಯಿ ಟಿಕೆಟ್ ತೊಗೊಂಡು ಬಂದಿರೋದು ಭಾಳ ಸಂತೋಷ. ಈ ಭಾಗವತರು ಇದಾರಲ್ಲ, ಸಾಮಾನ್ಯ ಭಾಗವತರಲ್ಲ ಇವರು. ನನಗೆ ಆ್ಯಕ್ಚುಲಿ ಇಲ್ಲಿ ಸಿಕ್ಕಿದ್ದು ಎಲ್ಲಪ್ಪ ಅಂದರೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ 8ರಲ್ಲಿ ಕೂತ್ಕೊಂಡಿದ್ರು. ಇವರು ಬೇರೆ ಇಲ್ಲಿಂದ ಕೊಯಮತ್ತೂರ್ಗೋ ಎಲ್ಲೋ ಹೋಗಬೇಕು ಅಂತಿದ್ರು. ಯಾರೋ ಒಬ್ಬ ಅಲ್ಲಿಂದ ಬರುವಾಗ ಜ್ಯೂಸ್ನಲ್ಲಿ ಕುಡಿಸ್ಬಿಟ್ಟು ಜ್ಞಾನ ತಪ್ಪಿಸಿ ಇವ್ರದ್ದು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಎಲ್ಲಿಗೆ ಮುಂದೆ ಕೊಯಮತ್ತೂರ್ಗೆ ಹೋಗಿ ಗೊತ್ತಾಗಿದೆ. ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಕೂತಿದ್ದಾರೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಟಿಕೆಟ್ ಕಳ್ಕೊಂಡಿದ್ದಾರೆ, ಪರ್ಸ್ ಕಳ್ಕೊಂಡಿದ್ದಾರೆ, ಸಾಹಿತ್ಯ ಕಳ್ಕೊಂಡಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅದಕ್ಕೆ ಅವರಿಗೆ ಬೆನಿಫಿಟ್ ಶೋ ಆಗಲಿ ಅಂತ ಈ ಬೆನಿಫಿಟ್ ಶೋ ಮಾಡಿದ್ದೀನಿ. ನೀವೆಲ್ಲ ಹೆಲ್ಪ್ ಮಾಡಬೇಕು. ಇಂಥ ಕಲಾವಿದರು, ದೊಡ್ಡ ಕಲಾವಿದರು ಎಲ್ಲರ ಕಳ್ಕೊಂಡಿರೋ ನಿಮ್ಮ ಸಪೋರ್ಟ್ ಬೇಕು. ಈಗ ಶುರು ಮಾಡ್ತಾರೆ ಕಚೇರಿ. ಸರಿ, ಶುರು ಮಾಡಿ ಸರ್. ಇವರು ಶುರು ಮಾಡಿದ್ರು. ಶ್ರುತಿ ಇದು ವಾಯ್ಸ್ ಅವ್ರದ್ದು. ಈ ಕಿಶೋರ್ ಕುಮಾರ್ದು ಇದೆಯಲ್ಲ, ಈ ಹುಡುಗಲಿ ಈ ಥರ ಹಿಂಗೆ ಹೊಡಿತಾ ಇದ್ದಾರೆ. ಆಡಿಯನ್ಸ್ಗೆ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಎದ್ದು ಗಲಾಟೆಗಳು ಏನಪ್ಪ ಹಿಂಗೆ ಮಾಡ್ತಾನೆ. ಟಿಕೆಟ್ 100 ರೂಪಾಯಿ ಎಲ್ಲ ಬಲವಂತಾಗಿ ಹಾಕ್ಬಿಟ್ಟ. ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು, ತಿಮ್ಮ ಯಾರು ಆರ್ಗನೈಸರ್ ತಿಮ್ಮ ಬಿಡಿಸಿ ಎತ್ತಾಕೋತೀವಿ ಬಂದಿದ್ದ ಡೈ ಅಂತ ಬರ್ತಾರೆ. ಏನು ಸ್ವಾಮಿ ಏನಾಯ್ತು, ಕೂತ್ಕೊಳ್ಳಿ ಸ್ವಾಮಿ, ಏನಾಯ್ತು, ಏನು ಕೂತ್ಕೊಳ್ಳಿ ಅಂದ. ಏನು ಇಂಥ ಕಚೇರಿ ಅರೇಂಜ್ ಮಾಡಿದ್ಯಾ? ಅವ್ರ ರಾಗ ಇಲ್ಲ, ಶ್ರುತಿ ಇಲ್ಲ, ತಾಳ ಇಲ್ಲ, ಸಾಹಿತ್ಯ ಇಲ್ಲ. ನಾನು ಹೇಳದ್ನಲ್ಲ ಸ್ವಾಮಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವನದೇನು ತಪ್ಪಿಲ್ಲ ಅಲ್ವಾ? ಮೊದಲೇ ಹೇಳಿದಾನೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಮ ಸಹಾಯ ಬೇಕು ಅಂತ. ಸರಿ, ಜನಗಳೆಲ್ಲ ಎದ್ದೋಗ್ಬಿಟ್ರು. ಅರ್ಧ ಕಚೇರಿ ಎದ್ದೊಟ್ಟೋದ್ರು. ಆ ಏರಿಯಾದಲ್ಲ, ಪ್ಲ್ಯಾಟ್ಫಾರ್ಮ್ ಆ ಏರಿಯಾದ ಇದೆಯಲ್ಲ, ಅಲ್ಲೊಂದು ವೆಲ್ಫೇರ್ ಅಸೋಸಿಯೇಷನ್ ಅಂತಿತ್ತು. ಆ ವೆಲ್ಫೇರ್ ಅಸೋಸಿಯೇಷನಲ್ಲಿ ಇವನು ಟಿಕೆಟ್ ಮಾರಿದ್ದ. ಅವರೆಲ್ಲ ಸೇರಿಕೊಂಡು ಒಂದು ಎಮರ್ಜೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಎಮರ್ಜೆನ್ಸಿ ಜನರಲ್ ಬಾಡಿ ಮೀಟಿಂಗ್ ಕಂಡಕ್ಟ್ ಮಾಡಿ, ಈ ನಿಧಾನದ ತಿಮ್ಮ ಆವಾಗ ಇಂಥ ಬೆನಿಫಿಟ್ ಶೋಗಳು ಏನೇನೋ ಮಾಡ್ತಾ ಇರ್ತಾನೆ. ಇವತ್ತು ಒಂದು ರೆಸೊಲ್ಯೂಷನ್ ಪಾಸ್ ಮಾಡೋಣ. ತಿಮ್ಮ ಯಾವುದೇ ಪ್ರೋಗ್ರಾಮ್ ಅರೇಂಜ್ ಆರ್ಗನೈಸ್ ಮಾಡಿದ್ರು ನಾವು ಯಾರೂ ನಮ್ಮ ಲೇಔಟಿಂದ ಟಿಕೆಟ್ ತೊಗೊಂಡು ಹೋಗೋದು ಬೇಡ. ಏನಂತೀರಾ? ಐ ಪ್ರಪೋಸ್, ಐ ಸೆಕೆಂಡ್. ಎಲ್ಲರೂ 200-300 ಜನ ಸೈನ್ ಹಾಕ್ಬಿಟ್ರು. ತಿಮ್ಮನಿಗೆ ಒಂದು ಒರಿಜಿನಲ್ ಕಳಿಸಿ ಜೆರಾಕ್ಸ್ ಕಾಪಿ ಆಫೀಸ್ ಫೈಲ್ ಮಾಡಿದ್ರು. ತಿಮ್ಮ ನೋಡ್ದ, ಇಷ್ಟೇ ತಾನೆ, ಇದಕ್ಕೆಲ್ಲ ನಮ್ಗೆ ಎದುರಿಸೋಕ್ಕಾಗತ್ತಾ? ಇವಾಗ ವೆನ್ಯೂ ಚೇಂಜ್ ಮಾಡ್ದ. ರವೀಂದ್ರ ಕಲಾಕ್ಷೇತ್ರದಿಂದ ಟೌನ್ ಹಾಲ್ಗೆ ಹೋದ. ಟೌನ್ ಹಾಲ್ನಲ್ಲಿ 2 ಬಾಲ್ಕನಿಗಳು ಹಾಕಿದ್ದಾರೆ. ಎಲ್ಲ ಅಮೋಘ ಸಂಗೀತ ಕಚೇರಿ. ಬೇರೆ ಭಾಗವತರು ಬೇರೆ ಸೆಟಪ್ ಎಲ್ಲ ಕರ್ಕೊಂಬಂದು ಕೂಡಿಸಿದ್ದಾನೆ. ಅಮೋಘ ಪ್ಯಾಂಪ್ಲೆಟ್ ಹಂಚಿದ್ದಾನೆ. ಅಮೋಘ ಸಂಗೀತ ಕಚೇರಿ, ಹಿಂದೆಂದು ಕೇಳಿರಲಾರಿರಿ, ಮುಂದೆಯೂ ಕೇಳಲಾರಿರಿ, ಬನ್ನಿ ಅಮೋಘ ಸಂಗೀತ ಕಚೇರಿ, ಮರೆತು ನಿರಾಶರಾಗದಿರಿ ಅಂತಿಂಗೆಲ್ಲ ಹಾಕಿ ಕೊನೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡದಾಗಿ 4 ಕಡೆ ಪ್ರವೇಶ ಉಚಿತ. ಇವರೇನು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೇನೋ, ಟಿಕೆಟ್ ತೊಗೊಂಡು ಹೋಗ್ಬಾರ್ದು ಅಂತ ತಾನೆ, ಪ್ರವೇಶ ಉಚಿತ ಅಂತ ಹಾಕ್ಬಿಟ್ರು. ತಿರ್ಗಾ ಎಮರ್ಜೆನ್ಸಿ ಜನರಲ್ ಬಾಡಿ ಮೀಟಿಂಗ್ ಕನ್ವೀನ್ ಮಾಡಿ ಏನು ಮಾಡೋದಪ್ಪ ಈಗ ನೋಡಿ, ನಮ್ಮ ರೆಸೊಲ್ಯೂಷನ್ ಇರೋದೇನು, ಟಿಕೆಟ್ ತೊಗೊಂಡು ಹೋಗ್ಬಾರ್ದು ಅಂತಾನೆ. ಹೋಗಿ ಕೂತ್ಕೊಳ್ಳೋಣ ಬನ್ನಿ, ಸಂಗೀತ ಚಂದಾಗಿದ್ದರೆ ಅವನಿಗಿಂತ ಇವನು ಬೆಟರ್ ಅನ್ನೋಂಗಿದ್ರೆ ಕೇಳೋಣ, ಇಲ್ಲ ಬಂದ್ಬಿಡೋಣ, ಮುಗಿದು ಬಂದ್ಬಿಡೋಣ ಅಷ್ಟೇ. ಜನ ಕಿಕ್ಕಿರಿದು ಸೇರ್ಬಿಟ್ಟಿದ್ರು. ಪ್ರವೇಶ ಉಚಿತ ಅಂದರೆ ಸಿಕ್ಕಾಬಿಟ್ಟು ಕಿಕ್ಕಿರಿಸ ಶುರು ಮಾಡ್ತಾನೆ. ಯಥಾ ಪ್ರಕಾರ ಮಹನೀಯರೇ ಮತ್ತು ಮಹಿಳೆಯರೇ ಶುರು ಮಾಡಿ. ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವರಿಗಿಂತ ಹಿಂದೆ ಹಾಡಿದವರು ಬಾಲ್ಮುರಳಿ ಕೃಷ್ಣ ಅಂತ 5 ನಿಮಿಷ ತಡ್ಕೊಳಕ್ಕಾಗಲಿಲ್ಲ. ಇವ್ರು ಜನಗಳೆಲ್ಲ ಎದ್ದೋಗ್ಬಿಟ್ಟು, ಈ ತಿಮ್ಮ ಉದ್ಧಾರ ಆಗಲ್ಲ, ಬನ್ನಿ ಎಲ್ಲ ವಾಪಸ್ ಹೊಟ್ಟೋಗೋಣ, ಬನ್ನಿ ಎಲ್ಲ ಹೋಗಿ ಅಟ್ಯಾಕ್ ಮಾಡೋಣ ಬನ್ನಿ ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ಬಾಗಿಲ ಹತ್ರ ತಿಮ್ಮ ನಿಂತ್ಬಿಟ್ಟಿದ್ದಾನೆ. ಪ್ರವೇಶ ಉಚಿತ, ಹೊರಗಡೆ ಹೋಗಕ್ಕೆ 100 ರೂಪಾಯಿ. ಹೊರಗಡೆ ಹೋಗಿ ಅಷ್ಟೇ, ಪ್ರವೇಶ ಮಾತ್ರ ಉಚಿತ. ಆವತ್ತಿನ ದಿವಸ ಎಷ್ಟು ಮ್ಯಾಕ್ಸಿಮಮ್ ಕಲೆಕ್ಷನ್ ಆಯಿತು. ಯಾಕೆ ಗೊತ್ತಾ ಮ್ಯಾಕ್ಸಿಮಮ್ ಕಲೆಕ್ಷನ್ನು? 2 ನಿಮಿಷ ಲೇಟ್ ಆದರೆ ಇನ್ನೊಂದು ರಾಗ ಕೇಳಬೇಕಾಗತ್ತೆ. ಏನೊಂದು 500 ತೊಗೊಳಪ್ಪ, 1000 ತೊಗೊಳಪ್ಪ, ದಯವಿಟ್ಟು ಬಿಟ್ಬಿಡಪ್ಪ, ಬಿಟ್ಟು ಜನಗಳು ಹೋಗ್ತಾರೆ ಎಕ್ಸಿಟ್ಗೆ.
ಈ ಥರ ಸಂಗೀತ ಕಚೇರಿಗಳನ್ನೆಲ್ಲ ಹಾಕ್ಕೊಂಡು ಬರ್ತಾ ಇರುವಂಥದ್ದು ಭಾಳ ಇದನ್ನೆಲ್ಲ ಬೀಚಿ ನೆಗೆಟಿವ್ ಆಗಿ ನಮ್ಮಲ್ಲಿ ಯಾವ ಥರ ಹೇಳ್ಬೇಕು. ಕೈಲಾಸಂ ಕೂಡ ಈ ಥರ ಮಾಡ್ತಾಯಿದ್ರು. ಕೆಲವರು ಮುಖ ಗಂಟು ಹಾಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹಾಡುವಂಥವ್ರು ನಮ್ಮ ಇದ್ದಾರೆ. ಸಂಗೀತ ಕಚೇರಿ ಕೇಳ್ತಾ ಕೂತಿದ್ದಾಗ ಕೈಲಾಸಮ್ಮು ಅಂತ ಹಿಂಗೆ ಹಾಡ್ತಾ ಇದ್ರಂತೆ. ಹಾಡ್ತಾ ಇದ್ದಾಗ ಸರ್ ಇದು ಯಾವ ರಾಗ ಅಂದರೆ ಇದು ಮುಖಾರಿ ರಾಗ. ಅವನ ಮುಖ ನೋಡಿದ್ರೆ ಗೊತ್ತಾಗಲ್ಲ ಅಂತ. ಅವನು ಮುಖ ನೋಡಿ ಅರಿ ಅಂತಿದ್ರಂತ. ಮುಖಾರಿ ರಾಗ ಅಂತ. ಇನ್ನು ಕೆಲವರು ಹಾಡ್ತಾ ಇದ್ರೆ ರಾಗ ಇಲ್ಲ, ತಾಳ ಇಲ್ಲ, ಯಾವುದಾಗ ಕೈಲಾಸಂ ಕೂಚೋಡಿ ಕೈಲಾಸಂ ಒಳ್ಳೆ ಸಂಗೀತ ಬರ್ತಾ ಇತ್ತು. ಸರ್ ಇದು ಯಾವ ರಾಗ ಅಂದರೆ ಇಂಗ್ಲೀಷ್ನಲ್ಲಿ ಅವರು ದಿಸ್ ಇಸ್ ನಾಟರಾಗ ಅಂತಿದ್ರು. ನಾಟರಾಗ ದಿಸ್ ಇಸ್ ನಾಟರಾಗ ಅಂತ. ಡಿ.ಕೆ. ಪಟ್ಟಮ್ಮಾಳ್ ಇದ್ಲಲ್ಲ, ಅವಳು ಹಾಗೆ ಕೈಲಾಸಂ ಕಲ್ದವಳು ಅಯ್ಯಮ್ಮ. ಅವಳು ಒಂದು ರಾಗ ಸಾಮಾನ್ಯವಾಗಿ ಸಂಗೀತಗಾರಿಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ರಾಗ ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಕೆಲವು ಭೈರವಿ, ಶಂಕರಾಭರಣ, ಇದು ಶಂಕರಾಭರಣ ಅಂದರೆ ಶಂಕರಶಾಸ್ತ್ರಿಗಳು, ಈ ಥರದ್ದೆಲ್ಲ ಇರುತ್ತಲ್ಲ. ಈ ಮಣಿರಂಗು ಅಂತ ಒಂದು ರಾಗ, ಅದು ಡಿ.ಕೆ. ಪಟ್ಟಮ್ಮಾಳ್ ಸ್ಪೆಷಲೈಸೇಷನ್ ಅಂತೆ. ಕೈಲಾಸಂ ಆ ರಾಗ ಎಲ್ಲಿದ್ರು ಅದನ್ನು ಕೇಳಿಬಿಟ್ಟೇ ಹೋಗ್ಬೇಕು. ಈಗ ನಮ್ಮ MS ಸುಬ್ಬಲಕ್ಷ್ಮಿ ಬೃಂದಾವನ ಸಾರಂಗ ಹಿಂಗೆ ಕೇಳಕ್ಕೆ ಹೋಗ್ತಾಯಿದ್ರಲ್ಲ ಎಲ್ಲರೂ. ಸೊ ಹಿಂಗೆ ಹೋಗ್ತಾ ಇದ್ದಾಗ ಕೂತಿದ್ದಾರೆ, ಮಣಿರಂಗು ರಾಗ ಕೇಳಿಕೊಂಡು ಅದ್ಭುತವಾಗಿ ಭಾಳ ಚೆನ್ನಾಗಿ ಅರ್ಧ ಮುಕ್ಕಾಲು ಗಂಟೆ ಹಾಡಿಬಿಟ್ಟು ಸ್ನೇಹಿತರೆಲ್ಲ ವಾಪಸ್ ಬಂದರು. ಡಿ.ಕೆ. ಪಟ್ಟಮ್ಮಾಳ್ ಮುಗೀತು. ಕೈಲಾಸಂ ಇದನ್ನು ಬುಲ್ಬುಲ್ ತರಂಗ ಅಂತ ಒಂದು ಇತ್ತಲ್ಲ ಹಿಂದೆ, ಒಂದು ಇನ್ಸ್ಟ್ರೂಮೆಂಟ್ ಚಿಂಗ್ 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 ಅಂತ ಪ್ಲೆಕ್ಟ್ರಮ್ನಲ್ಲಿ ನುಡಿಸೋದು, ಟೈಪ್ ರೈಟಿಂಗ್ ಮಿಷಿನ್ ಥರ, ಅದರೊಳಗೆ ಕ್ಲಾಸಿಕಲ್ ರಾಗಗಳೆಲ್ಲ ನುಡಿಸ್ತಾ ಇದ್ರಂತೆ. ಕೈಲಾಸಂ ನುಡಿಸ್ತಾ ಇದ್ದಾಗ ಒಂದು ದಿವಸ ಒಂದು 15 ದಿವಸ ಆಗಿದೆ. ಸ್ನೇಹಿತರು ನೋಡೋಕ್ಕೆ ಅಂತ ಕಚೇರಿಗೆ ಹೋದವರೆಲ್ಲ ಕೈಲಾಸಂ ಮನೆಗೆ ಹೋದರು. ಬನ್ನಿ ಕೂತ್ಕೊಳ್ಳಿ, ನಿಮಗೆ ಕಾಯ್ತಾ ಇದ್ದೆ. ಚಿಂಗ್ 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 ಅಂತ ನುಡಿಸ್ಬಿಟ್ಟು, ಇವತ್ತು ಯಾವ ರಾಗ ಹೇಳಿ ನಾನು ನುಡಿಸ್ತಾ ಇರೋದು? ಸ್ನೇಹಿತರು ಹೇಳಿದ್ರು, ಸರ್ ಇದು ಯಾವುದೋ ಒಂದು ಸ್ವರ ಬಿಟ್ಟರೆ ಮಿಕ್ಕಿದ್ದು ಅವತ್ತು ಡಿ.ಕೆ. ಪಟ್ಟಮ್ಮಾಳ್ ಹೇಳಿದ್ದು ಮಣಿರಂಗು ಥರ, ಮಣಿರಂಗು ಸ್ವರ ರಾಗ ಇದ್ದಂಗಿದೆ, ಒಂದು ಸ್ವರ ಮಾತ್ರ ಚೇಂಜು. ಕೈಲಾಸಂ ಹೇಳಿದ್ರೆ ನಾನೇ ಆ ಸ್ವರ ಚೇಂಜ್ ಮಾಡಿದೆ, ಅದು ಮಣಿರಂಗು, ಇದು ಮುದ್ದುಮಣಿರಂಗು ಅಂತೆ. ಮುದ್ದುಮಣಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಕೈಲಾಸಂ ನಾಟಕದಲ್ಲಿ. ಸೊ ಹೀಗೆ ಅನೇಕ ಸಾಹಿತ್ಯ ಸಂಗೀತದ ವಿಷಯ. ಇವಾಗ ಅದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಬೇರೆ ವಿಷಯ ನಿಮ್ಮ ಹತ್ರ ಒಂದು 2-3 ವಿಷಯ ಮಾತಾಡೋಣ ಅಂತೀನಿ. ಕನ್ನಡ ಭಾಷೆನ ಯಾವ ರೀತಿ ನಾವೇ ಕಟ್ಟೋದು ಹೆಂಗೆ ಅಂತ. ಕನ್ನಡ ನಾವೇ ಕಟ್ಬೋದು. ಹೆಂಗೆ ಸರ್, ನೀವು ಕನ್ನಡ ಮಾತಾಡ್ತೀರಲ್ವೇ? ಎಸ್ ಅಂತ ಅವ್ರು ಹೇಳಿದ್ರಿಂದ ನಾವು ಕನ್ನಡಿಗರು ಹಳೇ ಕಾಲದ ಕನ್ನಡ ಇರುತ್ತೆ, ಅದನ್ನೇ ಇಟ್ಕೊಂಡಿರೋಂಥದ್ದು, ಅದನ್ನೇ ಇಟ್ಕೊಂಡಿರ್ತೀವಿ. ನಾವು ಭಾಷೆ ಬೆಳೆಸೋದು ಹೆಂಗೆ ಅಂತ ಕೆಲವು ಸಲ ಚೇಂಜ್ ಮಾಡ್ತಾರೆ. ಭಾಷೆ ಬೆಳೆಸ್ತಾ ಹಿಂಗೆ ಹೋಗ್ತಾರೆ. ಹೊಸ ಹೊಸ ಪದಗಳನ್ನು ಸೇರಿಸೋದು, ಇರೋ ಪದಗಳನ್ನು ಉಪಯೋಗಿಸೋದು, ಇಲ್ಲಾಂದ್ರೆ ಹೊಸ ಪದಗಳನ್ನ ನಾವೇ ಕಾಯಿನ್ ಮಾಡ್ಬೋದು. ನಮ್ಮಲ್ಲೇ ಕೆಪಾಸಿಟಿ. ಹಾಗೆ ನೋಡೋಕೆ ನಮ್ಮ ಭಾಷೆಯಲ್ಲಿ ಇರೋದೆಲ್ಲ ಕನ್ನಡ ಪದಗಳೇ ಅಲ್ಲ. ಏನು ಸರ್, ನಾನು ಹೇಳಿದ್ರೆ ನಾನು ಜಾಸ್ತಿ ಸತಾಯಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಮೇಲೆ ನನಗೇನೋ ಒಂದು ಸ್ವಲ್ಪ ಗುಮಾನಿ ಇದೆ. ಈ ಸತಾಯಿಸೋದು ಗುಮಾನಿ ಅನ್ನೋದು ಕನ್ನಡನಾ ಅಲ್ವಾ? ಯಾವುದಾದ್ರೂ ಭಾಷೆ, ಕನ್ನಡ ಭಾಷೆ ನಾವೇ ಯಾಕೆ ಬೆಳೆಸಬಾರ್ದು? ನಿಮ್ಗೊಂದು ಸಣ್ಣ ಘಟನೆ ಮಾತ್ರ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ. ಕನ್ನಡದ ಕೋಟ್ಯಾಧಿಪತಿ, ಇದು ರೆಕಾರ್ಡ್ ಮಾಡಬೇಡಿ, ಡೇಂಜರಸ್ಸು, ನನಗೆ ಜೈಲಿಗೆ ಹಾಕ್ಬಿಟ್ರೆ ಕಷ್ಟ. ಯಾಕೆಂದರೆ ಈ ಕನ್ನಡದ ಕೋಟ್ಯಾಧಿಪತಿ ಅಂತ ಕೆಲವರು ಅಂತಾರೆ. ಕೋಟ್ಯಾಧಿಪತಿ ಬರ್ತಾಯಿತ್ತು, ಪುನೀತ್ ರಾಜ್ಕುಮಾರ್ ನಡೆಸಿದ್ದು. ಏನಮ್ಮ ಮರಿ, ಕನ್ನಡದ ಕೋಟ್ಯಾಧಿಪತಿ ನೋಡ್ತಿದ್ಯಾ ನೀನು? ಓಕೆ, ಅದರೊಳಗೆ 1 ಕೋಟಿ ರೂಪಾಯಿ ಬಹುಮಾನ ಯಾರಿಗೋ ಒಬ್ರಿಗೆ ಬಂತು. ಅವ್ರ ಹೆಸರು ಯಾರು ಹೇಳ್ಬೋದಾ? ಒಬ್ಬ ಗಂಗಾವತಿಯವನು ಕಾರ್ ಡ್ರೈವರ್ ಹುಸೇನ್ ಅಂತಾನೋ ಏನೋ ಒಬ್ಬನಿಗೆ 1 ಕೋಟಿ ರೂಪಾಯಿ ಬಹುಮಾನ ಬಂತು. ಪರವಾಗಿಲ್ಲ, ನೀವು ಅವನ ಹೆಸರು ಹೇಳಿಲ್ಲದೆ ಇರೋದ್ರಿಂದ ನನಗೇನು ಬೇಜಾರಿಲ್ಲ. ಬಟ್ 2ನೇ ಅವ್ರಿಗೆ 1 ಕೋಟಿ ಬಂತು. 2ನೇ ವ್ಯಕ್ತಿ ಕೂಡ ಇಬ್ಬರಿಗೆ ಆ್ಯಕ್ಚುಲಿ ಬಂದಿರೋದು. ಒಬ್ಬರು ವ್ಯಕ್ತಿಗೆ ಬಂದಿದ್ದು ಹುಸೇನ್ ಅಂತ ಎಲ್ರಿಗೂ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ, ರೆಕಾರ್ಡ್ ಆಗಿದೆ. ಈಗಲೂ ಇಟ್ ಈಸ್ ಅವೈಲಬಲ್ ಇನ್ ಸುವರ್ಣ ಚಾನಲಲ್ಲಿ. ಆದರೆ 2ನೇ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಬಂದಿದ್ದು ಎಲ್ಲೂ ರೆಕಾರ್ಡ್ ಆಗಿ ಯಾರಿಗೂ ಗೊತ್ತಿಲ್ಲ. 78 ಕಡೆ ಕೇಳಿದ್ದೀನಿ ನಾನು ಆ 2ನೇ ವ್ಯಕ್ತಿ ಹೆಸರು ಹೇಳಿ ಅಂತ, ಇದುವರೆಗೂ ಒಬ್ಬರು ಹೇಳಿಲ್ಲ. ಆ ವ್ಯಕ್ತಿಯೇ ವೈ.ವಿ. ಗುಂಡೂರಾವ್ ಅಂತ. ಆದರೆ ಯಾಕೆ 78 ಕಡೆ ಹೇಳಿದ್ರು ಗೊತ್ತಾಗಲಿಲ್ಲ, ಅದೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಇದು ಒಂದು ಸಣ್ಣ ಶೋ. ಆ ಶೋನಲ್ಲಿ ಹೆಂಗಿತ್ತು ಅಂದರೆ, ಪುನೀತ್ ರಾಜ್ಕುಮಾರ್ ಅವರು ನನಗೆ ಅಲ್ಲಿ ಇದ್ರ ಕಡೆಯಿಂದ, ಚಾನೆಲ್ ಕಡೆಯಿಂದ ಫೋನ್ ಮಾಡಿಸಿ, ಸರ್ ಈ ಥರ ಯಾರೋ ಗುಂಡೂರಾವ್ ಅಂತ, ನೀವು ಏನೋ ಕನ್ನಡ, ತಮಿಳು, ತೆಲುಗು ಏನೇನೋ ಭಾಷೆ ಎಲ್ಲ ಮಿಕ್ಸ್ ಮಾಡಿ ಹೊಸ ಪದ ಮಾಡ್ತಾ ಇದ್ದೀರಂತೆ, ಅದಕ್ಕೆ ನಿಮ್ಮ ಹತ್ರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ ಅಂತಿದ್ದೀವಿ, ಬರ್ತೀರಾ ಶೂಟಿಂಗಿಗೆ? ಬನ್ನಿ ಸರ್. ಹೋದೆ. ಏನು ಸಮಾಚಾರ, ಕಾಫಿ ಕುಡಿತಾ ಹೇಳಿದ್ರು ಅವರು. ಈ ಪ್ರೋಗ್ರಾಮ್ ಹೆಸರು ಥಿಂಕ್ ಭಿನ್ನ ಅಂತ. ಹೆಂಗಿದೆ ಕೇಶವ? ಥಿಂಕ್ ಭಿನ್ನ ನೋಡಿ, ಕನ್ನಡ ಥಿಂಕ್ ಡಿಫ್ರೆಂಟ್ಲಿ ಅಂತ ಹಾಕಿಲ್ಲ. ಥಿಂಕ್ ಅನ್ನೋದು ಇಂಗ್ಲೀಷು, ಭಿನ್ನ ಅನ್ನೋದು ಕನ್ನಡ. ಥಿಂಕ್ ಭಿನ್ನ. ಈ ಪ್ರೋಗ್ರಾಮ್ ಹೆಂಗೆ ಅಂದರೆ, ಹೊಸ ಕನ್ನಡ ಪದಗಳನ್ನ ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು, ಹೆಂಗೆ ನೀವೇ ಕಟ್ಟೋದು, ಯಾವ ಥರ ಉಪಯೋಗಿಸ್ಬೇಕು. ಇದರೊಳಗೆ ಕೆಲವು ಆಪ್ಷನ್ಸ್ ಇರುತ್ತೆ, ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಜನರಲ್ನ ಹೇಳ್ತಾರೆ ಕ್ವಶನ್ಗಳು. ಕರೆಕ್ಟಾ ಮೇಡಮ್? ನಿಮ್ಮ ಹೆಸರೇನು?
ಅನ್ನಪೂರ್ಣ ಮೇಡಮ್, ಇವತ್ತು ನಾನು ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ, ರೆಕಾರ್ಡು ಆಗ್ತಾಯಿದೆ, ಮೈಕು ಇದೆ. ಈಗ ನಾನು ಒಂದು 3-4 ಪ್ರಶ್ನೆಗಳು, ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ಅಲ್ಲಿ ನನಗೆ 1 ಕೋಟಿ ರೂಪಾಯಿ ಹೇಗೆ ಬಂತು, 10,000, 20,000, 1 ಲಕ್ಷ, 3 ಲಕ್ಷ, 12 ಲಕ್ಷ, 25, 50 ಅಂತಿದೆಯಲ್ಲ, ಆ ಥರ ಒಂದು 3-4 ಪ್ರಶ್ನೆಗಳು ಮಾತ್ರ ನನಗೆ ಅದು ನಡೆದಿದ್ದು ಯಾವಾಗ ಪುನೀತ್ ಬದುಕಿದ್ದಾಗ. ಸೊ ಅಲ್ಲಿರೋ ಪ್ರಶ್ನೆಗಳು ಕೆಲವು 3-4 ಪ್ರಶ್ನೆಗಳು ನಿಮ್ಮ ಹತ್ರ ಹೇಳ್ತೀನಿ. ನೀವು ಅಂದರೆ ಎಲ್ಲರೂ ಯಾರು ಬೇಕಾದ್ರು ಆ ಪ್ರಶ್ನೆಗೆ ಅವ್ರು ನನಗೇನು ಪ್ರಶ್ನೆ ಕೇಳಿದ್ರು, ನಾನೇನು ಉತ್ತರ ಹೇಳಿದೆ, ಅಥವಾ ನಾನು ಉತ್ತರ ಹೇಳಿದೆ ಅಂತಲ್ಲ, ಆ ಪ್ರಶ್ನೆಗೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ನನಗೆ ಎಷ್ಟು ದುಡ್ಡು ಬಂತೋ ಅದೇ ಉತ್ತರ ನೀವು ಹೇಳಿದ್ರೆ ನನಗೆ ಎಷ್ಟು ದುಡ್ಡು ಬಂತೋ ಅಷ್ಟು ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. ಇದೇ ಚಾಲೆಂಜು, ಕಮಿಟ್ಮೆಂಟ್. ದಿಸ್ ಈಸ್ ಮೈ ಕಮಿಟ್ಮೆಂಟ್. ಮೈಕಲ್ಲಿ ಹೇಳ್ತಾ ಇದ್ದೀನಿ, ರೆಕಾರ್ಡ್ ಆಗ್ತಾ ಇದೆ, ಸುಮ್ಮನೆ ಹೇಳ್ತಿಲ್ಲ. ಸೊ ಆ ಪ್ರಶ್ನೆಗಳು ಕೇಳ್ಬಿಡ್ತೀನಿ, ನೀವು ಯಾವ ಪ್ರಶ್ನೆ ಹೇಳ್ತೀರೋ ಅದು. ಓಕೆ, ರೆಡಿನಾ? ಮೊದಲನೇ ಪ್ರಶ್ನೆ, ಮೊದಲನೇದು 10,000 ರೂಪಾಯಿಗೆ. 1,000 ಅದೆಲ್ಲ ಕ್ವೆಶನ್. ಮೊಬೈಲ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು? ಯಾವ್ದು ಏನೇನು? ಜಂಗಮವಾಣಿ ಒಂದು ಇಟ್ಕೊಂಡು ಆಮೇಲೆ ಎಕ್ಸಾಮಿನ್ ಮಾಡೋಣ. ಜಂಗಮವಾಣಿ. ಅನ್ನಪೂರ್ಣ ಮೇಡಮ್? ಚರವಾಣಿ. ಓಕೆ, ಇನ್ನೇನಾದರೂ? ಸಂಚಾರಿವಾಣಿ. 3 ಎಕ್ಸಾಮಿನ್ ಮಾಡೋಣ. ಈ 3 ಎಕ್ಸಾಮಿನ್ ಮಾಡೋಣ. ಪುನೀತ್ ಯಾವುದು ಒಪ್ಕೊಂಡಿದ್ದಾರೆ ಇದರೊಳಗೆ ಅಂತ. 10,000 ರೂಪಾಯಿ. ಓಕೆ. ಜಂಗಮವಾಣಿ, ಇದರೊಳಗೆ 2 ಅಬ್ಜೆಕ್ಷನ್ ಏನಪ್ಪ ಅಂದರೆ, ನಂದಂದರೆ ಅವ್ರದ್ದು. ಆ್ಯಕ್ಚುಲಿ ಇದು ನೀವು ಕಟ್ಟಿದ ವರ್ಡ್ ಅಲ್ಲ. ಈಗಾಗಲೇ ಜಂಗಮವಾಣಿ ಅಂತ ಜನರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಥಿಂಕ್ ಭಿನ್ನ ಅಂತ, ಇಲ್ಲಿ ಪದ ಬೇಕಾಗಿದ್ದು ನಾವೇ ಸೃಷ್ಟಿ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಸೊ ಈ ಪದ ನಿಮ್ದಲ್ಲ ಅಂತ ಒಂದಾಯ್ತಾ? ಜಂಗಮವಾಣಿ. ಎರಡನೇ ಅಬ್ಜೆಕ್ಷನ್ನು, ಬಸವಣ್ಣನವ್ರದ್ದು ಒಂದು ವಚನ ಇದೆ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ. ಜಂಗಮಕ್ಕೆ ಅಳಿವಿಲ್ಲ ಅಂತಾರೆ, ಇದಕ್ಕೆ ಅಳಿವಿದೆಯಲ್ಲ, ಕೆಟ್ಟೋಗತ್ತಲ್ಲ ಅಲ್ವಾ? ಅದರಿಂದ ಜಂಗಮವಾಣಿ ಅಲ್ಲ. ಇನ್ನು ಸಂಚಾರಿದ್ರು, ಹಲೋ, ನಾನೊಂದು ಪ್ರೋಗ್ರಾಮಲ್ಲಿದ್ದೀನಿ, ಇನ್ನೊಂದು ಅರ್ಧ ಗಂಟೆ 3:30 ಅಷ್ಟೊತ್ತಿಗೆ ನಾನು ಫೋನ್ ಮಾಡ್ತೀನಿ. ಯಾಕೆ ಓಡಾಡ್ಕೊಂಡು ಮಾಡಬೇಕು? ಕೂತ್ಕೊಂಡು ಮಾತಾಡ್ಬೋದಲ್ವಾ? ಸಂಚಾರದಿ ಅಂದರೆ ಸಂಚಾರದಲ್ಲಿ ಮಾತಾಡಬೇಕು ಅಂತೇನಿಲ್ವಲ್ಲ, ಕೂತ್ಕೊಂಡು ನನಗೆ ಅಷ್ಟೋ ಜನ ನೋಡಿದ್ದೀನಿ, ನಾನು ಆರಾಮಾಗಿ ಕೂತ್ಕೊಂಡಿರ್ತಾರೆ, ಫೋನ್ ಬಂದ ತಕ್ಷಣ ಅದು ಓಡಾಡ್ಬಿಡ್ತಾರೆ ಅಲ್ವಾ? ಸೈಕಾಲಜಿ, ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಗಬಕ್ಕಂತ ಎದ್ಬಿಡ್ತಾರೆ, ಎದ್ದು ಓಡಾಡ್ಕೊಂಡು ಹೋಗ್ತಾರೆ. ಸಂಚಾರಿ ದೂರವಾಣಿ ಅಂದರೆ ಕೂತ್ಕೊಂಡೇ ಮಾತಾಡ್ಬೋದು, ಮಲಕ್ಕೊಂಡು ಮಾತಾಡ್ಬೋದು, ಸ್ಪೀಕರ್ ಹಾಕ್ಕೊಂಡು ಮಾತಾಡ್ಬೋದು, ಇಯರ್ಫೋನ್ ಹಾಕ್ಕೊಂಡು ಮಾತಾಡ್ಬೋದು, ಅಥವಾ ಮಾತಾಡ್ದೇನೆ ಕಾಲ್ ಕಟ್ ಮಾಡಿದ್ರು ಮಾಡ್ಬೋದು. ಆದ್ದರಿಂದ ಸಂಚಾರಿ ದೂರವಾಣಿ ಆಗಲ್ಲ. ಆಮೇಲೆ ಚರವಾಣಿ ಅಂತಲೂ ಆಗಲ್ಲ, ಯಾಕೆಂದರೆ ಸಂಚಾರಿ ಚರ 2 ಒಂದೇ ಅಲ್ವಾ? ಆದ್ದರಿಂದ 2 ಅಲ್ಲ ಅಂತ ಪುನೀತ್ ರಾಜ್ಕುಮಾರ್ ಹೇಳಿದ್ರು. ನಾನು ಹೇಳಿದೆ 10,000 ರೂಪಾಯಿಗೆ. ಸರ್ ಹೇಳಿ ಅಂದರು. ಇದೆಲ್ಲ ರಿಜೆಕ್ಟ್ ಮಾಡಿದ್ರು. ಮೊಬೈಲ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂದರು. ಲ್ಯಾಂಡ್ಲೈನ್ ಕನ್ನಡದಲ್ಲಿ ಏನಂತೀರಾ ಅಂದೆ. ಅದು ದೂರವಾಣಿ ಅಂದರು. ಇದು ಸನಿಹವಾಣಿ. ಸನಿಹ ಅಂದರೆ ನಮ್ಮ ಹತ್ರನೇ ಇರುತ್ತೆ, ಅದನ್ನು ಕೂತ್ಕೊಂಡಾದ್ರು ಮಾತಾಡ್ಬೋದು, ಮಲ್ಕೊಂಡಾದ್ರು ಮಾತಾಡ್ಬೋದು, ಇಯರ್ಫೋನ್ ಹಾಕ್ಕೊಂಡು ಮಾತಾಡ್ಬೋದು. ಸನಿಹವಾಣಿ ಆಯಿತಾ? ವೆರಿ ಗುಡ್, ಫಸ್ಟ್ ಕ್ಲಾಸ್. ಆಮೇಲೆ ಕೊನೆಯದು ಇನ್ನು 2-3 ನಿಮಿಷದಲ್ಲಿ ಕೊನೆಯದಕ್ಕೆ ಬರ್ತೀನಿ ನಾನು. ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇದ್ನಂತೆ. ಏನು ಸರ್ ಕೇಳಿಸ್ಕೊಳ್ತಾ ಇದ್ದೀರಾ? ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್, ಅವನದೊಂದು ಕ್ಲಿನಿಕ್ ಬೋರ್ಡ್ ಇತ್ತು. ಕ್ಲಿನಿಕ್ ಬೋರ್ಡು, ಡಾಕ್ಟರ್ ಡ್ಯಾಶ್ MBBS BVSC ಅಂದ್ರೇನೋ ಕ್ವಾಲಿಫಿಕೇಷನ್ನು. ವೆಟರ್ನರಿ. MBBS ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ, ಮನುಷ್ಯರಿಗೆಲ್ಲ ಟ್ರೀಟ್ಮೆಂಟ್ ಕೊಡೋನು. ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, ಪ್ರಾಣಿಗಳಿಗೂ ಕೊಡೋನು. ಹೆಂಗೆ ಅಂದರೆ ಅವನ ಕ್ಲಿನಿಕ್ ಹೆಂಗೆ ನಡೀತಾ ಇತ್ತು ಅಂದರೆ, ಇವನು ಕೂತ್ಕೊಂಡಿದ್ದಾನೆ ಸ್ಟೆಥೋಸ್ಕೋಪ್ ಹಾಕ್ಕೊಂಡು, ಒಬ್ಬ ಮನುಷ್ಯ ನಾಯಿನ ಹಿಡ್ಕೊಂಡು ಬರ್ತಾಯಿದ್ದು. ನಾಯಿನ ಹಿಡ್ಕೊಂಡು ಹಿಂಗೆ ಬರ್ತಾಯಿದ್ದಾನೆ. ಬನ್ನಿ ಕೂತ್ಕೊಳ್ಳಿ, ಏನು ಸಮಾಚಾರ? ಡಾಕ್ಟರ್ 3-4 ದಿವಸದಿಂದ ಸಿಕ್ಕಾಪಟ್ಟೆ ಚಳಿ ಜ್ವರ. ಓಕೆ ಕೂತ್ಕೊಳ್ಳಿ. ಡಾಕ್ಟರ್ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಉಸಿರು ತೊಗೊಳ್ಳಿ. ಓಕೆ, ನಾಲ್ಗೆ ತೋರಿಸಿ. ಜ್ವರ ಜಾಸ್ತಿ ಇದೆ, ಈ ಟ್ಯಾಬ್ಲೆಟ್ ಬೆಳಗ್ಗೆ 1 ರಾತ್ರಿ 1 ನಾಡಿದ್ದು ತೊಗೊಳ್ಳಿ, ಆಯಿತಾ? MBBS. ನೆಕ್ಸ್ಟು BVSC. ಡಾಕ್ಟರ್ ನಮ್ಮ ನಾಯಿ ಯಾಕೋ 1 ವಾರದಿಂದ ಏನೋ ತಿಂತಾ ಇಲ್ಲ ನೋಡಿ. ನಾಯಿ ಟ್ರೀಟ್ಮೆಂಟ್. ಟೇಬಲ್ ಮೇಲೆ ಕೂರಿಸಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಎಲ್ಲ ಟೆಸ್ಟ್ ಮಾಡ್ದೆ. ನಾಲ್ಗೆ ತೋರಿಸಿ ಅನ್ನಲಿಲ್ಲ, ಮೊದಲೇ ತೋರಿಸ್ತಾ ಇತ್ತದು. ಅದಕ್ಕೊಂದು ಇಂಜೆಕ್ಷನ್ ತೊಗೊಂಡು ಹಿಂಗೆ ಚುಚ್ಚಿದ ಅಂತೂ ಹಿಂಗೆಲ್ಲ ಉಜ್ಜಿಬಿಟ್ಟು, ಓಕೆ ಆಯಿತು, ಟ್ರೀಟ್ಮೆಂಟ್ ಆಗಿದೆ. MBBS BVSC. 500 ರೂಪಾಯಿ ಕನ್ಸಲ್ಟೇಷನ್ ಫೀಸು. ನಿಮ್ದು 250, ನಾಯಿದು 250. ಇದು ಅವನ ಮನೇಲಿ, ಅವನ ಕ್ಲಿನಿಕಲ್ಲಿ. ಆ ಡಾಕ್ಟರ ಹೆಸರೇನು? 3,25,000. ಏನು? ನರಸಿಂಹ. ಒಂದು ಭಾಳ ನರಸಿಂಹ ಭಾಳ ಏನು? ಡಾಕ್ಟರ್ ಚೆನ್ನಾಗಿದೆ ಸರ್ ಇದು. ನೋಡೋಣ, ಅವ್ರು ಅಪ್ರೂವ್ ಮಾಡಿದಾರ ನೋಡ್ತೀನಿ. ಪುನೀತ್ ಅವರು ನಗ್ತಾ ಇದ್ದಾರೆ ನೋಡೋಣ. ಡಾಕ್ಟರ್
ನರಸಿಂಹ ಎರಡು ಚೆನ್ನಾಗಿದೆ. ಈ ಮೊನ್ನೆ ಒಂದು ಘಟನೆ ಆಯಿತು. ಇದನ್ನು ನಾನು ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಫಂಕ್ಷನಲ್ಲಿ ಕೇಳಿದೆ, ಸುಮ್ಮನೆ ಇದೇ ಥರ. ಮನುಷ್ಯರಿಗೂ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಕೊಟ್ಟು ಅವರ ಕಾಯಿಲೆ ಯೋಗಕ್ಷೇಮ ನೋಡ್ಕೊಳ್ತಾ ಇರೋ ಡಾಕ್ಟರ್ ಹೆಸರೇನೂ ಅಂದೆ. ಆಡಿಯನ್ಸಲ್ಲಿ ಯಾರೋ ಒಬ್ಬರು ಪ್ರಾಣೇಶ್ ಅಂದ್ಬಿಟ್ರು. ಪಾಪ ನನ್ನ ಪಕ್ಕದಲ್ಲೇ ಕೂತಿದ್ರು ಅವರು. ಅವ್ರೇ ನನಗೆ ಯಾಕಪ್ಪ ತೊಗೊಂಬರ್ತೀರ ಈ ವಿಷಯದಲ್ಲಿ ಅಂದರು ಅವರು. ಸೊ ಇರಲಿ ಪ್ರಾಣೇಶ್ ಅಂತ ಕನ್ಸರ್ನ್. ಇನ್ನೊಂದು ನೋಡೋಣ, 3-4 ಹೆಸರು ಸಜೆಸ್ಟ್ ಮಾಡಿ ಫೈನಲ್ ಅಲ್ಲಿ ಪುಟಪ್ ಮಾಡೋಣ. ನರಸಿಂಹ, ಡಾಕ್ಟರ್, ಪ್ರಾಣೇಶ್, ಪಶುಪತಿ ಆಗ್ಬೋದಾ? ಪಶುಪತಿ, ಓಕೆ, ಎಕ್ಸಾಮಿನ್ ಮಾಡೋಣ. ಏನು ಸರ್ ಅಂದೆ. ಅಲ್ಲ, ಆಗಲ್ಲ. ಯಾಕೆ? ಪ್ರಾಣೇಶ್ ಅಂದರೆ ಬರೀ ಪ್ರಾಣಿಗಳಿಗೆ ಡಾಕ್ಟ್ರು ಅಂತಾಗತ್ತೆ, ಪಶುಪತಿ ಅಂದ್ರೂ ಬರೀ ಪ್ರಾಣಿಗಳಿಗೆ ಅಂತ ಹಿಂಗಾಗತ್ತೆ ಅಲ್ವಾ? ಡಾಕ್ಟರ್ ಅನ್ನೋದು ಹೆಸರು ಯಾರು ಇಡೋದು ಭಾಳ ಕಷ್ಟ, ಈ ಥರ ಇಡಲ್ಲ. ಅದನ್ನು ಎಕ್ಸಾಮಿನ್ ಮಾಡೋಕ್ಕೆ ಮುಂಚೆ ನೀವು ಹೆಸರು ಅಂದರೆ ವಿಶೇಷ ಹೆಸರು ಅಂದ್ರಲ್ಲ, ಡಾಕ್ಟರ್ ಅಂತ ಕೇಳಿದ್ದೀರಾ ಮೇಡಮ್? ಡಾಕ್ಟರ್ ಅಂದರೆ ನಾಯಿಗಳನ್ನ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರ್ ಅಂತೆ ಅಲ್ವಾ? ಸೊ ಡಾಕ್ಟರ್ ಮುಂಚೆ ಒಂದು ಸಣ್ಣ ಪದ ಹೇಳ್ಬಿಡ್ತೀನಿ. ಬೇಡ, ಆಮೇಲೆ ಅಲ್ಲಿ ಬಂದ ಹೇಳೋಣ, ಇಲ್ಲದೆ ಕೊನೆ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ರೆ ಕಷ್ಟ. ಸೊ ಡಾಕ್ಟರ್ ಅಂತ ಹೆಸರು ಇಡೋಕ್ಕಾಗಲ್ಲ, ಅದನ್ನು ಕೂಗ ಕಷ್ಟ ಆಗತ್ತೆ ಅಲ್ವಾ? ಡಾಕ್ಟರ್ ಅಲ್ಲ, ಆಮೇಲೆ ಪ್ರಾಣೇಶ್ ಅಲ್ಲ, ಪಶುಪತಿ ಅಲ್ಲ, ನರಸಿಂಹ ಅಂತ ಆಲ್ಮೋಸ್ಟ್ ಹತ್ರ ಬಂದಿದೆ. ಈ ನರಸಿಂಹ ಅವನ ಪೇಷಂಟ್ನ ಕ್ಯೂರ್ ಮಾಡಲಿಲ್ಲ, ಕರುಳು ಬಗೆದ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಹೊಸಲಿನಲ್ಲಿ ಇದನ್ನೆಲ್ಲ ರಕ್ತ ಮಾಡಿಬಿಟ್ನಲ್ಲ ಅವನು. ಹಿರಣ್ಯಕಶಿಪುನ ಸಾಯಿಸ್ಲಿಲ್ವಾ ನರಸಿಂಹ? ಡಾಕ್ಟರ್ ನರಸಿಂಹ ಅಲ್ವಾ? ಒಂದ್ಸಲಿ ಹಳ್ಳಿನಲ್ಲಿ ನಾಟಕ ಆಗ್ತಾ ಇರೋದು ನೀವೆಲ್ಲ ಕೇಳಿದ್ದೀರ. ಚಿಕ್ಕ ಹುಡುಗನ ಹೇಳ್ಕೊಂಬಂದು, ಹಿರಣ್ಯಕಶಿಪುಗೆ ಎಷ್ಟು ಒಂದು 40-45 ವರ್ಷ ಇರ್ಬೋದು, ಇವನಿಗೆ 7-8 ವರ್ಷ ಹುಡುಗ, 5-6 ವರ್ಷ ಹುಡುಗ. ಎಲ್ಲಿರುವನು ನಿನ್ನ ಶ್ರೀಹರಿ? ಎಲ್ಲೆಲ್ಲೂ ಇರುವನು ತಂದೆ, ಈ ಕಂಬದಲ್ಲಿರುವನೆ, ಈ ಕಂಬದಲ್ಲಿರುವನೆ, ಈ ಕಂಬದಲ್ಲಿರುವನೆ ಅಂದಾಗ ಪ್ರಹ್ಲಾದ ಏನಂತ, ನನಗೇನು ಗೊತ್ತು, ನೀನು ತಾನೇ ಅರಮನೆ ಕಟ್ಸಿದ್ದು ಅಂತ ಅಲ್ವಾ? ಇವನ್ ಚಿಕ್ಕ ಹುಡುಗ, ಇವನಿಗೇನು ಗೊತ್ತಾ? ಯಾವ್ಯಾವ ಕಂಬ, ಯಾವ್ಯಾವ ಗೋಡೆ, ಕಿಟಕಿ ಎಲ್ಲೆಲ್ಲಿ ಇರಬೇಕು ಅಂತ ನಿನಗೆ ಗೊತ್ತಿರ್ಬೇಕು ಅದೆಲ್ಲ. ಸೊ ನರಸಿಂಹ ಅಲ್ಲ, ಪಶುಪತಿ ಅಲ್ಲ, ಪ್ರಾಣೇಶ್ ಅಲ್ಲ, ಡಾಕ್ಟರ್ ಅಂತೂ ಅಲ್ಲ. ಕೊನೆಯಲ್ಲಿ ಇವರು ಒಪ್ಪಿದ್ದು ಏನು ಸರ್? 25 ಲಕ್ಷದ ಕ್ವಶನ್. ಲಾಯರೇ, ಅಡ್ವೊಕೇಟ್ ಅಲ್ವಾ? ಸೊ ಮನುಷ್ಯರಿಗೂ ಪ್ರಾಣಿಗಳಿಗೂ ಸಮವಾಗಿ ಟ್ರೀಟ್ ಮಾಡಿ ಅವರ ಯೋಗಕ್ಷೇಮ ಸುಖ ಸಂತೋಷ ನೋಡ್ಕೊಳ್ಳೋಂಥ ಡಾಕ್ಟರ್ ಹೆಸರು ಡಾಕ್ಟರ್ ಜನಾರ್ದನ. ಜನ ಆರ್ ದನ ಐದರ ಜನ ಆರ್ ದನ ಅಲ್ವಾ? ಈ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕೃಷ್ಣ ಗೋವರ್ಧನಗಿರಿ ಎತ್ತಿದಾಗ ಕೆಳಗಡೆ ಇದ್ದಿದ್ದು ಯಾರು? ಜನ ಮತ್ತು ದನ ತಾನೇ? ಎಲ್ಲರೂ ನಡೆಸ್ಕೊಂಡಲ್ಲ. ಅದು ನಿಜವಾದ ದೇವರು, ಮನುಷ್ಯ ಪ್ರಾಣ ಎಲ್ಲರೂ ನಡೆಸ್ಕೊಂಡು ಹಿಂಗೆ ಹೋಗ್ತಾನೆ. ಕೃಷ್ಣ ಅಂದಾಗ ನನಗೆ ಯಾತಕ್ಕೆ ಅಲ್ಲ ಆಮೇಲೆ ಹೇಳ್ತೀನಿ ಅಂದೆ ಅಂದರೆ, ಮೊನ್ನೆ ಲಾಸ್ಟ್ ಇಯರು ನಮ್ಮ ಸ್ನೇಹಿತರ ಮನೆಯಲ್ಲಿ ಒಂದು ಕೃಷ್ಣ ಹುಟ್ಟಿದ ದಿನನೇ, ಆವತ್ತಿನ ದಿನ ಅದೇ ಟೈಮಿಗೆ ಸರಿಯಾಗಿ ಇನ್ನೇನು ಅರ್ಘ್ಯ ಬಿಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಷ್ಟರೊಳಗೆ ಅವ್ರ ಹೆಂಡ್ತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಗಂಡು ಮಗು ಹುಟ್ಬಿಡ್ತು ಅವ್ರ ಮನೆಯಲ್ಲಿ. ಕೃಷ್ಣ ಹುಟ್ಟಿತ್ತು. ನ್ಯಾಚುರಲಿ ಕೃಷ್ಣ ಹೆಸರೇ ಇಡಲೇಬೇಕು ಅಂತ ತಾನೆ. ಆದರೆ ಇವರು ಸ್ವಲ್ಪ ಮಾಡರ್ನ್ ಲುಕಿಂಗ್ ಪರ್ಸನ್, ಮಾಡರ್ನ್ ಥಿಂಕಿಂಗ್ ಪರ್ಸನ್. ಜ್ಯೋತಿಷಿ ಹತ್ರ ಹೋದರು. ಕೃಷ್ಣ ಹುಟ್ಟಿದ ಸಮಯದಲ್ಲಿ, ಕೃಷ್ಣ ಹುಟ್ಟಿದ ನಕ್ಷತ್ರ ರೋಹಿಣಿ ನಕ್ಷತ್ರ ಎಟ್ಸೆಟ್ರಾದಲ್ಲಿ ನಮ್ಮ ಮನೇಲಿ ಒಂದು ಗಂಡು ಮಗು ಜನನಾಗಿದೆ, ದಯವಿಟ್ಟು ಗುರುಗಳೇ ಒಂದು ಕೃಷ್ಣನ ಹೆಸರು ಸಜೆಸ್ಟ್ ಮಾಡಿ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಮಾಮೂಲು ಹೆಸರುಗಳು ಆಗಿರಬಾರ್ದು. ಕೃಷ್ಣ, ಮುಕುಂದ, ಮುರಳಿ, ಮಾಧವ, ಗೋಪಾಲ, ಗೋವಿಂದ ಇದೆಲ್ಲ ಯಾವುದು ಹೆಸರುಗಳು ಇಟ್ಟಿರಬಾರ್ದು. ಇದುವರೆಗೂ ಯಾವುದು ಮಾಮೂಲು ಹೆಸರುಗಳು ಇಟ್ಟಿರಬಾರ್ದು ಅಂತ. ಅದು ಕೃಷ್ಣನ ಹೆಸರು ಸಜೆಸ್ಟ್ ಮಾಡಿ ಅಂತ ಒಬ್ರು ಹೇಳಿದ್ರು. ನೀವೇನಾದ್ರು ಸಜೆಸ್ಟ್ ಮಾಡ್ಬೋದಾ? ಕರಿಯಾನ? ಅಯ್ಯೋ, ಕರಿಯ ಇದೆಯಲ್ಲ, ಕರಿಯ ಐ ಲವ್ ಯು ಅಂತ ಹಾಡೇ ಇದೆಯಲ್ಲ ಅಲ್ವಾ? ಕನ್ನಯ್ಯ ಅನ್ನೋದು, ಕನ್ನಯ್ಯ ಇದ್ದೇ ಇದ್ದಾನಲ್ಲ. ಕನ್ನಯ್ಯ ನಾರ್ತ್ ಇಂಡಿಯಾ ಕಡೆ ಭಾಳ ಫೇಮಸ್ ಅದು. ಕನ್ನಯ್ಯ. ಕಿಶನ್ನು ಅಷ್ಟೇ ಅಲ್ವಾ? ಅದೆಲ್ಲ ಮಾಮೂಲಿ ಇಟ್ಬಿಟ್ಟಿದ್ದಾರೆ. ಇವರು ಯೋಚನೆ ಮಾಡಿದ್ರು, ಯಾವತ್ತು ನಾಮಕರಣ? ಅದೇ ಇನ್ನು 13 ದಿವಸ ಆದಮೇಲೆ, ಅಷ್ಟರೊಳಗೆ ಹೇಳ್ತೀನಿ ಬನ್ನಿ ಅಂದರು. ಸರಿ, ಯೋಚನೆ ಮಾಡಿದ್ರು, ಸಿಕ್ತು ಒಂದು ಹೆಸರು. ಯಾವ್ದು ಹೆಸರು ಫೈನಲೈಸ್ ಮಾಡಿದ್ದೀನಿ, ಇದನ್ನು ಇಟ್ಬಿಡಿ. ಇಡೀ ಪ್ರಪಂಚದಲ್ಲಿ ಯಾರೂ ಇಟ್ಟಿಲ್ಲ. ಇದು ದೇವಕಿಗೂ ಗೊತ್ತಿಲ್ವೋ, ಯಶೋದೆ ಕೂಡ ಗೊತ್ತಿದೆಯೋ ಇಲ್ವೋ, ಆದರೆ ಕೃಷ್ಣನ ಹೆಸರು ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದು ನಿಜವಾಗಲೂ ಕೃಷ್ಣನ ಅಷ್ಟೋತ್ತರದಲ್ಲಿದೆ ಈ ಹೆಸರು. ಬಟ್ ಇದುವರೆಗೂ ಯಾರೂ ಇಟ್ಟಿಲ್ಲ. ಅಷ್ಟೋತ್ತರದಲ್ಲಿ ಇಟ್ಟಿದ್ರೆ ಯಾಕೆ ಇಟ್ಟಿಲ್ಲ ಅಂತ ನಾನು ಹುಡುಕ್ದೆ. ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಹೆಸರು ಇಟ್ಬಿಡಿ ಯಜಮಾನ್ರೆ, ಕೃಷ್ಣನ ಹೆಸರು ಏನು ಗೊತ್ತಾಗೋದು ಮೇಡಮ್? ಜಲಕ್ರೀಡಾ ಸಮಾಸಕ್ತ ಗೋಪಿ ಜನ ವಸ್ತ್ರಾಪಹಾರಕ. ಕರೆಕ್ಟಾ? ಆ ಹೆಸರಿದೆ. ಜಲಕ್ರೀಡಾ ಸಮಾಸಕ್ತ, ಜಲಕ್ರೀಡಾದಲ್ಲಿ ಆಸಕ್ತರಾಗಿರುವಂಥ ಗೋಪಿ ಜನ ವಸ್ತ್ರಾಪಹಾರಕ. ಈ ಹೆಸರು ಇಟ್ಬಿಟ್ರೆ ಬಹಳ ಕಷ್ಟ ಆಗಲ್ವ? ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು
ಹೆಂಗೆ ಅವನು ಸ್ಕೂಲ್ನಲ್ಲಿ ಏನಾದ್ರು ಸೇರಿಸ್ಬಿಟ್ರೆ ಹುಡುಗನ್ನ ಅಟೆಂಡೆನ್ಸ್ ತೊಗೊಳ್ಳುವಾಗ ಜಲಕ್ರೀಡಾ ಸಮಾಸಕ್ತ ಗೋಪಿ ಜನವಸ್ತ್ರಾಪಾರಕ ಪ್ರೆಸೆಂಟ್ ಮಿಸ್ ಅನ್ನೋಷ್ಟೊಳಗೆ ಪೀರಿಯಡ್ಡೇ ಮುಗಿದಾಗಿರುತ್ತೆ. ಅದಕ್ಕೆ ಆ ಥರ ಏನು ಮಾಡಿ ಯೋಚನೆ ಮಾಡಿದ್ರು, ಇನ್ನು ಶಾರ್ಟ್ ಮಾಡಿ ಕರಿಬೇಕಾದ್ರೆ ಎಲ್ಲರೂ ವಸ್ತ್ರಾಪಾರಕ ಅಂತ ಕರೀತಾರಂತೆ. ಅದರಿಂದ ಬೇಡ ಅಂತ ಹೆಸರು ಬಿಟ್ಟರು. ಇದು ಒಂದು ಮನೆಯಲ್ಲಿ ನಡೆದಿದ್ದು. ಇನ್ನೊಂದು ನಾಮಕರಣಗಳಲ್ಲಿ ವಿಶೇಷ ಏನು ಅಂದರೆ, ನಾನು ರೀಸೆಂಟಾಗಿ ಒಂದು ಕಡೆ ಹೋಗಿದ್ದೆ. ಒಂದು ಚೌಲ್ಟ್ರಿನಲ್ಲಿ ನಮ್ಮ ಫ್ರೆಂಡ್ದು ಇದು ಈ ನಾಮಕರಣ. ಫ್ರೆಂಡ್ ಅಂದರೆ ಫ್ರೆಂಡ್ ಮಗುದು. ಅಲ್ಲಿ ಏನು ಗಲಾಟೆ ಅಂದರೆ, ಅಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಬಿಟ್ಟಿದ್ದಾರೆ. ಅವಳಿ ಜವಳಿ 2 ಗಂಡು ಮಕ್ಕಳು. ಇದು ನಡೆದಿದ್ದೆ, 2 ನಡೆದಿದ್ದೆ. ನಾನು ಹೇಳ್ತಾ ಇರೋದೆಲ್ಲ ಮೇಡಮ್ ಇನ್ನೂ 3 ಗಂಟೆ 3:15 ತನಕ ಮಾತಾಡ್ತಾ ಇರ್ತೀನಿ. ಇದುವರೆಗೆ ಬಾಂಬೆ ಗಿಂಬೆ ಏನೇನೋ ಹೇಳಿದ್ನಲ್ಲ, ಅದೆಲ್ಲ ನಡೆದಿದ್ದೆ. ನನ್ನ ಮಾತುಗಳಲ್ಲಿ ಜನರಲಿ ಸ್ವಲ್ಪ ಇಮ್ಯಾಜಿನೇಷನ್ ಸ್ವಲ್ಪ ಕಡಿಮೆ, ಎಲ್ಲೋ ಒಂದು 90% ಇರ್ಬೋದು ಅಷ್ಟೇ. ಸೊ ಅಲ್ಲಿ ಈಗಲೂ ಇದೆ, JP ನಗರ 7th ಫೇಸ್ನಲ್ಲಿ ಒಂದು ಚೌಲ್ಟ್ರಿ ಇದೆ ಚೌಲ್ಟ್ರಿ. ಈ ಕಡೆ ಗಂಡಿನ ಕಡೆ, ಈ ಕಡೆ ಹೆಣ್ಣಿನ ಕಡೆ ರೂಮ್ ಇರುತ್ತಲ್ಲ, ಅಲ್ಲಿ ಬೋರ್ಡ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೊತ್ತಾ, ಇಂಗ್ಲೀಷ್ನಲ್ಲಿ ಹಾಕಿದ್ದಾರೆ ಭಾಳ ಚೆನ್ನಾಗಿ. ಬ್ರೈಡ್ ರೂಮ್ ಅಂದರೆ ಹೆಣ್ಣಿನ ಕಡೆಯವ್ರದ್ದು, ಬ್ರೈಡ್ ಗ್ರೂಮ್ ಅಲ್ಲ, ಬ್ರೈಡ್ ರೂಮ್. ಈ ಕಡೆ ಅವ್ರಿಗೆ ಗ್ರೂಮ್ ರೂಮ್ ಅಂತ. ಬ್ರೈಡ್ ಗ್ರೂಮ್ ರೂಮ್. ಅಲ್ಲಿ ನಮ್ಮ ಫ್ರೆಂಡ್ ಈ 2 ಅವಳಿ ಜವಳಿ ಗಂಡು ಮಕ್ಕಳದು ಒಂದು ನಾಮಕರಣ. ಈ ನಾಮಕರಣಕ್ಕೆ ಹೆಂಗೆ ಮಾಡಿದ್ರು ಅಂದರೆ, ಅವರು ಇಲ್ಲಿ ಬರೆದು ಬಿಟ್ಟಿದ್ರು ಮಗು ಹೆಸರು. ಗೆಸ್ ಮೈ ನೇಮ್ ಅಂತ ಈಗೆಲ್ಲ ಬರೀತಾರಲ್ಲ, ಗೆಸ್ ಮೈ ನೇಮ್ ಅಂತ ಹಾಕಿ ಒಂದು ಮಗು ಹೆಸರು ಮಾತ್ರ ಡಿಸ್ಕ್ಲೋಸ್ ಮಾಡಿದ್ರು. ಇನ್ನೊಂದು ಮಗು ಹೆಸರು ನನ್ನ ಜರ ಅಂತ ಹಿಂಗೆ ಎಳೆದ್ಬಿಟ್ಟು ನನ್ನ ಕೈಲಿ ಎಳ್ಸೋದು. ಕೊನೆಯಲ್ಲಿ ಆಡಿಯನ್ಸ್ಗೆ ಒಂದು ಕ್ವಶನ್ ಕೇಳಿಬಿಡಿ, ಯಾರು ಗೆಸ್ ಮಾಡಿದ್ರೆ ಅವ್ರಿಗೊಂದು ಎಕ್ಸ್ಟ್ರಾ ಲಾಡು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಅಂದರು ಊಟದಲ್ಲಿ. ದೇವರು ನಮ್ಮ ಮೇಲೆ ಕರುಣೆ ಮಾಡಿ ಮನುಷ್ಯನಿಗೆ ಹೃದಯ ಮತ್ತು ಬುದ್ಧಿ 2 ಭಾಳ ಇಂಪಾರ್ಟೆಂಟು. ಇದನ್ನು ಗಮನದಲ್ಲಿ ಇಟ್ಕೊಂಡು 2 ಹೃದಯ ಮತ್ತು ಬುದ್ಧಿ ಬೆಳೆಸಬೇಕು ಅನ್ನೋದಕ್ಕೋಸ್ಕರ 2 ಗಂಡು ಮಕ್ಕಳನ್ನ ದೇವರು ನಮಗೆ ದಯಪಾಲಿಸಿದ್ದಾನೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಅದೇ ಹೆಸರು ಇಟ್ಟಿದ್ದೀನಿ ನಾನು ಅಂತ ಹಿಂಗೇಳಿ ಮೊದಲನೇ ಮಗು ಹೆಸರು ಹೃದಯ್ ಅಂತ. ಏನು ಚೆನ್ನಾಗಿದೆ, ಅಪರೂಪದ ಹೆಸರಲ್ಲ. 2ನೇ ಮಗು ಹೆಸರು ಏನು ಇಡ್ಬೋದು? ಮಾಲಾನ? ಮಾನಸ ಅಂದರೆ ಮಾನಸ ಹುಡುಗಿ ಹೆಸರು ಅಲ್ವಾ? ಮಿದುಳು ಅಂತ ಹೆಸರು. ಹುಡುಗಿರಲ್ಲ, ಹುಡುಗ ಸ್ಕೂಲ್ನಲ್ಲಿ ಏನಾದ್ರು ಕೇಳಿದ್ರೆ ಎಲ್ಲ ಮಿದುಳು ಬಂದಿಲ್ವೇನೋ ಇವತ್ತು ಅಂತ, ಮಿದುಳು ಎಲ್ಲಿದೆ ನಿನಗೆ ಅಂತ ಹಿಂಗೆ ಕೇಳ್ತಾರಲ್ವ. ಸೊ ಮಿದುಳು ಅಂತ ಅದಕ್ಕೆ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಗೊತ್ತಾ. ಬುದ್ಧಿ ಅಂತ ಹೆಸರಿಡೋಕ್ಕಾಗಲ್ಲ, ಬುಧೇ ಅಂದರೆ ಏನು ಬುಧೇ ಅಂತ ಹಿಂಗೆ ಆ ಥರ ಎಲ್ಲ. ಅದಕ್ಕೆ ಎಷ್ಟು ನಿಜವಾದ ಹೆಸರು ಇಟ್ಟಿರೋರು. ಒಂದು ಮಗು ಹೆಸರು ಹೃದಯ್ ಅಂತ, 2ನೇ ಮಗು ಹೆಸರು ವಿವೇಕ್ ಅಂತ. ನಿಜ ನೋಡಿ, ಏನು ಸರ್ ಬ್ಯೂಟಿಫುಲ್ ಹೆಸರಲ್ವಾ. ಬುದ್ಧಿ ಯಾರಿಗೆ ಬೇಕಾದ್ರೆ ಇರುತ್ತೆ, ಬಟ್ ವಿವೇಕ್ ಅಂತ. ಇದಾಯ್ತಾ? ಇದು ಲೇಟೆಸ್ಟ್. ಇನ್ನೊಂದು ಕೊನೆಯ ನಾಮಕರಣದ ಊಟ ನಾನು ಹೋಗಿದ್ದು. ಕೊನೆಯ ನಾಮಕರಣದ ಊಟ ಅಂದರೆ ಸೊ ಹೆಂಗೆ ಅಂದರೆ, ಇಲ್ಲಿ ಒಂದು ಹೆಂಡತಿ ಅಂದರೆ ಹೆಂಡತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾನೆ. ಆವತ್ತು ನಮ್ಮ ಫ್ರೆಂಡ್ ಒಬ್ಬರು ಒಂದು ಕಾರ್ ಬುಕ್ ಮಾಡಿದ್ದಾರೆ ತೊಗೊಳಕ್ಕೆ. ಯಾವುದೋ ಒಂದು ಕಾರು, ಎಲೆಕ್ಟ್ರಿಕ್ಕೋ ಯಾವುದೋ ಒಂದು ಕಾರ್ ಬುಕ್ ಮಾಡಿದ್ದಾರೆ. ಆ ಕಾರು ಯಾವಾಗಲೂ ಡೆಲಿವರಿ ಗೊತ್ತಿಲ್ಲ ಯಾವಾಗ ಬರುತ್ತೋ. ಇನ್ನೇನು ಆಟೋನ ಏನೋ ಹಿಡ್ಕೊಂಡು ಕ್ಯಾಬ್ಗೆ ಬುಕ್ ಮಾಡಿಕೊಂಡು ಆಸ್ಪತ್ರೆಯಿಂದ ಕಾಲ್ ಬರ್ತಾ ಇದೆ, ICU ಕರ್ಕೊಂಡೋಗಿದ್ದಾರೆ ನಿಮ್ಮ ವೈಫ್ನ, ಬರಬೇಕು ಇಂಥ ABC ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದಾರೆ. ಅಷ್ಟರೊಳಗೆ ಶೋರೂಮಿಂದ ಕಾಲ್ ಬಂತು, ಸರ್ ನಿಮ್ಮ ಕಾರ್ ರೆಡಿ ಇದೆ, ಡೆಲಿವರಿ ತೊಗೊಳ್ಳಿ. ಅಲ್ಲೂ ಡೆಲಿವರಿ ಅಲ್ಲೂ ಡೆಲಿವರಿ. ಸೊ ಆವಾಗ ಅವರು ಏನು ಮಾಡಿದ್ರು ಅಂದರೆ, ಸರ್ ಓಕೆ ಇದು ಡೆಲಿವರಿ ಇಲ್ಲಿಂದ ತೊಗೊಂಡು ಅದೇ ಕಾರ್ನಲ್ಲೇ ಟೈ ಅಂತ ಹೆಂಡ್ತೀನಿ ನೋಡೋಕೆ ಗಂಡು ಮಗು ಇದಿಷ್ಟು ನಡೆದಿದ್ದು. ಏನೋ ಕಾರನ್ನ ಡೆಲಿವರಿ ತೊಗೊಂಡು ಹೆಂಡ್ತಿಗೆ ಅದೇ ಟೈಮ್ನೊಳಗೆ ಇಲ್ಲಿ ಯಾವತ್ತು ಸೈನ್ ಮಾಡಿದ್ರು ಡಾಕ್ಯುಮೆಂಟ್ಸು, ಅದೇ ಟೈಮ್ನಲ್ಲಿ ಡೆಲಿವರಿ ಆಗಿದೆ. ಅನ್ನಪೂರ್ಣ ಮೇಡಮ್, ಈ ಮಗುಗೆ ಹೆಸರು ಇಡಬೇಕು. ಹೆಸರು ಏನಿಟ್ರು ಅಂತ ನಾನು ಕೇಳಲ್ಲ, ಅವರೇನು ಹೇಳ್ಬಿಡ್ತೀನಿ ನಾನೇ ಅಲ್ವಾ. ಗಂಡು ಮಗು, ಕಾರ್ ಡೆಲಿವರಿ ಆಗಿದ್ದ ದಿವಸನೇ ಗಂಡು ಮಗು ಹುಟ್ಟಿದೆ, ಅದಕ್ಕೆ ಹೆಸರು ಓಂಕಾರ್ ಅಂತ. ಓಂಕಾರ್ ಅಂತ ಕಾರು ಅಂತಾನು ಬಂತು, ಗಂಡು ಮಗು ಹೆಸರು ಆಯಿತಾ. ಈ ಥರ ಕ್ರಿಯೇಟಿವ್ ಯಾಕೆ ಹೇಳಿದೆ ಅಂದರೆ, ಇಲ್ಲಿ 50 ಲಕ್ಷದ್ದು 1 ಕೋಟಿ ಇನ್ನಾಗಿಲ್ವಲ್ಲ, ಅದಕ್ಕೆ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ 50 ಲಕ್ಷ 1 ಕೋಟಿ ಇದಿಷ್ಟು ಸುಮ್ಮನೆ ಆ ಕಡೆ ಇದು ಅಲ್ಲಿ ಸ್ಟುಡಿಯೋದಲ್ಲಿ ನಡೆದಿದ್ದಲ್ಲ. ಸ್ಟುಡಿಯೋದಲ್ಲಿ ಜನಾರ್ದನ ಹಿಂಗಾಯಿತು. ಹಿಂಗೆಲ್ಲ ಆಗ್ತಾ ಇದ್ದಾಗ ಪುನೀತ್ ರಾಜ್ಕುಮಾರ್ ಇದ್ದಾರೆ, ಅವರು ಹಿಂಗಿದ್ದಾರೆ ಅಂತ ನಾನು ಒಳ್ಳೆ ಫಸ್ಟ್ ಕ್ಲಾಸ್ ಡ್ರೆಸ್ ಗೀಸ್ ಎಲ್ಲ ಹಾಕ್ಕೊಂಡು ಹೊಸ ಶೂಸ್ ಎಲ್ಲ ತೊಗೊಂಡು ಸಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ಅಂದರೆ ಹಾಕ್ಕೊಂಡೋಗಿದ್ದೆ. ಅವಾಗ ಅಲ್ಲಿ ಏನಾಯಿತು, ಈ ಸಾಕ್ಸ್ ಸ್ವಲ್ಪ ಲೂಸಾಗಿ ಆವಾಗ ನಾನು ಹಿಂಗೆ ಕಾಲು ಹಿಂಗೆ ಎಳ್ಕೋತಾ ಇದ್ದೀನಿ.
ಆವಾಗ ಹಿಂಗೆ ಎಳ್ಕೋತಾ ಇದ್ದೀನಿ ಕಾಲು. ಅದೊಂಥರ ಆಕ್ವರ್ಡಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನೋಡಿದಾಗಲೂ ಎಷ್ಟೋ ಜನ ಅದೊಂದು ಅಸಹ್ಯವಾಗಿತ್ತಪ್ಪ ಅಂತ ಇದ್ರು ಎಲ್ಲ. ಕಾಲು ಹಿಂಗೆ ಎಳ್ಕೋತಾ ಇದ್ದೀನಿ, ಅದನ್ನು ಪುನೀತ್ ಗಮನಿಸ್ಬಿಟ್ರು. ಥಿಂಕ್ ಭಿನ್ನ. ಸಾಕ್ಸ್ ಅನ್ನೋಕ್ಕೆ ಕನ್ನಡದಲ್ಲೇನು? ಕಾಲ್ಚೀಲ ಮಾಮೂಲಾಗೋಯ್ತಲ್ಲ. ಇದೆ ಥಿಂಕ್ ಭಿನ್ನ ತಾನೇ. ಜನಾರ್ದನ ಲೆಗ್ ಚೀಲ. ಸರಿ, ಡಾಕ್ಟರ್ ಥರ ಇದು ಲೆಗ್ ಚೀಲ. ಏನು ಗೊತ್ತಾ ನಾನು ಹೇಳಿದ್ದು? ಇದು ಸಾಕ್ಸ್ ಅನ್ನೋಕ್ಕೆ ಕನ್ನಡದಲ್ಲಿ ಇದಕ್ಕೇನಂತೀರ ಕನ್ನಡದಲ್ಲಿ? ಅದು ಕರವಸ್ತ್ರ, ಇದು ಕೆರವಸ್ತ್ರ. ಕೆರ ಅಂದರೆ ಆ್ಯಕ್ಚುಲಿ ಫುಟ್ವೇರ್ ಅಂತ, ಅದು ಯಾವ್ದು ಬೇಕಾದ್ರೆ ಆಗ್ಬೋದು ಅಲ್ವಾ? ಕೆರವಸ್ತ್ರ ತಾನದು, ಕಾಲಿಗೆ ಹಾಕ್ಕೊಳ್ಳೋದು. ಸೊ ಆಯಿತಾ, ಈಗ ಕೊನೆಯದು 1 ಕೋಟಿ ರೂಪಾಯಿ ಬಹುಮಾನ ಬರ್ತಾ ಇದೆ ಮೇಡಮ್. ಈಗ ರೆಡಿಯಾಗಿರಿ ನಿಮಗೆ, ಜಂಗಮವಾಣಿಯವರೇ ಅಲ್ಲ, BSNL ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ವಾಣಿ ಅಂತ, ಬರೀ ಜಂಗಮವಾಣಿ ಅಂತ. ಸೊ ಕೊನೆಯದು 1 ಕೋಟಿ ರೂಪಾಯಿಗೆ YV ಗುಂಡೂರಾವ್ ಅವರೇ ವಿಶೇಷ ಕಾರ್ಯಕ್ರಮ, ಭಾಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ. ಇದುವರೆಗೂ ನಾನು ಮಾಡಿರೋ ಕಾರ್ಯಕ್ರಮಗಳೆಲ್ಲ ಇದು ನಿಜವಾಗ್ಲೂ ವಿಶೇಷ. ಯಾಕೆ ಅಂದರೆ ನೀವು 50 ಲಕ್ಷ ರೂಪಾಯಿ ಗೆದ್ದಿದ್ದೀರಾ, ಅದು ವಿಶೇಷ ಅಲ್ಲ. ಲೈಫ್ ಲೈನ್ ಯೂಸ್ ಮಾಡದೆ 50 ಲಕ್ಷ ಗೆದ್ದಿದ್ದೀನಿ, ಅದು ಇಂಪಾರ್ಟೆಂಟು. ಇದುವರೆಗೂ ಕೇಳಿಲ್ವಲ್ಲ ನಾನು? 50 ಲಕ್ಷ ವಿತೌಟ್ ಯೂಸಿಂಗ್ ಎನಿ ಲೈಫ್ ಲೈನ್ ಯು ಹ್ಯಾವ್ won 50 lakhs rupees. ಈಗ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ 1 ಕೋಟಿ ರೂಪಾಯಿಗೆ ಬಹುಮಾನ ಬರ್ತಾ ಇದೆ. ರೆಡಿನಾ? ರೆಡಿ ಸರ್ ಅಂತ ಹಿಂಗಂದೆ, ಡಿಶ್ ಅಂತ ಹಿಂಗೆ ಗೊತ್ತಿದ್ದಾರೆ. ಪ್ರಶ್ನೆ ಬಂತು, ಕೋಳಿ ಮೊದಲು ಮೊಟ್ಟೆ ಮೊದಲು? ಏನು ಸರ್ ಇದು, ಯಾವುದೋ OB ರಾಯನ್ ಕಾಲದ್ದು ಕ್ವಶನ್ ಕೇಳ್ತಾ ಇದ್ದೀರಾ? 1 ಕೋಟಿನಾ ಅಂದೆ. OB ರಾಯ ಇರ್ಬೋದು, ಹೇಳಿ ನೋಡೋಣ ಗುಂಡೂರಾಯ ಅಂದರು. ಹೇಳಪ್ಪ ಅಂದರು. ಕೋಳಿ ಮೊದಲು ಅಂತ ಹಿಂಗೆ ಹೇಳಿದ್ರೆ ಮೊಟ್ಟೆಯಿಂದನೇ ಕೋಳಿ ಬಂದಿದ್ದು ಅಂತಾರೆ. ಸರಿ, ಮೊಟ್ಟೆ ಮೊದಲು ಅಂದರೆ ಮೊಟ್ಟೆ ಇಟ್ಟಿದ್ದು ಯಾರು ಅಂತ ಕೇಳ್ತಾ ಇದ್ದೀಯಪ್ಪ. ತೇರಿಕೆ ಭಾಳ ಕಷ್ಟನಪ್ಪ ಇದು. ಅದಕ್ಕೆ ಹೇಳೋದು, ಈ ಕೋಳಿ ಗೊತ್ತಾಗಲ್ಲ ಮೇಡಮ್. ಅದಕ್ಕೆ ಹಿಂದಿನಲ್ಲೇ ಒಂದು ಹಾಡಿದೆಯಲ್ಲ, ಕೋಳಿ ಕೆ ಪೀಚೆ ಕ್ಯಾ ಹೇ, ಕೋಳಿ ಕೆ ಪೀಚೆ ಅಂತ ಒಂದು ಹಾಡಿಲ್ವಾ? ಚೇಂಜ್ ಮಾಡಿದ್ದೀರಾ ನೀವು ಅದನ್ನು? ಸೊ ಈ ಆನ್ಸರ್ ಹೇಳೋಕ್ಕೆ ಮುಂಚೆ ಇನ್ನೊಂದು ಕತೆ ಹೇಳ್ಬಿಡ್ತೀನಿ. ಕೋಳಿಕೆ ಪಿಚ್ಚೆ ಅಂತ ಜ್ಞಾಪಕ ಬಂತು ಮಧ್ಯ, ಅದು ಅಲ್ಲಿ ಇಟ್ಕೊಂಡು ಹಂಗೆ ಸಸ್ಪೆನ್ಸ್ ಇರಲಿ. ಬ್ರೇಕಿನ ನಂತರ ಇದು ಒಂದು ನಡೆದಿದ್ದೆ ವಿಧಾನಸೌಧದಲ್ಲಿ. ನನಗೆ ಗೊತ್ತಿರೋರು ಯಾರೋ ಒಬ್ಬರು FD ಏನೋ SD ಏನೋ 35 ವರ್ಷ ವಿಧಾನಸೌಧದಲ್ಲಿ ಸರ್ವಿಸ್ ಮಾಡಿದ್ದಾರೆ. ವಿಧಾನಸೌಧ ಅಂಡರ್ಲೈನ್, ಇನ್ವರ್ಟೆಡ್ ಕಮ, ಬೋಲ್ಡ್, ಇಟಾಲಿಕ್ಸ್. ವಿಧಾನಸೌಧದಲ್ಲಿ 35 ವರ್ಷ ಕೆಲಸ ಮಾಡಿ ಲಾಸ್ಟ್ ಮಂತ್ ರಿಟೈರ್ ಆದರು. ಅವ್ರು ಬಂದಿದ್ದು ಸೂಪರ್ ಆ್ಯನ್ಯುಯೇಷನ್ ಬೆನಿಫಿಟ್ಸ್ ಏನೇನು ಬಂತೋ ಅದೆಲ್ಲ ತೊಗೊಂಡು ಔಟ್ಸ್ಕಟ್ ನೆಲಮಂಗಲದ ಹತ್ರ ಒಂದು ದೊಡ್ಡ ವೆಜಿಟೇಬಲ್ ಮಾರ್ಕೆಟ್ ಓಪನ್ ಮಾಡಿದ್ದಾರೆ. ನನಗೂ ಕರೆದಿದ್ದು ಬತ್ತಿ ಇಡಕ್ಕೆ, ಅಲ್ಲ ಬತ್ತಿ ಇಡಕ್ಕೆ ಅಂದರೆ ಉದ್ಘಾಟನೆಗೆ ಉದ್ಘಾಟನೆ ಕರೆದಿದ್ದಾರೆ. ಭಾಳ ದೊಡ್ಡ ವೆರೈಟಿ. ಮೊದಲನೇದು ನಂಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗಿದ್ದೇನು ಗೊತ್ತಾ? 35 ವರ್ಷ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಬಂದಿರೋ ಸೂಪರ್ ಆ್ಯನ್ಯುಯೇಷನ್ ಬೆನಿಫಿಟ್ನಲ್ಲಿ ದೊಡ್ಡದು ವೆಜಿಟೇಬಲ್ ಮಾರ್ಕೆಟು. ಈಗ ಹಸಿರು ತೋಟ ಆ ಥರದ್ದೆಲ್ಲ ಆಗ್ತಾ ಇದೆಯಲ್ಲ, ದೊಡ್ಡದಾಗಿ ಬ್ಯಾನರಲ್ಲಿ ಹಾಕಿದ್ದಾರೆ. ಒಂದು ದೊಡ್ಡ ಏನು ಗ್ರೇಟ್ ಅಂತ ಫೋಟೋ ತೊಗೊಂಡೆ. ಏನು ಬರೆದಿರ್ಬೋದು? ಹಲೋ ಕೇಳಿಸ್ತಾ ಇದೆಯಾ? ಏನು ಹಾಕಿದ್ದಾರೆ? ಏನದು? ವಿಧಾನಸೌಧ. ಅದಕ್ಕೂ ಇದಕ್ಕೇನು ಸಂಬಂಧ? ವೆಜಿಟೇಬಲ್ಗೂ ಅಲ್ವಾ? ಏನು ಹಾಕಿದ್ದಾರೆ ಗೊತ್ತಾ ಅವರು? 35 ವರ್ಷ ವಿಧಾನಸೌಧದಲ್ಲಿ ಕೆಲಸ ಮಾಡಿರೋ ವೆಜಿಟೇಬಲ್ ಮಾರ್ಕೆಟು. ತರಕಾರಿ ಕೆಲಸ ದೇವರ ಕೆಲಸ. ಅವ್ರು ಪ್ರತಿದಿನ 35 ವರ್ಷ ಹತ್ತಿ ಮೇಳ ನೋಡಿದ್ದಾನದು ಸರ್ಕಾರಿ ಕೆಲಸ. ತರಕಾರಿ ಕೆಲಸ ದೇವರ ಕೆಲಸ. ಅಲ್ಲೆಲ್ಲ ಹೊಸ ಐಟಮ್ಗಳು ನೋಡಿದ್ರೆ ಭಾಳ ಖುಷಿ ಆಗೋಗ್ಬಿಡುತ್ತೆ. ಅಲ್ಲಿ ಏನೋ ಒಂದು ಕಡೆ ಎಲ್ಲದಕ್ಕೆ ಒಳ್ಳೆ ಕವಿ ಅವರು. ಇಂದು ಬದನೆ ಅಂತ, ಇಂದು ವದನೆ ಅಂದಂಗೆ ಇಂದು ಬದನೆ. ಕ್ಯಾರೆಟ್ ಕಡಿದರೆ ಕಣ್ಣಿಗೆ ಕಾಂತಿ, ಈ ಥರ. ಕೋಸಿದ್ರೆ ಕೈಲಾಸ. ಕೋಸಿದ್ರೆ ಕೈಲಾಸ. ನಾವು ಕುಡಿಸ್ಬಿಟ್ಟು ಅಲ್ಲಿ ಸಮೋಸ ತರಿಸ್ಬಿಟ್ರು ನನಗೆ. ಸಮೋಸ ತರಿಸ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಕುಡಿಸ್ದಾಗ ನೋಡಿ ಹೆಂಗಿದೆ ಅಂದರು. ಫಸ್ಟ್ ಕ್ಲಾಸ್ ಆಗಿದೆ ಸರ್ ಅಂದೆ ನಾನು. ಚೆನ್ನಾಗಿದೆ. ಈ ಕೋಸುಗಳಲ್ಲಿ ಎಷ್ಟು ವೆರೈಟೀಸು ಅಂದರು ನನಗೆ. ನಾನು 3 ಅಂತ ಕಾಣುತ್ತೆ, ಯಾವುದ್ಯಾವ್ದು ಹೇಳಿ ಅಂದರು. ಎಲೆಕೋಸು, ಗೆಡ್ಡೆಕೋಸು, ಹೂಕೋಸು ಅಂದೆ. ಅವ್ರು ಇಲ್ಲ ಇನ್ನೊಂದಿದೆ ಅಂದರು. ಯಾವ್ದು ಹೇಳಿ ಅಂದರು. ಎಲೆಕೋಸು, ಗೆಡ್ಡೆಕೋಸು, ಹೂಕೋಸು ಮತ್ತು ಗ್ಲೂಕೋಸು. ಥಿಂಕ್ ಭಿನ್ನದಲ್ಲಿ ಅದು. ಇವಾಗ ನೋಡಿ, ಟೇಬಲ್ ಇರುತ್ತೆ. ಆ ಟೇಬಲ್ಗೆ ಸಿಂಪಲ್ಲಾಗಿ ಹೇಳಿದ್ರೆ ಕನ್ನಡದಲ್ಲಿ ಏನು ಹೇಳ್ಬೋದು? ಮೇಜು ಅಲ್ವಾ? ಮೇಜು. ಅದ್ರ ಮೇಲೆ ತರಕಾರಿ ಇಟ್ಟರೆ ಏನು ಹೇಳ್ಬೋದು? ಅಲ್ಲೇ ನೋಡಿ, ಬ್ಯೂಟಿಫುಲ್ ಅಲ್ವಾ? ಟೇಬಲ್ ಅಂದರೆ ಅದ್ರ ಮೇಲೆ ತರಕಾರಿ ಇಟ್ಟರೆ ವೆಜಿಟೇಬಲ್ ಅನ್ಬೋದಂತೆ. ವೆಜಿಟೇಬಲ್ ಅನ್ಬೋದಾ?
ಇನ್ನೊಂದು ಆ ಟೇಬಲ್ ಇರುತ್ತಲ್ಲ, ಅದರದ್ದು ಫೋಟೋ ತೆಗೆದು ಯಾರಿಗಾರು ಫಾರ್ವರ್ಡ್ ಮಾಡಿದ್ರೆ ಅದಕ್ಕೇನು ಏನು ಅನ್ಬೋದು? ಟೇಬಲ್ದು ಒಂದು ಫೋಟೋ, ಅದನ್ನು ಫೋಟೋ ಏನು ಗೊತ್ತಾ? ಪೋರ್ಟಬಲ್ಲ, ಹಾಂ ಪೋರ್ಟಬಲ್ ಅಲ್ಲ. ಇವಾಗ ವಾಪಸ್ ಬರೋಣ. ಟೇಬಲ್ ಅನ್ನೋ ಕನ್ನಡದಲ್ಲೇನು? ಮೇಜು. ಅದರ ಫೋಟೋ ಇಮೇಜು ಅಲ್ವಾ? ಓಕೆ, ಕಮಿಂಗ್ ಬ್ಯಾಕ್ ಟು 1 ಕೋಟಿ. ಅಷ್ಟೊತ್ತಿಗೆ ಬ್ರೇಕಿನ ನಂತರ ನಿಮ್ಗೆಲ್ರಿಗೂ ಪ್ರಶ್ನೆ ಆಗಿ ಬರ್ತಾ ಇದ್ವಿ. ಥಿಂಕ್ ಭಿನ್ನ ಕಾರ್ಯಕ್ರಮದಲ್ಲಿ ವೈ ವಿ ಗುಂಡೂರಾವ್ ಅವರು 50 ಲಕ್ಷ ರೂಪಾಯಿ ವಿತೌಟ್ ಯೂಸಿಂಗ್ ಎನಿ ಲೈಫ್ ಲೈನ್ ಯೂಸ್ ಮಾಡಿದ್ದಾರೆ. ಈಗ ಕೊನೆ ಕಾರ್ಯಕ್ರಮಕ್ಕೆ ಕೊನೆ ಪ್ರಶ್ನೆಗೆ ಬಂದಿದ್ದಾರೆ 1 ಕೋಟಿ ರೂಪಾಯಿಗೆ. ಗುಂಡೂರಾವ್ರೆ ಹೇಳಿ, ಕೋಳಿ ಮೊದಲು ಮೊಟ್ಟೆ ಮೊದಲು? ಸರ್ ಇದುವರೆಗೂ ಯಾರು ಡಿಸೈಡ್ ಮಾಡೋಕ್ಕಾಗಿಲ್ಲ ಸರ್. ಅದಕ್ಕೆ ನೀವು ಡಿಸೈಡ್ ಮಾಡಿ ಅಂತ ಕರೆಸಿರೋದು. ಸರಿ ಸರ್, ಅದು ಲೈಫ್ ಲೈನ್ ಯೂಸ್ ಮಾಡ್ತೀನಿ. ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಫಸ್ಟ್ ಟೈಮ್ ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಓಕೆ, ಲೈಫ್ ಲೈನ್ ಯೂಸ್ ಮಾಡಿ. ಯಾವುದು ಆಪ್ಷನ್ಸ್ ಆಯಿತಾ? ಡಿಶಿಕ್ ಅಂತ ಹಿಂಗೆ ಓದ್ತಾರೆ. ಕೋಳಿ ಮೊದಲು ಮೊಟ್ಟೆ ಮೊದಲು? ಆಪ್ಷನ್ ಎ ಕೋಳಿ, ಬಿ ಮೊಟ್ಟೆ. ಆನ್ಸರ್ ಮಾಡಿ ಅಂತ. ಇದೇನು ಭಾಳ ಅನ್ಯಾಯ ಇದೆ. ಯಾಕೆ ಅನ್ಯಾಯ? ಜನರಲಿ 4 ಆಪ್ಷನ್ಸ್ ಕೊಡೋದು. ಅವ್ನು ಕೋನ್ ಬನೆಗ ಕರೋಡ್ಪತಿಲಿ ಕೂಡ ಅಮಿತಾಬ್ ಬಚ್ಚನ್ 4 ಆಪ್ಷನ್ ಕೊಡ್ತಾನೆ. ನೀವು ಎಲ್ರಿಗೂ 4 ಆಪ್ಷನ್ ಕೊಡ್ತಾ ಇದ್ರಿ, ನನಗೆ ಮಾತ್ರ 2. ತಕ್ಷಣ ಎದ್ಬಿಟ್ಟು ಪುನೀತು ಬನ್ನಿ ನೀವೇ ಕೂತ್ಕೊಳ್ಳಿ. ಈ ಪ್ರಶ್ನೆಗೆ 4 ಆಪ್ಷನ್ ಏನು ಕೊಡ್ತೀರಾ ನೀವೇ ಹೇಳಿ. ನೀವೇ ಹೇಳಿ. ಕೋಳಿ ಮೊದಲು ಮೊಟ್ಟೆ ಮೊದಲು ಅಂದ್ರಲ್ಲಿ ಒಂದು ಕೋಳಿ ಮೊಟ್ಟೆ ಆದಮೇಲೆ ಸಿ ಆ್ಯಂಡ್ ಡಿ ಏನು? ಈ ಬೆಕ್ಕು ನಾಯಿ ಏನು ಕೊಡೋಕ್ಕಾಗತ್ತೆ? ಏನು ಕೊಡೋಕ್ಕಾಗತ್ತೆ ಹೇಳಿ ನೀವು ಅಂದರು. ಸರಿ, ಕರೆಕ್ಟ್ ಸರ್. ನೀವು ಹಾಗಾದ್ರೆ ಆನ್ಸರ್ ಮಾಡಿ. ಒಂದು ಕೆಲಸ ಮಾಡಿ ಸರ್, ನಾನು ಲೈಫ್ ಲೈನ್ ಯೂಸ್ ಮಾಡ್ತೀನಿ. ವೆರಿ ಗುಡ್. ಲೈಫ್ ಲೈನ್ ಯಾವ್ದು ಯೂಸ್ ಮಾಡ್ತೀರಾ? ಆಡಿಯನ್ಸ್ ಪೋಲ್. ಎಲ್ರಿಗೂ ನಿಮ್ಮ ಕಂಪ್ಯೂಟರ್ ತೊಗೊಳ್ಳಿ. ನಿಮಗೆ 30 ಸೆಕೆಂಡ್ಸ್ ಟೈಮು. ಕೋಳಿ ಮೊದಲು ಮೊಟ್ಟೆ ಮೊದಲು? ಎ ಕೋಳಿ, ಬಿ ಮೊಟ್ಟೆ. ನಿಮ್ಮ ಸಮಯ ಶುರು ಆಗಿದೆ. ಬಿಟ್ಟರು ಜನಗಳ ಡಿಗ್ 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 ಡಿಶ್. ನೋಡ್ತೀನಿ 50% ಜನ ಕೋಳಿ, 50% ಜನ ಮೊಟ್ಟೆ. ತೇರಿಕೆ ಯಾವುದನ್ನು ಆರಿಸ್ಕೊಳ್ಳೋದು ಕಷ್ಟ. ಸರಿ, ಬೇಡ ಸರ್ ಇದು. ನೆಕ್ಸ್ಟ್ ಯಾವ್ದು ಲೈಫ್ ಲೈನ್ ಯೂಸ್ ಮಾಡ್ತೀರಾ? 2 ತಪ್ಪಾದ ಉತ್ತರಗಳನ್ನ ತೆಗೆದುಬಿಡಿ ಅಂತಿದೆಯಲ್ಲ, ಎಲಿಮಿನೇಷನ್ನು. 2 ತಪ್ಪಾದ ಉತ್ತರಗಳು ತೆಗೆದುಬಿಡಿ ಅಂತ 2ನೇ ಆಪ್ಷನ್ ಮಾಡ್ಕೊಂಡೆ. 2 ತಪ್ಪಾದ ಉತ್ತರಗಳು ತೆಗೆದುಬಿಡಿ ಅಂತ ನೋಡಿದ್ರೆ 2 ಔಟು. ಜನರಲಿ ಅಲ್ಲೇನಿರ್ತಾ ಇತ್ತು, 4 ಆಪ್ಷನ್ ಕೊಟ್ಟ ಮೇಲೆ 4ರಲ್ಲಿ 2 ತೆಗೆದು 2 ತಾನೇ ಇರ್ತಾಯಿತ್ತು. ಇಲ್ಲಿ ಇದ್ದಿದ್ದೆ 2 ತಾನೇ, 2 ಕಿತ್ಕೊಂಡು ಹೋಗ್ಬಿಡ್ತು. ಇನ್ನು ಆಪ್ಷನ್ನೇ ಇಲ್ಲ. ತೇರಿ ಕೊನೆಯದು ಒಂದಿದೆ. ಯಾವುದು? ಫೋನ್ ಎ ಫ್ರೆಂಡ್. ಸರಿ, ಯಾರಿಗೆ ಫೋನ್ ಮಾಡ್ತೀರಾ? ಸರ್, ಬೀದರಲ್ಲಿ ನನ್ನ ಕ್ಲಾಸ್ಮೇಟ್ ಒಂದು ಹುಡುಗಿ ಇದ್ದಾಳೆ, ಸುನೀತಾ ಅಂತ ಅವಳ ಹೆಸರು. ಅನಿತಾ, ವಿನಿತಾ, ಸುನೀತಾ ಅಂತ ನನ್ನ ಕ್ಲಾಸ್ಮೇಟ್ಸ್ 3 ಜನ ಇದ್ದರು. ಅದರೊಳಗೆ ಸುನೀತಾ ಅನ್ನೋಳು ಭಾಳ ದೊಡ್ಡ ಒಳ್ಳೆ ಪೊಸಿಷನಲ್ಲಿದ್ದಾಳೆ, ಹೈಲಿ ಇಂಟೆಲಿಜೆಂಟು. 3 ಸಲ IAS ಪರೀಕ್ಷೆ ಬರೆದು ಫೇಲ್ ಆಗಿದ್ದಾಳೆ. ಸೊ ಅವಳ ಫೋನ್ ನಂಬರ್ ಎಷ್ಟು? 1 2 3 4 5 6 7 8 9 10. ಟ್ರ್ 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 ಬೀದರ್ಗೆ ಹೋಯ್ತು. ಹಲೋ ಹಲೋ, ಯಾರು ಮಾತಾಡೋದು? ನಾನು ಸುನೀತಾ. ನೀವು? ನಾನು ಪುನೀತ ರಾಜ್ಕುಮಾರ್ ತಾನೆ? ಅಯ್ಯೋ ಸರ್, ಪುನೀತ್ ರಾಜ್ಕುಮಾರ್ ಸರ್, ಅಪ್ಪು ಸರ್, ನಿಮ್ಮ ಫಿಲ್ಮ ಎಲ್ಲ ನೋಡಿದ್ದೀನಿ ಸರ್. ಭಾಳ 1 ನಿಮಿಷ ಮೇಡಮ್ ಇರಲಿ, ಟೈಮ್ ಆಗೋಯ್ತೆ. ಈಗ ನಿಮ್ಮ ಸ್ನೇಹಿತರು ವೈ ವಿ ಗುಂಡೂರಾವ್ ಅವರು ಇಲ್ಲಿ ನಮ್ಮ ಹಾಟ್ ಸೀಟಲ್ಲಿ ಕೂತಿದ್ದಾರೆ. ಕೊನೆಯದು ಎಲ್ಲ ಲೈಫ್ ಲೈನ್ ಯೂಸ್ ಮಾಡಿದ್ದಾರೆ. ಈಗ ನೀವು ಹೇಳಿದ್ರೆ 30 ಸೆಕೆಂಡ್ಸ್ ಟೈಮ್ ಹೇಳಿದ್ರೆ 1 ಕೋಟಿ ರೂಪಾಯಿ ಗೆಲ್ತಾರೆ. 50 ಲಕ್ಷ ಮಾತಾಡಿ ಸರ್, ಮಾತಾಡಿ ಸರ್. ಹಲೋ ಸುನೀತಾ. ಹಲೋ ಗುಂಡು, 50 ಲಕ್ಷ ಗೆದ್ದಿದ್ಯಾ? ಪಾರ್ಟಿ ಯಾವಾಗ? ಪಾರ್ಟಿ ಇರಲಿ, ಆನ್ಸರ್ ಹೇಳು. 30 ಸೆಕೆಂಡ್ಸ್ ಬೇಗ ಹೋಗ್ತಾ ಇದೆ. ಪ್ರಶ್ನೆ ಏನು ಅಂದ್ಲು. ಕೋಳಿ ಮೊದಲು ಮೊಟ್ಟೆ ಮೊದಲು? ಬೇಗ ಹೇಳು. ಕೋಳಿ ಮೊದಲು ಮೊಟ್ಟೆ ಮೊದಲು? ಎ ಕೋಳಿ, ಬಿ ಮೊಟ್ಟೆ. ಹೇಳು. ಐ ಆಮ್ ಸಾರಿ, ಐ ಕಾಂಟ್ ಆನ್ಸರ್ ದಿಸ್ ಬಿಕಾಸ್ ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್ ಅಂದ್ಲು. ಟಿಶ್ 30 ಸೆಕೆಂಡ್ಸ್ ಮುಗಿದಾಯ್ತು. ಲೈಫ್ ಲೈನ್ ಎಲ್ಲ ಕಿತ್ಕೊಂಡೋಯ್ತು. ಏನು ಸರ್, ಕ್ವಿಟ್ ಮಾಡ್ತೀರಾ ಅಥವಾ 50 ಲಕ್ಷ ತೊಗೊಂಡು ಹೋಗ್ತೀರಾ? ನೀವೇನು ಆನ್ಸರ್ ತಪ್ಪೇನಾರು ಆನ್ಸರ್ ಮಾಡಿದ್ರೆ ವೈ ಅಂತ ಹಿಂಗೆ ಹೋಗಿ 10,000 ಸಿಗತ್ತೆ, ಅಥವಾ ಕಳ್ಳೆಕಾಯಿಗೆ ದುಡ್ಡು ಕೊಡ್ತೀವಿ ಅಷ್ಟೇ ಸ್ಟುಡಿಯೋ ಅಂತ. ಏನು ಮಾಡ್ತೀರಾ ಅಂದರು. ಸರಿ, ಆನ್ಸರ್ ಹೇಳ್ತೀನಿ ಸರ್. ಸರಿ, ಶುರು ಮಾಡಿ ಹೇಳಿ. ಕೋಳಿನೇ ಮೊದಲು. ಕೋಳಿನೇ ಮೊದಲ? ಅದಂಗೆ ಅಲ್ಲ, ಅದಂಗೆ ಅಂದರೆ ಹೇಳ್ತೀನಿ ಹೆಂಗೆ ಅಂತ. ಇದುವರೆಗೂ ಯಾರು ಹೇಳದೇ ಇರೋದನ್ನು ನೀವು ಕೋಳಿನೇ ಮೊದಲು ಅಂತ ಶ್ಯೂರ್? ವೆರಿ ಮಚ್ ಶ್ಯೂರ್, ವೆರಿ ಮಚ್ ಶ್ಯೂರಾ? ಮತ್ತು ಯಾಕೆ ಅವ್ರು ಬೇರೆ ಆಪ್ಷನ್ ಎಲ್ಲ ಯಾಕೆ ತೊಗೊಂಡ್ರಿ? ಅಲ್ಲ, ಅವರಿಗೆಲ್ಲ ಗೊತ್ತಿದೆ ಅಲ್ವಾ ಟೆಸ್ಟ್ ಮಾಡೋಕ್ಕೆ. ಎಲ್ರಿಗೂ ಡೌಟ್ ಇರೋದ್ರಿಂದ ಕೋಳಿನೇ ಮೊದಲು ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳಿದ್ರಿ? ಈ ಗ್ಯಾರಂಟಿ ಮೇಲೆ ಹೇಳಿದೆ ಸರ್. ಯಾವ ಗ್ಯಾರಂಟಿ? ಆವಾಗಿನ್ನೂ ಗ್ಯಾರಂಟಿ ಎಲ್ಲ ಇರಲಿಲ್ಲ. ಸೊ ಈ ಗ್ಯಾರಂಟಿ ಮೇಲೆ ಹೇಳಿದೆ ಸರ್. ನಾವು ಕನ್ನಡಿಗರು, ಇದು ಕರ್ನಾಟಕ, ನೀವು ಕನ್ನಡದ ನಟ ಸಾರ್ವಭೌಮ ರಾಜ್ಕುಮಾರ್ ಮಗ, ಇದು ಕನ್ನಡದ TV, ಕನ್ನಡದ ಕೋಟ್ಯಾಧಿಪತಿ. ಆದ್ದರಿಂದ ನಮ್ಮ ಯೋಚನೆ ಎಲ್ಲ ಕನ್ನಡದಲ್ಲೇ ಹೋಗಬೇಕು. ಕೋಳಿ ಮೊದಲು ಮೊಟ್ಟೆ ಮೊದಲು? ಕನ್ನಡದ ಆಲ್ಫಾಬೆಟ್ಟಲ್ಲಿ ಯೋಚನೆ ಮಾಡಿ. ಅ ಈ ಅಮ್ಮ ಕಾಕಾ ಕೀಕಿ ಕೋ ಮೊದಲು, ಪಾಪ ಬಾಬಾಮ್ಮ ಮೊಟ್ಟೆ ಆಮೇಲೆ ಅಲ್ವಾ? ಕೋಳಿ ಮೊದಲು ಮೊಟ್ಟೆ ಆಮೇಲೆ ಅಂದೆ.
ಇಲ್ಲಿಂದ ಶುರು. ಇವಾಗ ಕ್ಲೈಮ್ಯಾಕ್ಸು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಈ ಕಾರ್ಯಕ್ರಮಕ್ಕೋಸ್ಕರ ಈ ರೀತಿ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ವೆರಿ ಗುಡ್, ತೊಗೊಂಬಪ್ಪ ಚೆಕ್ಕು ಒಂದು ಬರೆದು ಪೇ ವೈ.ವಿ. ಗುಂಡೂರಾವ್ ₹1 crore ಓನ್ಲಿ ಅಂತ ಹಿಂಗೆ ಹಾಕಿ, ಆ ಚೆಕ್ ಹೆಂಗೆ ಕೊಡ್ತಾ ಇದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಹಿಂಗೆ ಇಟ್ಕೊಂಡಿದ್ರು, ಈ ಕಡೆ ಹಂಗೆ ಇಟ್ಕೊಂಡು ಕ್ಯಾಮ್ರಾ ಪಚಕ್ 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 ಅಂತ ಎಲ್ಲ ಕ್ಯಾಮ್ರಾ ಎಲ್ಲ ತೊಗೊಂಡು ಹಿಂಗೆ ನೋಡ್ತಾ ಇದ್ರೆ ಎಲ್ಲ ಸ್ಮೈಲ್ ಮಾಡಾಯಿತು. ಒಂದು 7-8 ಜನ ಹಾರ ಹಾಕೋಕ್ಕೆ ಅಂತ ನನಗೆ ಬಂದರು, 2ನೇ ಕೋಟ್ಯಾಧಿಪತಿ. ಹಂಗೆ ಕೊಟ್ಟಾಗ ಜನಗಳೆಲ್ಲ ಬರ್ತಾ ಇದ್ದಾಗ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಜಯವಾಗಲಿ ಅಂತ ಬರ್ತಾ ಇದ್ದಾರೆ. ಅವ್ರು ಆ ಚೆಕ್ ಕೊಟ್ಟಿದ್ರಲ್ಲ ಬಿಟ್ಬಿಟ್ಟು ಹೋಗಿ ಅಲ್ಲಿ ಸೀಟಲ್ಲಿ ಕೂತ್ಕೊಂಡ್ರು. ನಾನು ಹಾರ ಎಲ್ಲ ಹಾಕ್ಸ್ಕೊಂಡು ಥ್ಯಾಂಕ್ ಯು ವೆರಿ ಮಚ್, ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಕಾಲ್ಚೀಲ ಗಿಲ್ಚೀಲ ಅದೆಲ್ಲ ಭಾಳ ಚೆನ್ನಾಗಿತ್ತು. ನೀವು ಅದರಲ್ಲೇ ಮೂಗರ್ಸ್ಕೊಳ್ತೀರಾ ಅಂತ ಯಾರೋ ಕೇಳ್ಬಿಟ್ರು ನನಗೆ. ಇಲ್ಲ ಥ್ಯಾಂಕ್ ಯು ಅಂತ ಹಿಂಗೆ ಹೋದೆ. ಎಲ್ಲ ಒಟ್ಟಾದ್ರು. ಹಿಂಗೆ ನೋಡ್ತೀನಿ, ಚೆಕ್ ಇಲ್ಲ. ಎಲ್ಲ ಚೆಕ್ಕು ಅಂತೀನಿ. ಸರ್ ₹1 ಕೋಟಿ ಚೆಕ್ ಎಲ್ಲಿ? ನನಗೇನು ಗೊತ್ತು, ನೀವು ಆನ್ಸರ್ ಹೇಳಿದ್ರಿ, ನಾನು ಕೊಟ್ಬಿಟ್ಟೆ, ನನ್ನ ಕೆಲಸ ಮುಗೀತು. ಕೃಷ್ಣ ಹೋಗಿ ಬರ್ತೀನಿ, ಮೇಕಪ್ ತೆಗಿತೀನಿ ಅಂತ ಹೊಟ್ಟೋದ್ರು. ₹1 ಕೋಟಿ ಕಷ್ಟಪಟ್ಟು ಸಂಪಾದಿಸಿದ ಚೆಕ್ಕು ಮಿಸ್ ಆಗೋಯ್ತಲ್ಲ, ಏನಪ್ಪ ದೇವರೇ ಅಂತ ಹಿಂಗೆಲ್ಲ ನೋಡ್ಕೊಂಡು ಹಿಂಗೆ ಹೋಗ್ತೀನಿ. ಅದು ಕೆಳಗಡೆ ಕೂತಿದ್ನಲ್ಲ, ಆ ಚೇರ್ ಕೆಳಗೆ ಬಿದ್ದೋಗಿತ್ತು. ಅಬ್ಬಾ, ₹1 ಕೋಟಿ ನಿಜವಾಗ್ಲೂ ಸಿಕ್ತು ಅಂತ ಹಿಂಗೆ ಹೋಗಿ ಬಗ್ಗಿದೆ. ಬಗ್ಗಿ ಹಿಂಗೆ ₹1 ಕೋಟಿ ಚೆಕ್ ಹಿಂಗೆ ತೊಗೊಂಡು ಹಿಂಗೆ ಎದ್ದೆ. ಆ ಕಂಪ್ಯೂಟರ್ ಮಾನಿಟರ್ಗೆ ನನ್ನ ಹಣೆ ಹೊಡಿತು. ಅಂದೆ. ಅಷ್ಟರೊಳಗೆ ಎಚ್ಚರ ಆಯಿತು. ಬೆಳಗ್ಗೆ 6:30 ಆಗಿತ್ತು. ಈಗ ಗೊತ್ತಾಯ್ತಾ ಮೇಡಮ್, ಯಾತಕ್ಕೆ ನಾನು ಇಲ್ಲಿ ಮೈಕ್ ಇಟ್ಕೊಂಡು ಆಡಿದ್ರು ನಿಮ್ಗೆ ಎಷ್ಟು ಲಕ್ಷ ಬಂದರೂ ನಿಮಗೆ ಕೊಡ್ತೀನಿ ಅಂತ ಯಾಕೆ ಪ್ರಾಮಿಸ್ ಮಾಡಿದೆ ಅಂದರೆ, ನನಗೇ ಬಂದಿಲ್ವಲ್ಲ ಅದು. 78 ಜನ ಕಡೆ ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಹಾಗೇ ಇಲ್ವಲ್ಲ ಅದು. ಆದರೆ ಇದು ಸುಮ್ಮನೆ ಇಮ್ಯಾಜಿನರಿ ಸ್ಟೋರಿ ಆದ್ರೂ ಇದರೊಳಗೆ ಒಂಥರ ಕ್ರಿಯೇಟಿವಿಟಿ ಏನೋ ಇದೆ ಅಲ್ವಾ. ಆ ಕ್ರಿಯೇಟಿವಿಟಿ ಇದೆಯಲ್ಲ ನಮ್ಮಲ್ಲಿ. ಸಂಗೀತ ಅಂದ್ರೇ ಭಾಳ ಕ್ರಿಯೇಟಿವಿಟಿ ಅಂತ ನನಗೆ ಅನ್ಸೋದು. ಲೆಫ್ಟ್ ಸೈಡ್ ಆಫ್ ದಿ ಬ್ರೈನ್, ರೈಟ್ ಸೈಡ್ ಆಫ್ ದಿ ಬ್ರೈನ್ ಅಂತೆಲ್ಲ ಹೇಳ್ತಾರೆ. ಮನೋಧರ್ಮ ಸಂಗೀತ, ಇವ್ರು ಈ ಸ್ವರಗಳಲ್ಲಿ ಅದೆಂಗೆ ನುಡಿಸ್ತಾರೆ ಅವರು, ವೈಲಿನ್ನು ಅದೆಂಗೆ ತನಿ ಬಿಟ್ಟಾಗ ಹಿಂಗೆ ಹೇಳ್ತಾ ಇರ್ತಾರೆ ಅವರು ಅಲ್ವಾ. ಭಾಳ ದೊಡ್ಡ ಬಾಲಮುರಳಿ ಕೃಷ್ಣ ಅಂತ ಮನುಷ್ಯನಿಗೆ ಸಡನ್ನಾಗಿ ಅವನ ಅಮೇಚೂರು ಒಬ್ಬನ ಇದು ಬಿಟ್ಬಿಟ್ಟಿದ್ದಾನೆ, ಮೃದಂಗಕ್ಕೆ ಹಾಕಿದ್ರಂತೆ, ಯಾರೂ ಸಿಗಲಿಲ್ಲ ಅಂತ. ಅಮೇಚೂರು ನಿಟ್ಕೊಂಡು ಅವನು ಏನೇನೋ ಹೊಡಿತಾ ಇದ್ದಾನೆ, ಇವ್ರು ಹಾಡಿದ್ದು ಅವ್ರು ಹೊಡಿತಾ ಇದ್ದಾರೆ, ಮೈಕೆಲ್ಲ ಆಫ್ ಮಾಡಿಬಿಟ್ಟು. ಕೊನೆಯಲ್ಲಿ ಮಧ್ಯಮಾವತಿ ರಾಗ ಮಂಗಳ ಹಾಡೋದ್ರಿಂದ ನಾನು ಕಾರ್ಯಕ್ರಮ ಮುಗಿಸ್ತೀನಿ ಅಂತ ಇವ್ರು ಅನೌನ್ಸ್ ಮಾಡಿದ್ರು. ತಕ್ಷಣ ಇವನು ಮೃದಂಗದ್ದು ಸರ್ ಕಾರ್ಯಕ್ರಮ ಮುಗಿಸ್ತೀರಾ? ಮುಗಿಸ್ಬಿಡ್ತೀವಿ. ಮತ್ತು ನನಗೆ ತನಿ ಬಿಡಲೇ ಇಲ್ಲ, ಇಷ್ಟೊತ್ತು ನೀನು ಜೊತೆ ಎಲ್ಲ ನುಡಿಸ್ದೆ ಅಂದರು. ಅವನ ಪಾಡಿಗೆ ಅವ್ನು ನುಡಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದಂತೆ. 2 ಸಣ್ಣ ಘಟನೆ. ಬಾಲಮುರಳಿ ಕೃಷ್ಣ ನಾನು ನೋಡಿದ್ದು ಅಂದರೆ ಟೌನ್ ಹಾಲಲ್ಲಿ ಅವರು ಆವಾಗ 60-65 ವಯಸ್ಸಾದಾಗ ಒಂದು ಅಮೋಘ ಕಚೇರಿ ಮಾಡಿದ್ರು. ನಾನೇನೋ ಕಷ್ಟಪಟ್ಟು ಹಿಂದ್ಗಡೆ ಹೋಗಿ ಎಲ್ಲ ಹಿಂಗೆ ನಿಂತ್ಕೊಂಡು ಎಲ್ಲ ಭಾಳ ಒದ್ದಾಡ್ಕೊಂಡು ಕೇಳಿದೆ. ಕಾರ್ಯಕ್ರಮ ಬಾಲಮುರಳಿ ಕೃಷ್ಣ ಅಮೋಘವಾಗಿ ಕಚೇರಿ ಮಾಡಿದ್ರು ಅಂತ ನಾನು ಹೇಳಲ್ಲ, ಅವ್ರು ಯಾವಾಗಲೂ ಅದೇ ಹಂಗೇನೆ ಮಾಡೋದು. ಎಲ್ಲ ಮುಗಿದ ಮೇಲೆ ಜನಗಳೆಲ್ಲ ಬಿದ್ದು, ಮುದುಕರೊಬ್ಬರು ಸುಮಾರು ಭಾಳ ವಯಸ್ಸಾಗಿರೋರು ಅವ್ರ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ, ನಿಜವಾಗಲೂ ಅದ್ಭುತ ಗಾಯನ ಮೇದಿ, ಥ್ಯಾಂಕ್ ಯು ವೆರಿ ಮಚ್ ಅಂತಿಂಗೆ ಭಾಳ ಅದ್ಭುತ ನಿಜವಾಗ್ಲೂ ಹಿಂಗೆ ಹೇಳ್ತಾ ಇದ್ದಾರೆ. ನಮಸ್ಕಾರ ಅಂತ ಬಾಲಮುರಳಿ ಆಲ್ಮೋಸ್ಟ್ ಹಿಂಗೆ ಬಗ್ಗಿದಾಗ ಅವರು ನಿಜವಾಗ್ಲೂ ಸರಸ್ವತಿ ನಿಮ್ಮ ನಾಲಿಗೆಯಲ್ಲಿ ಒಲ್ದಿದ್ದಾಳೆ ಸರ್ ಅಂದರು. ತಕ್ಷಣ ಬಾಲಮುರಳಿ ಕಣ್ಣು ಕೆಂಪು ಮಾಡಿಕೊಂಡು, ಆ ಮಾತು ವಾಪಸ್ ತಗೊಳ್ಳಿ, ಸರಸ್ವತಿ ಒಲ್ದಿಲ್ಲ, ನಾನು ಒಲಿಸ್ಕೊಂಡಿದ್ದೀನಿ. ಅವ್ರು ಇದು ಹೇಳಿದ್ ನನಗೆ ಈಗಲೂ ಇಂಗ್ಲೀಷ್ನಲ್ಲಿ ಹೇಳೋದು. ಚಿಕ್ಕ ವಯಸ್ಸು 5-6 ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಈಗ ನಾನು ಪ್ರಾಕ್ಟೀಸ್ ಮಾಡ್ತೀನಿ ದಿನಾಗಲೂ. ಅದರಿಂದ ಸಾಧನೆ ಇದ್ದರೆ ಮಾತ್ರ ಸಂಗೀತ ಒಲಿತಾಳೆ ಹೊರತು ಸುಮ್ಮನೆ ಈ ಥರ ರಾಗ ಕಂಡುಹಿಡಿಯೋದು ಈ ಥರದ್ದೆಲ್ಲ ಆಗಲ್ಲ ಅಂತ. ಅದೇ ಬಾಲಮುರಳಿ ಕೃಷ್ಣ ಹರಿಪ್ರಸಾದ್ ಚೌರಾಸಿಯ ಬಾನ್ಸುರಿ ಇವರಿಬ್ಬರಿಗೂ ಜುಗಲ್ಬಂದಿ ಆಯಿತು. ಇವ್ರದ್ದು ಮಾಲ್ಕೋನ್ಸ್ ರಾಗ ಅವ್ರದ್ದು, ಇವ್ರದ್ದು ಹಿಂದೋಳ ರಾಗ. ಮಾಲ್ಕೋನ್ಸ್ ರಾಗ ಹಿಂದೋಳ ರಾಗ ಆಡಿದ ತಕ್ಷಣ ಫಸ್ಟು ಹರಿಪ್ರಸಾದ್ ಚೌರಾಸಿ ಅರ್ಧ ಗಂಟೆ ಮಾಲ್ಕೋನ್ಸ್ ರಾಗದ್ದು ಸ್ವರ ಪ್ರಸ್ತಾರ ಎಲ್ಲ ಹಾಕಿ ಕೊನೆಯಲ್ಲಿ ಟಕ್ ಅಂತ ಫ್ಲೂಟ್ ಇಟ್ಬಿಟ್ಟು ಬಾಲಮುರಳಿ ಕೃಷ್ಣಗೆ ಹಿಂದೋಳ ರಾಗ ಜುಗಲ್ಬಂದಿ ಸ್ಟಾರ್ಟ್ ಮಾಡು ಅಂದಾಗ ಬಾಲಮುರಳಿ ಮೈಕ್ ತೊಗೊಂಡು, ಟುಡೇ ದಿಸ್ ಹರಿಪ್ರಸಾದ್ ಜಿ ಹ್ಯಾಸ್ ಸ್ಟೋಲನ್ ಮೈ ಮುರಳಿ, ಐ ಆಮ್ ಓನ್ಲಿ ಬಾಲಕೃಷ್ಣ ಅಂದರು. ಅಂತ ಗ್ರೇಟ್ ಅಲ್ವಾ? ಆದರೆ ಆಶ್ಚರ್ಯ ನೋಡಿ, ಹರಿಪ್ರಸಾದ್ ಚೌರಾಸಿ ಅವರ ತಂದೆ ಕುಸ್ತಿ ಆದ್ರಂತೆ, ಕುಸ್ತಿ ರೆಗ್ಯುಲರ್ ಆಗಿದ್ರಂತೆ. ಅಪ್ಪನೂ ಉಸ್ತಾದು, ಮಗನೂ ಉಸ್ತಾದು ಅಂತ. ಸೊ ಅದರಿಂದ ಸಂಗೀತ ಅನ್ನೋದು ಅಲ್ಲೆಲ್ಲ ಸಾಧನೆಯಿಂದ ಹೆಂಗೆ ಮಾಡೋದು ಅದರಿಂದ ಬರೋಂಥ. ನಿಮಗೆ ಹಂಸಗೀತೆ ಸಿನಿಮಾ ನೋಡಿದ್ದೀರ, ಕೊನೆಯೇನಲ್ಲ ಬಿ ವಿ ಕಾರಂತ್ ಹಿಂಗೆ ಹೋಗ್ತಾ ಇದ್ದಾಗ ಅವ್ನು ಅಳ್ಕೊಂಡು ಹಿಂಗೆ ಹೋಗ್ತಾ ಇದ್ದಾಗ ಸಿಕ್ಕಿದ ಗುರುಗಳನ್ನೆಲ್ಲ ಹುಡುಕೊಂಡು ಅಲಿಬೇಡ ಕಣಯ್ಯ, ನಿನಗೆ ಯಾರು ಸರಿ ಅಂತಾರೆ ಅವ್ರನ್ನ ಬಿಡಬೇಡ ಅಂತಾರೆ. ಇವನು ಬಾವಯ್ಯ ಅವ್ರನ್ನ ಕೇಳ್ತಾನೆ ಬಿ ವಿ ಕಾರಂತ್ ಹೋದಾಗ, ಇನ್ನೇನು ಸತ್ತೋಗೋ ಟೈಮ್ ಬಂದಿದೆ, ಯಾವುದಾದ್ರೂ ಒಂದು ರಾಗ ಹೊಲಿಸ್ಕೋ, ನೀವು ಯಾವ ರಾಗ ಹೊಲಿಸ್ಕೊಂಡಿದ್ದೀರಾ ಕಂಡಿಡ್ಕೋ ಅಂತಾರೆ. ಇವನು ಒಂದೊಂದೇ ರಾಗ, ಕಲ್ಯಾಣಿ, ಶಂಕರಾಭರಣ ಇದು ಎಲ್ಲ ಹೇಳಿದಾಗ ಭೈರವಿ ರಾಗ ಆಡಿದ ತಕ್ಷಣ ಅವನು ಹಿಂಗೆ ತಟ್ಬಿಟ್ಟು ದಬಕ್ ಅಂತ ಬಿದ್ದೋಗ್ಬಿಡ್ತಾರೆ.
ಅದನ್ನ ಇಟ್ಕೊಂಡು ಸಾಧನೆ ಮಾಡ್ತಾರೆ. ಒಂದು ರಾಗ ಸಾಧನೆ ಮಾಡೋಕ್ಕೆ ಇಡೀ ಜನ್ಮಗಳೇ ಸಾಕಾಗದೇ ಇರುವಂಥದ್ದು. ಅಂಥ ಸಾಧಕರು ಇವತ್ತು ಇರುವಂಥ ನಮ್ಮ ಮುಂದೆ ಕೂತ್ಕೊಂಡಿರುವಂಥ ಭಾಗ್ಯ ನನಗೆ ಆ ಶ್ರೀರಾಮನೇ ಜಯರಾಮನೇ ಕರುಣಿಸ್ದ ಅಂತ ಕಾಣುತ್ತೆ. ಆ ಜಯರಾಮ ಈ ಭಾಗ್ಯ ನನಗೆ ಕರುಣಿಸಿದ್ದಕ್ಕೆ ಕಾರಣ ಇಬ್ಬರು, ಒಬ್ಬರು ರಘುರಾಮ, ಇನ್ನೊಬ್ಬರು ರಾಜಾರಾಮ. ಸೊ ಧನ್ಯವಾದಗಳು, ಎಲ್ರಿಗೂ ಹೇಳಿ ನನ್ನ ಮಾತು ಮುಗಿಸ್ತೀನಿ.